प्रविश्य मम वाचमिमां प्रसुप्तां सञ्जीवयत्य किल शक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यं. ಪರಮಪೂಜ್ಯರಾದಂತಹ ಆಳ್ವಾರುಗಳು ಅನುಗ್ರಹಿಸಿರ್ತಕ್ಕಂತಹ ದಿವ್ಯ ಪ್ರಬಂಧಗಳ 4 ದಿನಗಳ ಉಪನ್ಯಾಸ ಮಾಲೆಯಲ್ಲಿ 3ನೇ ದಿನವಾಗಿರತಕ್ಕಂತಹ ಇಂದು முதல் ತಿರುವಂದಾದಿಯ 42ನೇ ಪಾಶರವನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಈ ಪಾಶರಕ್ಕೆ 2 ವಿಧವಾಗಿ ಅರ್ಥ ನಿರೂಪಣೆಯನ್ನು ಮಾಡ್ತಾರೆ. ಇಂಥದಕ್ಕೆ ಶ್ಲೇಷಾರ್ಥ ಅಂತ ಕರೀತಾರೆ. ಶ್ಲೇಷ ಅಂದರೆ ನಾನಾರ್ಥ ಸಂಶಯ ಶ್ಲೇಷ. ಒಂದೇ ಇದಕ್ಕೆ ಅನೇಕ ಅರ್ಥಗಳು ಎಲ್ಲಿರುತ್ತೋ ಅಂಥದಕ್ಕೆ ಶ್ಲೇಷಾಲಂಕಾರ ಅಂತ ಕರೀತಾರೆ. ಈ ಶ್ಲೇಷದಲ್ಲಿ ಪ್ರಧಾನವಾಗಿ ಶಬ್ದಶ್ಲೇಷ ಅರ್ಥಶ್ಲೇಷ ಅಂತ 2 ರೀತಿ. ಶಬ್ದಶ್ಲೇಷವಾದರೆ ಶಬ್ದದ ಮೇಲೆ ಶ್ಲೇಷ ಒತ್ತಿರುತ್ತೆ, ಅರ್ಥಶ್ಲೇಷವಾದರೆ ಅರ್ಥದ ಬಗ್ಗೆ ಒತ್ತು ಕೊಡ್ತಾರೆ. ಉದಾಹರಣೆಗೆ ನಿಮಗೆ ಅರ್ಥ ಮಾಡಿಸೋದಕ್ಕೆ ಕೈಲಾಸಂ ನಾಟಕದಲ್ಲಿ ಶಬ್ದಶ್ಲೇಷ ಬರುತ್ತೆ. ನನ್ನ ಹೆಂಡತಿ ಮದುವೆಗೆ ಮುಂಚೆ ಆಫುಲಿ ಸಿಂಪಲ್ ಆಗಿದ್ದವಳು, ಮದುವೆ ಆದಮೇಲೆ ಸಿಂಪ್ಲಿ ಆಫುಲ್ಲು, ಅದು ಶಬ್ದಶ್ಲೇಷ. ಶ್ರೀಹರ್ಷ ಪ್ರಣೀತವಾಗಿರ್ತಕ್ಕಂತಹ ನೈಷಧಂ ವಿದ್ವದೌಷಧಂ ಎಂಬುದಾಗಿ ಖ್ಯಾತವಾಗಿರ್ತಕ್ಕಂತಹ ಪಂಚಮಹಾಕಾವ್ಯಗಳಲ್ಲೇ ಶ್ರೇಷ್ಠವಾಗಿರ್ತಕ್ಕಂಥ ನೈಷಧ ಕಾವ್ಯದ 13ನೇ ಸರ್ಗದ 34ನೇ ಶ್ಲೋಕದಲ್ಲಿ ಸ್ವಯಂವರ ಪ್ರಸಂಗ ಬರವಾಗಿರ್ತಕ್ಕಂಥ ಪಂಚನಳೀಯ ಪ್ರಸಂಗ ಅನ್ನೋದು ಅರ್ಥಶ್ಲೇಷ. ದೇವಪತಿರ್ವಿದುಷಿ ನೈಷಧರ ಜಗತ್ಯ ನಿರ್ಣೀಯತೇನ ಕಿಮುನವ್ರಿಯತೆ ಭವತ್ಯ ನಾಯಂ ನಲೋಸ್ಥಿತವಾತಿ ಮಹಾನಲಾಭೋ ಯದ್ಯೇನ ಮುಜ್ಜಸಿ ನರ ಕತರ ಪರಸ್ತೆ. ಅಲ್ಲಿ ನೀವು 5 ತರಹ ಪದವಿಭಾಗ ಮಾಡಿದ್ರೆ 5 ತರಹ ಅರ್ಥ ಕೊಡುತ್ತೆ. ಇಂದ್ರನ ಪರವಾಗಿ, ಯಮನ ಪರವಾಗಿ, ಕುಬೇರನ ಪರವಾಗಿ, ಅಗ್ನಿ ಪರವಾಗಿ, ನಳನ ಪರವಾಗಿ. ಎಲ್ಲರೂ ದಮಯಂತಿಯೇ ವರಿಸಬೇಕು ಅಂತ ಬಂದುಬಿಟ್ಟಿದ್ದಾರೆ. ಎಲ್ಲರೂ ಕೂಡ ನಳವೇಷದಲ್ಲೇ ಬಂದಿದ್ದಾರೆ. ಯಾಕೆಂದರೆ ದಮಯಂತಿಗೆ ನಳನನ್ನು ಕಂಡ್ರೆ ಪಂಚಪ್ರಾಣ ಅಂತ ಎಲ್ರಿಗೂ ಗೊತ್ತು. ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಅದು ಅರ್ಥಶ್ಲೇಷ ಆಗುತ್ತೆ. ಇಲ್ಲಿ ನೋಡಿ, ಶ್ಲೇಷದ ಮುಖಾಂತರ ಆಳ್ವಾರುಗಳು ಎಷ್ಟು ಚೆನ್ನಾಗಿ ತಂದಿದ್ದಾರೆ. ತಿರುಮಹಳುಂ ಮಣ್ಮಹಳುಂ ಐಮಹಳುಂ ಶೇರ್ನಾಲ್ದಲ್, ಈ ಒಂದು ಪಾಶರವನ್ನು ನಾನು ಇಲ್ಲಿ ತಮ್ಮ ಮುಂದೆ ಇಡ್ತಾ ಇರತಕ್ಕಂಥದ್ದು. ಶ್ರೀದೇವಿಯ ಮೇಲೆಯೇ ಅತ್ಯಂತ ಪ್ರೀತಿ ಹೊಂದಿರುವುದೇಕೆ? ಶ್ರೀ ಸೂಕ್ತ ಇದೆ ನಮ್ಮಲ್ಲಿ. ಶ್ರೀ ಸೂಕ್ತದಲ್ಲಿ 24 ಕಡೆ ಈಂಕಾರ ಬರುತ್ತೆ. ನೀವು 3 ಸಲ ಶ್ರೀ ಸೂಕ್ತ ಪಠಣ ಮಾಡಿದ್ರೆ 72 ಸಲ ಈಂಕಾರ ಬರುತ್ತೆ. ಸಂಗೀತದಲ್ಲಿರೋದು 72 ಮೇಳಕರ್ತ ರಾಗಗಳು, 72 ಮಿಕ್ಕ ರಾಗಗಳು. ಅದರಿಂದ ಮಂತ್ರಶಾಸ್ತ್ರದ ಪ್ರಕಾರ ಶ್ರೀ ಸೂಕ್ತ ಸಂಗೀತಕ್ಕೆ ಮೂಲ ಆಧಾರ ಅಂತ. ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಹಾವಹ ತಾಂ ಮಹಾವಹ ಜಾತವೇದೋ ಲಕ್ಷ್ಮೀಂ ಅನಪಗಾಮಿನೀಂ. ಈ ರೀತಿ ನೀವು ಹೇಳ್ತಾ ಹೋದರೆ 24 ಕಡೆ ಈಂಕಾರ ಅನ್ನೋದು ಬರುತ್ತೆ. 24 × 3 72 ಮೇಳಕರ್ತ ರಾಗಗಳಿರ್ತಕ್ಕಂಥ ಸಂಗೀತಕ್ಕೆ ಮೂಲ ಆಧಾರ ಯಾವುದು ಅಂದರೆ ಶ್ರೀ ಸೂಕ್ತ ಅಂತ. ಶ್ರೀ ಅನ್ನೋದು ಬಹಳ ಶ್ರೇಷ್ಠವಾಗಿರ್ತಕ್ಕಂತಹ ಒಂದು ನಾಮ. ಆ ಶ್ರೀ ಶಬ್ದದ ಮೇಲೆ ಡಾಕ್ಟರ್ ಕೆ.ಎಸ್. ನಾರಾಯಣಾಚಾರ್ಯರು ವೇದ ಸಂಸ್ಕೃತಿ ಪರಿಚಯ 10 ವಾಲ್ಯೂಮಲ್ಲಿ ಮಹಾವಿಷ್ಣು ಮೇಲೆ ಒಂದು ವಾಲ್ಯೂಮ್ ತಂದಿದ್ದಾರೆ ಮತ್ತು ಶ್ರೀ ಮೇಲೆ ಒಂದು ವಾಲ್ಯೂಮ್ ತಂದಿದ್ದಾರೆ. ಸಮಗ್ರವಾಗಿರ್ತಕ್ಕಂಥ ಸಂಪುಟವನ್ನೇ ಅದಕ್ಕೆ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಆಳ್ವಾರು ಅನುಗ್ರಹಿಸ್ತಾ ಇದ್ದಾರೆ. ಶ್ರೀದೇವಿಯ ಮೇಲೆಯೇ ಅತ್ಯಂತ ಪ್ರೀತಿ ಹೊಂದಿರುವುದೇಕೆ? ದೇವಿ ಅಂದರೆ ಏನು ಗೊತ್ತಾ? ದಿವ್ ದೀಪ್ತೌ ಧಾತುವಿನಿಂದ ದೇವಿ ಅನ್ನೋ ಶಬ್ದ ಬರತಕ್ಕಂಥದ್ದು. ಪ್ರಕಾಶಮಾನವಾಗಿರ್ತಕ್ಕಂಥವಳು, ಕಣ್ಣು ಕೋರೈಸ್ತಕ್ಕಂಥವಳು, ರಾರಾಜಿಸ್ತಕ್ಕಂಥವಳು, ಅನುಪಮವಾಗಿರ್ತಕ್ಕಂಥ ಕಾಂತಿಯುಕ್ತಳು ಅನ್ನೋ ಅರ್ಥದಲ್ಲಿ ದೇವಿ ಎಂಬತಕ್ಕಂಥ ಶಬ್ದ ಬರ್ತಕ್ಕಂಥದ್ದು. ಅದಕ್ಕೆ ಯಾದೇವಿ ಸರ್ವಭೂತೇಷು ಆ ಮಾತು ಬರ್ತಕ್ಕಂಥದ್ದು. ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಬರೋಡಾ ಯೂನಿವರ್ಸಿಟಿ ಇಂಗ್ಲೀಷ್ ಪ್ರೊಫೆಸರ್ ಹೆಸರು ದೇವಿ ಅಂತ. DVI ಅವರು ಬರೀತಾ ಇದ್ದಾಗ ಮಿಸ್ ದೇವಿ ಅಂತ ಎಲ್ಲರೂ ಕಾಗದ ಬರೆಯೋಕ್ಕೆ ಶುರು ಮಾಡಿದರು. ಆಮೇಲೆ ಆತ ಸ್ಪೆಲ್ಲಿಂಗ್ ಚೇಂಜ್ ಮಾಡ್ಕೊಂಡ್ಬಿಟ್ಟು DEVY ಬರೀತಾರೆ ಈಗ. ದೇವಿ, GN ದೇವಿ. ಹೀ ಈಸ್ ಎ ಮ್ಯಾನ್, ನಾಟ್ ಎ ವುಮನ್.
ಸೊ ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ದೇವಿ ಎಂಬತಕ್ಕಂಥ ಶಬ್ದ ದಿವುದೀಪ್ತವು ಧಾತುವಿನಿಂದ ರಾರಾಜಿಸ್ತಕ್ಕಂಥದ್ದು. ಶ್ರೀದೇವಿಯ ಮೇಲೆಯೇ ಅತ್ಯಂತ ಪ್ರೀತಿ ಹೊಂದಿರುವುದೇಕೆ, ಭೂದೇವಿಯ ಮೇಲೆಯೇ ಅತ್ಯಂತ ಪ್ರೀತಿ ಹೊಂದಿರುವುದೇಕೆ, ನೀಳಾದೇವಿಯ ಮೇಲೆಯೇ ಅತ್ಯಂತ ಪ್ರೀತಿ ಹೊಂದಿರುವುದೇಕೆ ಎಂದು ಈ ಪ್ರಶ್ನೆಯನ್ನು ಮೂವರ ವಿಚಾರದಲ್ಲಿಯೂ ಕೇಳಿದ್ದಾರೆ ಎಂಬುದು ಒಂದು ಯೋಜನೆ. ಮತ್ತೊಂದು ಯೋಜನೆಗೆ ಅನುಸಾರವಾಗಿ ಶ್ರೀದೇವಿಯೊಡನೆ ಸಂಶ್ಲೇಷ ಹೊಂದಿರುವಾಗ ಇತರ ದೇವಿಯರಿಬ್ಬರೂ ಉಪಕರಣಭೂತರಾಗಿ ಸ್ವಾಮಿಯ ಸಂತೋಷವನ್ನು ಹೊಮ್ಮಿಸುವರು. ಶ್ರೀದೇವಿಯ ಮೇಲೆ ಸ್ವಾಮಿಯ ಪ್ರೀತಿ ಅತಿಶಯವಾಗಿರುವುದು ಎಂದು ನಿರೂಪಿಸಲಾಗಿದೆ. ಇದು ಇನ್ನೊಂದು ಅರ್ಥ. ಈ ರೀತಿಯಾಗಿ ಅರ್ಥಶ್ಲೇಷದ ಮುಖಾಂತರ ಇಲ್ಲಿ ಆಳ್ವಾರರು ಅತ್ಯಂತ ಸುಂದರವಾಗಿ ಈ ಮಾತನ್ನು ತಂದಿದ್ದಾರೆ. ಮುಂದಿನ ಪಾಶರದಲ್ಲಿ ನೋಡಿ, ದೇವಿಯರೊಡನೆ ಕೂಡಿದ ಸ್ವಾಮಿಯನ್ನು ಸೇವಿಸುವವರಿಗೆ ಭಗವದ್ಭಕ್ತಿಯು ಅವನ ದಯೆಯಿಂದ ತಾನಾಗಿಯೇ ಉಂಟಾಗುತ್ತದೆ. ನಾವು ಕೇಳ್ಕೋಬೇಕಾಗಿಲ್ಲ, ಆ ದಯೆಯಿಂದ ತಾನಾಗಿ ಬರುತ್ತೆ. ಅದು ಪಾಪ ಹೋಗಬೇಕೆಂದು, ಭಕ್ತಿ ಉಂಟಾಗಬೇಕೆಂದು ಅವನೇನು ಚಿಂತಿಸಬೇಕಾಗಿಯೇ ಇಲ್ಲ. ಅದು ಆಟೋಮ್ಯಾಟಿಕ್ಕಾಗಿ ನಡೆದೋಗತ್ತೆ. ನಾವು ಅದರ ಬಗ್ಗೆ ಯೋಚನೆ ಇಟ್ಕೊಳ್ಳೇಬೇಕಾಗಿಲ್ಲ. ಮನಸ್ಸಿನ ದೋಷಗಳು, ರುಚಿ, ವಾಸನೆ ಮೊದಲಾದವು ಅವಿದ್ಯಾದಿ ಕರ್ಮಗಳು ಅವನನ್ನು ಹಿಂಸಿಸುವು. ಅದರಿಂದ ನಾವು ಏನು ಮಾಡಬೇಕು ಅಂತ ಹೇಳಿದರೆ, ವಾಸನಾತ್ಯಾಗ ಮತ್ತು ಅವಿದ್ಯಾ ಎಂಬುದನ್ನು ದಾಟತಕ್ಕಂಥ ಪ್ರಯತ್ನ ಮಾಡಬೇಕು. ಈ ಲೋಕಕ್ಕೆ ನಮ್ಮನ್ನು ಬಂಧಿಸಿರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಅದೇ ಈ ವಾಸನೆಗಳು. ಈ ವಾಸನೆಗಳು ಯಾವಾಗಲೂ ಕೂಡ ಎಲ್ರಿಗೂ ಒಂದೇ ತರಹ ಬರಲ್ಲ. ಕೆಲವರಿಗೆ ದೇಹ ವಾಸನೆ, ಕೆಲವರಿಗೆ ಲೋಕವಾಸನೆ, ಕೆಲವರಿಗೆ ಶಾಸ್ತ್ರವಾಸನೆ. ನೋಡಿ, ಯಾವುದೋ ಒಂದು ವಾಸನೆಗೆ ತುತ್ತಾಗ್ತಾರೆ ಜನಗಳು. ಲೋಕವಾಸನೆ ಇರತಕ್ಕಂಥವರು ನಾನು ಎಲ್ಲರೂ ನನ್ನ ಹಾಡಿ ಹೊಗಳಬೇಕು ಎಂಬತಕ್ಕಂಥ ಇದರ ಮೇಲೆ ಹೊರಟೋಗತ್ತೆ. ದೇ ಸೀಕ್ ಆಫ್ಟರ್ ಪ್ರೈಸ್. ಸೊ ಅದರಿಂದ ಜನಗಳು ತನ್ನನ್ನು ಹೊಗಳಬೇಕು ಅನ್ನೋದಕ್ಕೆ ಏನು ಬೇಕಾದರೂ ಮಾಡೋದಕ್ಕೆ ತಯಾರಾಗಿಬಿಡ್ತಾರೆ. ದಟ್ ಈಸ್ ಕಾಲ್ಡ್ ಪ್ಲೇಯಿಂಗ್ ಟು ದ ಗ್ಯಾಲರೀಸ್. ನಿಜವಾಗಿ ವಿದ್ವತ್ ಇರ್ತಕ್ಕಂಥವನು ಆ ಕಡೆ ಹೋಗಬೇಕಾಗಿಲ್ಲ. ಆಲ್ವೇಸ್ ರೆಸ್ಪೆಕ್ಟ್ ಶುಡ್ ಬಿ ಕಮಾಂಡೆಡ್ ಆ್ಯಂಡ್ ನಾಟ್ ಡಿಮಾಂಡೆಡ್. ಒನ್ಸ್ ಯು ಸ್ಟಾರ್ಟ್ ಡಿಮಾಂಡಿಂಗ್ ರೆಸ್ಪೆಕ್ಟ್, ನೋಬಡಿ ವಿಲ್ ಗಿವ್ ಯು. ನಾನು ಈ ಉದಾಹರಣೆ ಕೊಡ್ತೀನಿ ಅಂತ ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನಿಮಗೆ ಅರ್ಥ ಮಾಡಿಸೋದಕ್ಕೆ ನಾನು ಉದಾಹರಣೆ ಕೊಡ್ತಾ ಇದ್ದೀನಿ. ದಿಸ್ ಎಕ್ಸಾಕ್ಟ್ಲಿ ದ ಡಿಫ್ರೆನ್ಸ್ ಬಿಟ್ವೀನ್ ಲಾಲ್ಗುಡಿ ಜಯರಾಮನ್ ಆ್ಯಂಡ್ ಕುನ್ನುಕೊಡಿ ವೈದ್ಯನಾಥನ್. ನಿಮಗೆಲ್ಲ ಗೊತ್ತು, ಇಬ್ಬರದು ನೀವು ಕೇಳಿದ್ದೀರ. ಲಾಲ್ಗುಡಿ ಜಯರಾಮನ್ನು ಈಗ ನಮ್ಮ ಮುಂದೆ ಇಲ್ಲ, ಕುನ್ನುಕೊಡಿ ವೈದ್ಯನಾಥನು ಇಲ್ಲ ನಮ್ಮ ಮುಂದೆ. ಅದು ಸತ್ಯಾಂಶವೇ. ಆದರೆ ಅವರು ಸಂಗೀತ ಕಚೇರಿ ಯಾವ ರೀತಿ ನಡೆಸ್ತಾ ಇದ್ರು ಅಂತ ನೀವು ನೋಡಿದವರು, ಕೇಳಿದವರು, ಅನುಭವಿಸಿದವರು ನಿಮಗೆ ಗೊತ್ತು. ಲಾಲ್ಗುಡಿ ಜಯರಾಮನ್ ಯಾವತ್ತೂ ಕೂಡ ಜನಗಳನ್ನು ಮೆಚ್ಚಿಸೋದಕ್ಕಾಗಲಿ, ಜನಗಳ ಆದರ ಪಡ್ಕೋಬೇಕಾಗಲಿ ಅದರ ದೃಷ್ಟಿಯಿಂದ ಅವ್ರು ನುಡಿಸೇ ಇಲ್ಲ ಅವ್ರು ಯಾವಾಗಲೂ ಕೂಡ. ಆದರೆ ಕುನ್ನುಕೊಡಿ ವೈದ್ಯನಾಥನ್ ಹಾಗಲ್ಲ. ಯಾರೋ ಒಬ್ಬರು ನೋಡೋದು, ಅವ್ರು ನೋಡಿಬಿಟ್ಟು ಹೀ ಅಂತ ಹಲ್ಕಿರಿಯೋದು, ಅವ್ರನ್ನ ನೋಡೋದು ಗೀ ಅಂತ ಇದು ಮಾಡೋದು. ವಿದ್ವತ್ ಇಬ್ಬರಿಗೂ ಇದೆ, ಇಲ್ಲ ಅಂತ ಹೇಳ್ತಾರೆ. ವಿದ್ವತ್ ಪ್ರಶ್ನೆ ಅಲ್ಲ ಮಾತಾಡ್ತಾ ಇರೋದು. ಆದರೆ ವಿ ಶುಡ್ ನೆವರ್ ಟ್ರೈ ಟು ಪ್ಲೀಸ್ ಲೆಸ್ಸರ್ ಮಾರ್ಟಲ್ಸ್. The only person whom we should want is God. God is generator, organizer and destroyer. G is generator, O is organizer, D is destroyer. That's the definition of God. And those who cannot realize God, they will be born as dog. G-O-D, D-O-G. So ಆ ದೃಷ್ಟಿಯಿಂದನೇ we should have God realization, not dog realization. ನಾವು ಯಾವಾಗಲೂ ಕೂಡ ಉದಾತ್ತವಾಗಿರ್ತಕ್ಕಂಥದ್ದನ್ನು ಮೆಚ್ಚಿಸೋದಕ್ಕೆ, ಅವರ ಒಂದು ಅನುಗ್ರಹಕ್ಕೆ ಪಾತ್ರರಾಗಬೇಕೇ ಹೊರತು ಸಾಮಾನ್ಯವಾಗಿರ್ತಕ್ಕಂಥ ಮನುಷ್ಯರಿಗೆ ನಾವು ಪಾತ್ರ ಆಗಬೇಕಾಗಿಲ್ಲ. ಕಾವ್ಯಂ ಯಶಸ್ಸೇ ಅರ್ಥಕೃತೆ ವ್ಯವಹಾರವಿದೆ ಶಿವೇತರಕ್ಷತೆಯೇ ಸದ್ಯ ಪರನಿರ್ವೃತೆಯೇ ಕಾಂತಾಸಂಹಿತೆಯ ಉಪದೇಶ ಯುಜೆ. ಮಮ್ಮಟ ಎಂಬತಕ್ಕಂಥ ಅಲಂಕಾರಿಕ, ಕಾವ್ಯಪ್ರಕಾಶ ಎಂಬತಕ್ಕಂಥ ಅಲಂಕಾರ ಗ್ರಂಥದಲ್ಲಿ ಕಾವ್ಯ ಪ್ರಯೋಜನಗಳನ್ನು ಹೇಳುವಾಗ 6 ಪ್ರಯೋಜನಗಳು ಹೇಳಿರುವಾಗ ಅತ್ಯುತ್ತಮವಾಗಿರ್ತಕ್ಕಂಥ ಪ್ರಯೋಜನ ಯಾವುದಪ್ಪ ಕಾವ್ಯಕ್ಕೆ ಅಂದರೆ ಸದ್ಯ ಪರನಿರ್ವೃತೆಯೇ, ಮೋಕ್ಷವೇ ಪ್ರಯೋಜನ, ಇನ್ಯಾವುದೂ ಅಲ್ಲ. ಅದ್ರ ಕೆಳಗಡೆ ಇನ್ಯಾವುದೋ ಲೌಕಿಕವಾಗಿರ್ತಕ್ಕಂಥ ಪ್ರಯೋಜನಕ್ಕೆ ನಾವು ಕಟ್ಟಿಬೀಳುವಾಕ್ಕಾಗಿಲ್ಲ. ಶಾಶ್ವತವಾಗಿರ್ತಕ್ಕಂಥ ಮುಕ್ತಿಗೆ ನಾವು ಯಾವಾಗಲೂ ಬಯಸಬೇಕೇ ಹೊರತು ದೊರೆಗೆ ಆಗ್ತಕ್ಕಂಥದ್ದಕ್ಕಾಗಲಿ, ದೊರೆಯಿಂದ ಸಿಗ್ತಕ್ಕಂಥ ಮರ್ಯಾದೆಗಾಗಲಿ ಅದಕ್ಕೆ ಅಪೇಕ್ಷೆ ಪಡಬಾರ್ದು. ನಡೆದಿರೋ ಒಂದು ಘಟನೆ ಹೇಳ್ತೀನಿ, ನಿಮಗೆ ಆಶ್ಚರ್ಯ ಆಗುತ್ತೆ. ಮೈಸೂರು ಮಹಾರಾಜರು ಇಂಗ್ಲೆಂಡ್ಗೆ ಹೋದಾಗ ಆಗ್ತಾನೆ ಮಹಾಮಹೋಪಾಧ್ಯಾಯ ಆರ್ ಶ್ಯಾಮಶಾಸ್ತ್ರಿಗಳು
ಕೌಟಿಲ್ಯನ ಅರ್ಥಶಾಸ್ತ್ರವನ್ನು ಆಂಗ್ಲ ಭಾಷೆಗೆ ತರ್ಜುಮೆ ಮಾಡಿದ್ದು ಅಲ್ಲಿ ಪ್ರಖ್ಯಾತವಾಗಿತ್ತು. ಮಹಾರಾಜರು ಬಂದಾಗ ಅಲ್ಲಿ ವಿದ್ವಾಂಸರು ಬರಮಾಡಿಕೊಂಡ್ರಂತೆ, ಯು ಆರ್ ಕಮಿಂಗ್ ಫ್ರಮ್ ದ ಲ್ಯಾಂಡ್ ಆಫ್ ಶ್ಯಾಮಶಾಸ್ತ್ರಿ, ಯು ಆರ್ ವೆಲ್ಕಮ್ ಅಂತ. ನೀನು ಮಹಾರಾಜ ಬರ್ತಾ ಇದೆಯಾ ಬಾ ಅಂತ ಕರೀಲಿಲ್ಲ, ನೀನು ಶ್ಯಾಮಶಾಸ್ತ್ರಿಗಳ ನಾಡಿಂದ ಬರ್ತಾ ಇದೆಯಾ, ನಿನಗೆ ಗೌರವ ಬಾ ಅಂದ್ರಂತೆ. ಮಹಾರಾಜರಿಗೆ ಶ್ಯಾಮಶಾಸ್ತ್ರಿಗಳು ಯಾರು ಅಂತಲೇ ಗೊತ್ತಿರಲಿಲ್ವಂತೆ. ಆಮೇಲೆ ವಾಪಸ್ ಬಂದು ಮೈಸೂರಿಗೆ ನಾನು ಶ್ಯಾಮಶಾಸ್ತ್ರಿಗಳನ್ನು ಭೇಟಿ ಮಾಡಬೇಕು ಅಂತ ಹೇಳಿ ಕಳಿಸಿದ್ರಂತೆ. ಆಗ ನಡ್ಕೊಂಡು ಹೋದ್ರಂತೆ ಪಂಡಿತರು, ಏನು ಮಹಾಪರಾಧ ಆಯ್ತು ಸ್ವಾಮಿ ನನ್ನಿಂದ, ಏನೋ ತಾವು ಹೇಳಿ ಕಳಿಸಿದ್ರಲ್ಲ ಅಂತ. ಆಗ ಮಹಾರಾಜರು ಹೇಳಿದ್ರಂತೆ, ನೋಡಪ್ಪ, ಮಹಾಪರಾಧ ಆಗಿದ್ದು ನಿನ್ನಿಂದ ಅಲ್ಲಪ್ಪ, ನನ್ನಿಂದ. ನಿನ್ನಂಥ ವಿದ್ವಾಂಸನ ಇಟ್ಕೊಂಡು ನಾನೇನು ನೋಡ್ಕೊಳ್ಳದೆ ಹೋದ್ನಲ್ಲ, ವಿದೇಶದಲ್ಲಿ ನೀನು ನನ್ನ ಕಣ್ಣು ತೆರೆಸಿದೆಯಪ್ಪ, ದಯವಿಟ್ಟು ನನ್ನ ನಾಡನ್ನು ಬಿಟ್ಟು ಹೋಗಬೇಡ ಅಂತ ಮಹಾರಾಜರ ಕಾಲಿಗೆ ಬಿದ್ದು ಪಂಡಿತರನ್ನು ಕೇಳ್ಕೊಂಡ್ರಂತೆ. ಅದಕ್ಕೆ ಸುಭಾಷಿತದಲ್ಲಿ ಹೇಳೋದು, ಸ್ವಗೃಹೇ ಪೂಜ್ಯತೆ ಮೂರ್ಖಃ, ಸ್ವಗ್ರಾಮೇ ಪೂಜ್ಯತೆ ಪ್ರಭು, ಸ್ವದೇಶೇ ಪೂಜ್ಯತೆ ರಾಜ, ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತ. ಸ್ವಗೃಹೇ ಪೂಜ್ಯತೆ ಮೂರ್ಖಃ, ಮೂರ್ಖನಿಗೆ ಮನೇಲಿ ಮಾತ್ರ ಬೆಲೆ, ಹೆತ್ತವ್ರಿಗೆ ಹೆಗ್ಣ ಮುದ್ದು ಆಚೆ ಹಾಕೋಕ್ಕಾಗಲ್ಲ, ದೇರ್ ಫಾರ್ ದ ಲಿಟ್ರಲಿ ಸಫರ್ ದೆಮ್ ಅಷ್ಟೇ. ಸ್ವಗ್ರಾಮೇ ಪೂಜ್ಯತೆ ಪ್ರಭು, ಪ್ರಭುಗೆ ಗ್ರಾಮದಲ್ಲಿ ಮಾತ್ರ ಬೆಲೆ, ಹೆದರ್ಕೊಂಡು, ಗೌರವದಿಂದ ಅಲ್ಲ ಕೊಡ್ತಾ ಇರೋದು ಗೌರವ. ಸ್ವದೇಶೇ ಪೂಜ್ಯತೆ ರಾಜ, ರಾಜನಿಗೆ ದೇಶದಲ್ಲಿ ಗೌರವ, ಆದರೆ ವಿದ್ವಾನ್ ಸರ್ವತ್ರ ಪೂಜ್ಯತೆ, ವಿದ್ವಾಂಸ ಎಲ್ಲಿ ಹೋದರೂ ಅವನಿಗೆ ಮರ್ಯಾದೆ ಇರುತ್ತೆ ಅಂತ. ಅದಕ್ಕೆ ಪೂರಕವಾಗಿರ್ತಕ್ಕಂಥದ್ದು ಕಾಳಿದಾಸ ಮತ್ತು ಭೋಜರಾಜನ ಜೀವನದಲ್ಲಿ ನಡೆದಿರ್ತಕ್ಕಂಥ ಘಟನೆ. ಭೋಜರಾಜ ಚರ್ಮಶ್ಲೋಕವನ್ನು ಕಾಳಿದಾಸನ ಬಾಯಲ್ಲಿ ಹೇಳಿಸಬೇಕು ಅಂತ ಬಲವಂತ ಮಾಡಿದ. ಕಾಳಿದಾಸನಿಗೆ ಅದು ಇಷ್ಟ ಇರಲಿಲ್ಲ. ದಾರಾನಗರವನ್ನು ಬಿಟ್ಟು ಏಕಶಿಲಾನಗರಕ್ಕೆ ಹೊಟ್ಟೋದ. ಆದರೆ ಭೋಜ ಎಂಥ ಪರ್ಸಿಸ್ಟೆಂಟ್ ಫೆಲೋ ಅಂದರೆ, ತಾನು ಮಾರುವೇಷ ಹಾಕ್ಕೊಂಡು ಏಕಶಿಲಾನಗರಕ್ಕೆ ಹೋಗಿಬಿಟ್ಟು ಭೋಜ ದಿವಂಗತಃ ಅಂತ ಹೇಳ್ದ. ಭೋಜ ಹೋಗ್ಬಿಟ್ಟ ಅಂತ. ಆಗ ಕಾಳಿದಾಸನಿಗೆ, ಅಯ್ಯೋ ನನ್ನ ದಣಿಯ ಕೊನೆಯ ಆಸೆ ನಾನು ತೀರ್ಸೋಕ್ಕಾಗಲಿಲ್ವಲ್ಲ, ಈಗಾಗಲೂ ತೀರಿಸೋಣ ಅಂದ್ಬಿಟ್ಟು ಚರ್ಮಶ್ಲೋಕ ಮಾಡ್ದ. ಅದ್ಯಧಾರ ನಿರಾಧಾರ ನಿರಾಲಂಬ ಸರಸ್ವತಿ ಪಂಡಿತ ಖಂಡಿತ ಸರ್ವೇ ಭೋಜರಾಜೇ ದಿವಂಗತೆ. ಭೋಜ ಹೋದ ಮೇಲೆ ಪಂಡಿತರಿಗೆ ಬೆಲೆ ಇಲ್ಲ, ಎಲ್ಲ ಮೂಲೆ ಗುಂಪಾಗ್ಬಿಟ್ರು ಅಂತ. ಆಗ ಎದುರಿಗಿದ್ದವನು ಅವನು ಬಿದ್ದು ಹೋಗ್ಬಿಟ್ನಂತೆ. ಆಗ ಅನ್ನಿಸ್ತಂತೆ ಕಾಳಿದಾಸನಿಗೆ, ಇವನೇ ಭೋಜ, ಕೊನೆಗೂ ನನ್ನ ಬಾಯಲ್ಲಿ ಚರ್ಮಶ್ಲೋಕ ಹೇಳಿಸ್ಬಿಟ್ಟು ನನಗೆ ಮೋಸ ಮಾಡೇಬಿಟ್ಟ ಅಂದ್ಬಿಟ್ಟು ಆ ಚರ್ಮಶ್ಲೋಕವನ್ನು ಹಿಂದೆ ಮುಂದಾಗಿ ಹೇಳಿದಂತೆ. ಮತ್ತೆ ಅದ್ಯದಾರ ಸದಾಧಾರ ಸದಾಲಂಬ ಸರಸ್ವತಿ ಪಂಡಿತ ಮಂಡಿತ ಸರ್ವೇ ಭೋಜರಾಜೇ ಭುವಂಗತೆ. ಆಗ ಭೋಜ ಎದ್ದು ನಿಂತ್ಕೊಂಡ ಅಂತ ಕಥೆ. ನಮಗೆ ಕಥೆ ಅಲ್ಲ ಬೇಕಾಗಿರೋದು, ಪಂಡಿತರಿಗೂ ರಾಜರಿಗೂ ಇದ್ದಂಥ ಸಂಬಂಧ ಅವಿನಾಭಾವವಾಗಿರ್ತಕ್ಕಂಥ ಸಂಬಂಧ, ಎಡೆಬಿಡದ ನಂಟು, ಅವಿಚ್ಛಿನ್ನವಾದ ಗಂಟು ಅವರಿಬ್ಬರ ಮಧ್ಯೆ ಇದ್ದಿದ್ದು. ಖ್ಯಾತಾನರಾಧಿಪತಯ ಕವಿ ಸಂಶ್ರಯೇಣ ರಾಜಾಶ್ರಯೇಣ ಜಗತ ಕವಯ ಪ್ರಸಿದ್ಧಿಂ ರಾಜ್ಞಾ ಸಮೋಸ್ತಿ ಕವೇಹಿನ ಪರಮೋಪಕಾರಿ ರಾಜ್ಞೋ ನ ಚಾಸ್ತಿ ಕವಿನ ಸದೃಶ ಸಹಾಯ. ಇಂಥ ಕವಿಯನ್ನು ಇಟ್ಕೊಂಡಿದ್ದಾನೆ ಅಂತ ರಾಜನಿಗೆ ಬೆಲೆ, ಇಂಥ ರಾಜನ ಆಸ್ಥಾನದಲ್ಲಿದ್ದಾನೆ ಅಂತ ಕವಿಗೆ ಬೆಲೆ. ಹಾಗೆ ಇಬ್ಬರೂ ಕೂಡ ಆ ರೀತಿಯಾಗಿ ನಡೀತಾ ಇತ್ತು. ಮುಖ್ಯವಾಗಿ ಈ ದೇಹ ವಾಸನೆ ತುಂಬ ಕೆಟ್ಟದ್ದು. ನನ್ನ ಸಮಾನ ನೋಡೋಕ್ಕೆ ಚೆನ್ನಾಗಿರೋರೇ ಇಲ್ಲ. ಎಲ್ಲಿ ತನಕ ಇರ್ತೀಯಪ್ಪ ಚೆನ್ನಾಗಿ? 10 ವರ್ಷ ಬಿಟ್ಟು ನೋಡಿದ್ರೆ ನೀವೂ ಅನಿಸೋಷ್ಟು ದೇಹ ವ್ಯತ್ಯಾಸ ಆಗಿಬಿಟ್ರತ್ತಪ್ಪ. ಒಂದೊಂದು ಕ್ಷಣವೂ ಕೂಡ ಆಯುಸ್ಸು ಅನ್ನೋ ಕಣಗಳು ಹೊರಗಡೆ ಹೋಗ್ತಾ ಇದೆ. ಭರ್ತೃಹರಿ ಹೇಳ್ತಾನೆ, ಗಾತ್ರಂ ಸಂಕುಚಿತಂ ಗತಿರ್ವಿಗಲಿತ ಭ್ರಷ್ಟಾ ಚ ದಂತಾವಲಿ ದೃಷ್ಟಿರ್ನಶ್ಯತಿ ವರ್ಧತೆ ಬದಿರತ ವಕ್ತ್ರಂಚ ಲಾಲಾಯತೆ ವಾಕ್ಯಂ ನಾದ್ರಿಯತೆ ಚ ಬಾಂಧವಜನೈಃ ಭಾರ್ಯಾ ನ ಶುಶ್ರೂಷತೆ ಹಾ ಕಷ್ಟಂ ಪುರುಷಸ್ಯ ಜೀರ್ಣವಯಸಃ ಪುತ್ರೋಪಿ ಅಮಿತ್ರಾಯತೆ. ಏನೆಲ್ಲ ಆಗತ್ತೆ ನೋಡಿ ವಯಸ್ಸಾದ ಮೇಲೆ. ಗಾತ್ರಂ ಸಂಕುಚಿತಂ, ದೇಹ ಕುಗ್ಗತ್ತೆ. ಗತಿರ್ವಿಗಲಿತ, ನಡೆಯೋದಕ್ಕೆ ಕಾಲಲ್ಲಿ ಶಕ್ತಿ ಇರೋದಿಲ್ಲ. ಭ್ರಷ್ಟಾಚ ದಂತಾವಲಿ, ಬಾಯಲ್ಲಿರೋ ಹಲ್ಲು ಉದುರೋಗುತ್ತೆ. ವಯಸ್ಸಾದಮೇಲೆ ಹಲ್ಲು ಉದುರೋಗ್ಬಿಟ್ಟು ಬೊಚ್ಚಬಾಯಿ ಆದರೆ, ಚಿಕ್ಕ ಮಕ್ಕಳಿಗೆ ಹಲ್ಲು ಬರದೆ ಬೊಚ್ಚಬಾಯಿ ಇರುತ್ತೆ. ಮಧ್ಯ ವಯಸ್ಸಿನಲ್ಲಿರ್ತಕ್ಕಂಥ ಯುವಕರು ಚಿಕ್ಕ ಮಕ್ಕಳನ್ನು ನೋಡ್ಕೊಳ್ಳೋ ಹಾಗೆ ವಯಸ್ಸಾಗಿರೋ ತಂದೆ ತಾಯಿನ ನೋಡ್ಕೋಬೇಕು. ನಾಳೆ ಇವ್ರ ಗತಿನೂ ಅದೇ. ಇವರೇನು ಪರ್ಮನೆಂಟಾಗಿ ಯುವಕರಾಗಿರೋಕ್ಕೆ ಸಾಧ್ಯ ಇಲ್ಲ. ಭ್ರಷ್ಟಾಚ ದಂತಾವಲಿ ದೃಷ್ಟಿರ್ನಶ್ಯತಿ, ಕಣ್ಣು ಕಾಣಲ್ಲ. ವರ್ಧತೆ ಬದಿರತ, ಕಿವಿಡ್ತನ ಹೆಚ್ಚಾಗತ್ತೆ. ವಕ್ತ್ರಂಚ ಲಾಲಾಯತೆ, ಯಾವಾಗ ಬಾಯಲ್ಲಿ ಹಲ್ಲಿಲ್ವೋ ಜೊಲ್ ಸುರಿಯೋಕ್ಕೆ ಶುರುವಾಗತ್ತೆ. ವಾಕ್ಯಂ ನಾದ್ರಿಯತೆ ಚ ಬಾಂಧವ ಜನೈಃ, ಬಂಧು ಬಾಂಧವರೇ ನಮ್ಮ ಮಾತು ಕೇಳಲ್ಲ. ಅದಕ್ಕೆ ನೋಡಿ ಹೇಳೋದು, ಕಿತ್ ಆ್ಯಂಡ್ ಕಿನ್ ಆರ್ ನಥಿಂಗ್ ಬಟ್ ಕಿತ್ಕೊಂಡು ತಿನ್ ಅಂತ. ಇಫ್ ಐ ಕ್ಯಾನ್ ಯೂಸ್ ಎ ಬೈಲಿಂಗ್ವಲ್ ಪನ್. ಸೊ ಕಿತ್ ಆ್ಯಂಡ್ ಕಿನ್ನೇ ಯಾವಾಗಲೂ ಕಿತ್ಕೊಂಡು ತಿನ್ನೋದು. ಅದಕ್ಕೆ ಜಾನ್ ಡನ್ ಒಂದು ಸಾನೆಟಲ್ಲಿ ಹೇಳ್ತಾನೆ, ಥ್ಯಾಂಕ್ ಗಾಡ್ ಗಾಡ್ ಹ್ಯಾಸ್ ಗಿವನ್ ಮೀ ಗುಡ್ ಫ್ರೆಂಡ್ಸ್ ದೋ ನಾಟ್ ಗುಡ್ ರಿಲೇಟಿವ್ಸ್ ಅಂತ. ಹುಟ್ತಾ ಅಣ್ತಮ್ಮಂದರು, ಬೆಳೀತಾ ದಾಯಾದಿಗಳು ಅಂತ.
ಅದಕ್ಕೆ ಆ ಮಾತು ಬಳಕೆಯಲ್ಲಿರ್ತಕ್ಕಂಥದ್ದು. ವರ್ಧತೆ ಭದ್ರತಾ ಭಕ್ತರಂಚ ಲಾಲಾಯತೆ ವಾಕ್ಯಂ ನಾದ್ರಿಯತೆ ಚ ಬಾಂಧವಜನೈ ಭಾರ್ಯಾನ ಶುಶ್ರೂಷತೆ. ಕೊನೆಗೆ ಹೆಂಡತಿಗೂ ಒಂಥರಹ ಅಸಡ್ಡೆ ಬರುತ್ತೆ. ಹಾ ಕಷ್ಟಂ ಪುರುಷಸ್ಯ ಜೀರ್ಣ ವಯಸ್ಸಃ ಪುತ್ರೋಪಿ ಅಮಿತ್ರಾಯತೆ. ಮಗನೂ ಶತ್ರುವಾಗ್ತಾನೆ. ಬೇಗ ವಿಲ್ ಬರೆಯಣ್ಣ ನನ್ನ ಹೆಸರಿಗೆ, ಕೊನೆಗೆ ನಿನಗೆ ಹೆಂಗಿರುತ್ತೋ ಜ್ಞಾನ ಯಾರಿಗೆ ಗೊತ್ತು, ಬರೆದ್ಬಿಡು ಮೊದಲೀಗ. ಅವನು ಹಿಡ್ಕೊಂಡು ಬರ್ಕೊಂಡು ಬಿಡ್ತಾನೆ. ನೀವು ಟಿ ವಿ ಆ್ಯಡನ್ನು ನೋಡಿರ್ಬೋದು, ಹಿಂದೆ ಬರ್ತಾಯಿತ್ತು. ಎಲ್ಲ ಮಕ್ಕಳು ಆ ಸಾಯೋ ಮುದುಕನ ಪಕ್ಕಲ ಸೇರಿಕೊಂಡು ಆ ಚೆಕ್ಕಿಗೆ ಸೊನ್ನೆಗಳು ಹಾಕಿಸ್ಕೊಂಡು ಕೊನೆಗೆ ಒಂದು ಮೇಲೆ ನೀರು ಬಿದ್ದು ಅಳಿಸೋಗುತ್ತೆ. ಬರೀರೋದು ಸೊನ್ನೆಗಳೇ. ಸೊ ಆ ದೃಷ್ಟಿಯಿಂದ ಅಫ್ಕೋರ್ಸ್ ಸೊನ್ನೆ ಪೂರ್ಣ ನಂಬರು. ನಮ್ಮ ಪ್ರಕಾರ ನಾವೇನು ವ್ಯಥೆ ಪಡಬೇಕಾಗಿಲ್ಲ. ವಿ ಆರ್ ದ ಪೀಪಲ್ ಹೂ ಹ್ಯಾವ್ ಇನ್ಹೆರಿಟೆಡ್ ದಿ ಕಾನ್ಸೆಪ್ಟ್ ಆಸ್ ಝೀರೋ, ಆ್ಯಂಡ್ ಝೀರೋ ಈಸ್ ಎ ಫುಲ್ ನಂಬರ್. ದೇರ್ ಫಾರ್ ಎನಿ ಒನ್ ಆಫ್ ಅವರ್ ಸ್ಟೂಡೆಂಟ್ಸ್ ಟೇಕ್ ಝೀರೋ ಇನ್ ದ ಎಕ್ಸಾಮಿನೇಷನ್, ವಿ ಶುಡ್ ಬಿ ಪ್ರೌಡ್ ಆಫ್ ದೆಮ್ ಆ್ಯಂಡ್ ವಿ ಶುಡ್ ನಾಟ್ ಕರ್ಸ್ ದೆಮ್ ಬಿಕಾಸ್ ದೇ ಹ್ಯಾವ್ ಇನ್ಹೆರಿಟೆಡ್ ಅವರ್ ಟ್ರೆಡಿಷನ್. ಸೊನ್ನೆಯಿಂದ 10⁻17 ತನಕ ಗುಣಾಕಾರ ಮಾಡೋ ಶಕ್ತಿ ನಮ್ಮ ಪೂರ್ವಜರಿಗಿತ್ತಪ್ಪ. ಏನ್ಷಂಟ್ ಇಂಡಿಯನ್ ಮ್ಯಾಥಮೆಟಿಕ್ಸ್ ಎಷ್ಟು ಮಟ್ಟಿಗೆ ಉದ್ಧಾರ ಆಗ್ತಾ ಇತ್ತು ಗೊತ್ತಾ? 10 × 10 × 10 17 ಸಲ ಗುಣಾಕಾರ ಮಾಡಿದ್ರೆ ಪರಾರ್ಧ ಅಂತ ಅದಕ್ಕೆ ಹೆಸರು. ಏಕಂ ದಶ ಶತಂಚೈವ ಸಹಸ್ರಂ ಅಯುತಂತತ ಲಕ್ಷಂಚ ಪ್ರಯುತಂಚೈವ ಕೋಟಿ ಅರ್ಬುದಮೇವ ಚ ವೃಂದಂ ಖರ್ವೋ ನಿಖರ್ವಶ್ಚ ಶಂಖಃ ಪದ್ಮಶ್ಚ ಸಾಗರಃ ಅಂತ್ಯಂ ಮಧ್ಯಂ ಪರಾರ್ಧಂಚ ದಶಾವೃದ್ಯ ಯಥಾಕ್ರಮಂ. 10 × 10 × 10 17 ಟೈಮ್ಸ್ ಗುಣಾಕಾರ ಮಾಡಿದ್ರೆ ಪರಾರ್ಧ ಅನ್ನೋ ನಂಬರ್ ಸಿಗುತ್ತೆ. ಅದರಿಂದ 0 ಟು ಪರಾರ್ಧ ನಮ್ಮ ರೇಂಜ್ ನೋಡಿ ಎಷ್ಟು ಮಟ್ಟಿಗಿತ್ತು ಅಂದರೆ ಏನ್ಷಂಟ್ ಇಂಡಿಯನ್ ಮ್ಯಾಥಮೆಟಿಕ್ಸ್. ಸೊ ಅದರಿಂದ ಎಷ್ಟು ಮುಂದುವರೆದಿದ್ವಿ ನಾವು ಅನ್ನೋದಕ್ಕೆ ಮುಖ್ಯವಾಗಿ ಈ ದೇಹವಾಸನೆ ಅನ್ನೋದು ಬಹಳ ಕೆಟ್ಟದ್ದು. ಒಂದು ಘಟನೆ ನಡೆಯುತ್ತೆ ಬುದ್ಧನ ಜೀವನದಲ್ಲಿ. ಬುದ್ಧನಿಗೊಬ್ಬ ತಮ್ಮ ಇದ್ದ, ನಂದ ಅಂತ. ಅವನ ಸುಂದರಿಯನ್ನೇ ಲೋಕೋತ್ತರ ಸುಂದರಿ ಅಂತ ಪ್ರೀತಿಸ್ತಾ ಇದ್ದ. ಬುದ್ಧ ಅವನಿಗೆ ಕಣ್ಣು ತೆರೆಸಬೇಕು ಅಂತ ವಿಹಾರಕ್ಕೋಸ್ಕರ ಒಂದಿನ ಸಂಜೆ ಕರ್ಕೊಂಡು ಹೋದ. ಕೋತಿಗಳು ಒಂದು ಕೊಂಬೆಯಿಂದ ಒಂದು ಕೊಂಬೆಗೆ ನೆಗೀತಾ ಇತ್ತು. ತಮ್ಮ ಇದು ಹೆಂಗಿದೆ ಅಂತ ಕೇಳ್ದ. ಅಯ್ಯೋ ಕೋತಿ ಅಣ್ಣ ಅದು ಗೊತ್ತಿಲ್ವಾ? ಸರಿ ನಡಿಯಪ್ಪ ಮುಂದೆ. ಇನ್ನೂ ಮುಂದೆ ಹೋದರೆ ಅಪ್ಸರೆಗಿಂತ ಚೆನ್ನಾಗಿರ್ತಕ್ಕಂಥ ಒಬ್ಬಳು ಹುಡುಗಿನ ತೋರಿಸ್ಬಿಟ್ಟು ಈಗ ನಿನ್ನ ಸುಂದರಿ ಹೆಂಗೆ ಕಾಣಿಸ್ತಾಳೆ ಇವಳ ಹಿನ್ನೆಲೆಯಲ್ಲಿ ಅಂತ ಕೇಳ್ದ. ಆಗ ನಂದ ಹೇಳ್ದ, ಅಣ್ಣ ನನ್ನ ಸುಂದರಿ ಈಗ ಕೋತಿ ಥರ ಕಾಣಿಸ್ತಾ ಇದ್ದಾಳೆ ಅಂತ. ನೋಡಪ್ಪ, ಎಲ್ಲ ಬಾಹ್ಯ ಸೌಂದರ್ಯವೂ ಅಷ್ಟೇನಪ್ಪ. ನಿಜವಾಗಿರ್ತಕ್ಕಂಥ ಸೌಂದರ್ಯ ಯಾವುದು ಅಂದರೆ ಅದೇ ಭಗವತ್ ಸೌಂದರ್ಯ. ಸತ್ಯಂ ಶಿವಂ ಸುಂದರಂ. ಯಾವುದು ಸತ್ಯವೋ ಅದು ಶಿವ, ಯಾವುದು ಶಿವವೋ ಅದು ಸುಂದರ. ಅದಕ್ಕೇನೆ ಸುಂದರಾತಿ ಸುಂದರಂ ಅರವಿಂದ ನಂದ ದರ್ಶನಂ ಅಂತ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ರಾತ್ರಿಯಲ್ಲಿ ಅರವಿಂದ್ ಘೋಷ್ ಮೇಲೆ ಕಪಾಲಿ ಶಾಸ್ತ್ರಿಗಳು ಆಶುವಾಗಿ ಹೇಳಿರ್ತಕ್ಕಂಥ ಶ್ಲೋಕ ಸುಂದರಾತಿ ಸುಂದರಂ ಅರವಿಂದ ನಂದ ದರ್ಶನಂ ಅಂತ. ಅದು ಆಶು ಕವಿತ್ವ ಅಂದರೆ. ಆಶು ಕವಿತ್ವ ಅಂದರೆ ಸಾಕ್ಷಾತ್ತಾಗಿ ಬರ್ತಾ ಇರಬೇಕು ಆ ರೀತಿ ಪುಂಖಾನುಪುಂಖವಾಗಿ. 1 ಗಂಟೆಯಲ್ಲಿ 100 ಶ್ಲೋಕ, 60 ನಿಮಿಷದಲ್ಲಿ 100 ಶ್ಲೋಕ ಮಾಡಿದ್ರಿಂದ ಕಾವ್ಯಕಂಠ ಎಂಬುದಾಗಿ ಪ್ರಶಸ್ತಿ ಗಣಪತಿ ಮುನಿಗಳಿಗೆ ದೊರೆಯಿತು. ಕಾವ್ಯಕಂಠ ಗಣಪತಿ ಮುನಿ ಅಂತ ಅದಕ್ಕೆ ಹೆಸರುವಾಸಿಯಾಗಿದ್ದು. ರಮಣರ ಅಂತ್ಯವಾಸಿಗಳಾಗಿದ್ದವರು ಕಾವ್ಯಕಂಠ. ಉಮಾಸಹಸ್ರಂ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಕೃತಿ ಇದೆ ಕಾವ್ಯಕಂಠ ಗಣಪತಿ ಮುನಿಗಳದು. 1000 ಶ್ಲೋಕಗಳು ಉಮೆ ಬಗ್ಗೆ, ಅದ್ಭುತವಾಗಿರ್ತಕ್ಕಂತಹ ಶ್ಲೋಕ. ಇರಲಿ, ಅದಕ್ಕೆ ಆಮೇಲೆ ಬರ್ತೀನಿ. ಈಗಿನ್ನ ವಾಸನೆಯಲ್ಲಿದ್ದೀವಿ ನಾವು. 3ನೇ ವಾಸನೆ ಶಾಸ್ತ್ರವಾಸನೆ. ಕೆಲವ್ರಿಗೇನಾಗತ್ತೆ ಅಂದರೆ ಆ ಶಾಸ್ತ್ರದ ಮೇಲೆ ಹೋಗ್ಬಿಡತ್ತೆ ಮೋಹ. ವ್ಯಾಕರಣ ತರ್ಕ ಓದ್ದವ್ರಿಗಂತೂ ನಮ್ಮ ಸಮಾನ ಹರಿತವಾಗಿರೋ ಬುದ್ಧಿ ಇರೋರೇ ಇಲ್ಲ ಅಂತ ಮೋಹ ಬಂದ್ಬಿಡತ್ತೆ. ಒಂದು ಸಲ ವ್ಯಾಕರಣ ಓದ್ದವರು ತರ್ಕ ಓದ್ದವ್ರನ್ನ ಬೈದ್ರಂತೆ. ಯೂಯಂ ಸರ್ವೇ ಪಶವಃ. ನಿಮಗೇನು ಅರ್ಥ ಆಗಲ್ಲ ಹೋಗ್ರಯ್ಯ ನೀವೆಲ್ಲ ಪಶುಗಳು ಅಂತ. ತರ್ಕ ಓದ್ದವನು ಸುಮ್ಮನೆ ಇರಬೇಕೋ ಇಲ್ವೋ? ಯದಿ ವಯಂ ಪಶವಃ ತರ್ಹಿ ಯೂಯಂ ತೃಣವಃ ಅಂತ ಹೇಳಿದ. ನಾವೇನೋ ಪಶು ಸರಿ, ನೀವು ಯಾರು? ತೃಣ ಅಂದ್ರೇನೋ ಹುಲ್ಲು. ಪಶುಗಳೇನು ಮಾಡುತ್ತೆ? ಹುಲ್ಲನ್ನು ತಿಂದಾಕ್ಬಿಡುತ್ತೆ. ನಮ್ಮ ಸವಾಸಕ್ಕೆ ಬರಬೇಡಿ ಅಂತ. ಈ ರೀತಿ ಎಲ್ಲಿ ಕೊನೆ ಮೊದಲು? ಅದಕ್ಕೇ ವಾಗ್ವೈಖರಿ ಶಬ್ದಚರಿ ಶಾಸ್ತ್ರ ವ್ಯಾಖ್ಯಾನ ಕೌಶಲಂ ವೈದುಷ್ಯಂ ವಿದುಷಾಂತದ್ವತು ಭುಕ್ತಯೇ ನತು ಮುಕ್ತಯೇ. ಇದೆಲ್ಲ ಊಟ ಕೊಡುತ್ತಪ್ಪ, ಮುಕ್ತಿ ಕೊಡೋದಿಲ್ಲ. ಆದ್ದರಿಂದ ಮೊದಲು ಈ ವಾಸನೆಗಳನ್ನು ನಾವು ಗೆಲ್ಲಬೇಕು. ವಾಸನಾ ಸಂಪರಿತ್ಯಾಗಾತ್ ಚಿತ್ತಂ ಗಚ್ಚತಿ ಅಚಿತ್ತತಾಂ. ಅದಕ್ಕೆ ನೋಡಿ ಎಂಥ ಒಳ್ಳೆ ಮಾತು. ಯಾರು ವಾಸನೆಗಳನ್ನು ಗೆದ್ದಿದ್ದಾರೋ, ಲೋಕವಾಸನೆ, ದೇಹವಾಸನೆ, ಶಾಸ್ತ್ರವಾಸನೆ ಎಂಬತಕ್ಕಂತಹ ವಾಸನಾತ್ರಯಗಳನ್ನು ಗೆದ್ದವರು. ನಿಮಗೆ ಇದರ ಬಗ್ಗೆ ಹೆಚ್ಚು ಇನ್ಫಾರ್ಮೇಷನ್ ಬೇಕಾದರೆ ಯೋಗ ವಾಸಿಷ್ಠ ಗ್ರಂಥವನ್ನು ದಯವಿಟ್ಟು ನೋಡಿ. ಯೋಗ ವಾಸಿಷ್ಠದಲ್ಲಿ ಎಂಥ ಅದ್ಭುತವಾಗಿರ್ತಕ್ಕಂತಹ ವಾಸನಾತ್ಯಾಗ ಪ್ರಕರಣವಾಗಲಿ, ಮನೋನಾಶ ಪ್ರಕರಣವಾಗಲಿ ಅದನ್ನು ಓದಿಬಿಟ್ರೆ ನಿಜಕ್ಕೂ ಕೂಡ ಅದ್ಭುತವಾಗಿರ್ತಕ್ಕಂಥ ವರ್ಣನೆ. ರಾಮಾಯಣಕ್ಕಿಂತ ಗಾತ್ರದಲ್ಲಿ ದೊಡ್ಡದಾಗಿರೋದು ಯೋಗ ವಾಸಿಷ್ಠ.
ರಾಮಾಯಣ ಆದರೂ 24,000 ಶ್ಲೋಕಗಳು, ಅದು 26,617 ಶ್ಲೋಕ ಯೋಗ ವಾಸಿಷ್ಠದಲ್ಲಿರೋದು. ದೇವುಡು ನರಸಿಂಹಶಾಸ್ತ್ರಿಗಳನ್ನು ಸ್ಮರಿಸ್ಕೋಬೇಕು. ಆ ಮಹನೀಯರು ಎಲ್ರಿಗೂ ಗೊತ್ತಿರೋ ಹಾಗೆ ಮಹಾದರ್ಶನ, ಮಹಾಬ್ರಾಹ್ಮಣ ಅದರ ಬಗ್ಗೆ ಮಾತಾಡ್ತಾರೆ ಹೊರತು, ಯಾರಾದರೂ ದೇವುಡೂರು ಸಮಗ್ರವಾಗಿರ್ತಕ್ಕಂಥ ಯೋಗ ವಾಸಿಷ್ಠವನ್ನು ಕನ್ನಡಕ್ಕೆ ತಂದಿದ್ರು 65 ವರ್ಷಗಳ ಹಿಂದೆ ಅಂತ ಗೊತ್ತಿರೋರು ಎಷ್ಟು ಜನ ಇದ್ದಾರೆ? 25 ವಾಲ್ಯೂಮಲ್ಲಿ ಸಮಗ್ರವಾಗಿರ್ತಕ್ಕಂಥದ್ದನ್ನು ಜಯಚಾಮರಾಜ ಒಡೆಯರು 65 ವರ್ಷದ ಹಿಂದೆ ಪ್ರಕಟ ಮಾಡಿಸಿದ್ರು ಮೈಸೂರಿಂದ. ದಟ್ ಈಸ್ ಅನದರ್ ಕಾಂಟ್ರಿಬ್ಯೂಷನ್ ಆಫ್ ದೇವುಡು, ಟ್ರಾನ್ಸ್ಲೇಷನ್ ಪಾಯಿಂಟ್ ಆಫ್ ವ್ಯೂನಿಂದ. ಭಾಷಾಂತರವೂ ಒಂದು ಮುಖ್ಯವಾಗಿರ್ತಕ್ಕಂಥ ಕೃತಿನೇ. ಇಟಾಲಿಯನ್ ಭಾಷೆಯಲ್ಲಿ ಒಂದು ಮಾತಿದೆ, ಆಲ್ ಟ್ರಾನ್ಸ್ಲೇಟರ್ಸ್ ಆರ್ ಮ್ಯೂಟಿಲೇಟರ್ಸ್ ಅಂತ. ಇರಲಿ, ಟ್ರಾನ್ಸ್ಲೇಷನ್ ಇಲ್ಲದೆ ಹೋದರೆ ಮೂಲ ಇಲ್ಲದೆ ಇರತಕ್ಕಂಥವ್ರಿಗೆ ಅರ್ಥ ಆಗೋದು ಹೇಗೆ? ಸೊ ಅದರಿಂದ ಈ ವಾಸನೆಗಳನ್ನು ಸಂಪೂರ್ಣವಾಗಿ ನಾವು ಅಳಿಸಬೇಕು. ವಾಸನಾ ಸಂಪರಿತ್ಯಾಗಾತ್, ಬರೀ ಪರಿತ್ಯಾಗಾತ್ ಅಂತ ಹೇಳಿಲ್ಲ, ಸಂಪರಿತ್ಯಾಗಾತ್, ಸಂಪೂರ್ಣವಾಗಿ. ಹೇಗೆಂದರೆ ಗೀತೆಯಲ್ಲಿ ಪರಮಾತ್ಮ ಹೇಳಿರೋ ಹಾಗೆ ಹೃದಯ ವಿಷ್ಟ ಅಂತ ಹೇಳಿಲ್ಲ, ಹೃದಯ ನಿವಿಷ್ಟ ಅಂತ ಹೇಳಿಲ್ಲ, ಹೃದಯ ಸನ್ನಿವಿಷ್ಟ. ನೆನಪಿರಲಿ ನಿಮಗೆ, ಆ ಸನ್ ಎಂಬತಕ್ಕಂಥದ್ದು ಒತ್ತಿ ಹೇಳುತ್ತೆ ಆ ಮಾತನ್ನು, ಸನ್ನಿವಿಷ್ಟ. ಹಾಗೆ ವಾಸನಾ ಸಂಪರಿತ್ಯಾಗಾತ್, ಸಂಪೂರ್ಣವಾಗಿ ವಾಸನೆಗಳನ್ನು ಕಳ್ಕೊಂಡ ಮೇಲೆ ಚಿತ್ತಂ ಗಚ್ಚತಿ ಅಚಿತ್ತತಾಂ, ಅದು ಮನೋಲಯ, ಮನೋನಾಶ ಅಥವಾ ಮನೋಮಯ ಕೋಶಕ್ಕಿಂತ ಮೇಲೆ ಹೋಗತಕ್ಕಂಥ ಸ್ಥಿತಿ, ಅದು ಆಗಬೇಕಾಗಿರೋದು. ಯಾಕೆಂದರೆ ಮನಯೇವ ಮನುಷ್ಯಾಣಾಂ ಕಾರಣಂ ಬಂಧ ಮೋಕ್ಷಯೋ, ನಮ್ಮ ಬಂಧನಕ್ಕಾಗಲಿ ನಮ್ಮ ಮೋಕ್ಷಕ್ಕಾಗಲಿ ನಮ್ಮ ಮನಸ್ಸೇ ಕಾರಣ. ಅದರಿಂದನೇ ಯಾವಾಗಲೂ ಮನಸ್ಸನ್ನು ನಮ್ಮ ಅಧೀನದಲ್ಲಿ ಇಟ್ಕೋಬೇಕೇ ಹೊರತು ಮನಸ್ಸಿನ ಅಧೀನದಲ್ಲಿ ನಾವಿರಬಾರ್ದು ಅನ್ನೋದಕ್ಕೆ ಉದಾಹರಣೆ ಏನು ಅಂದರೆ, ಬೆಂಗಳೂರಲ್ಲಿರ್ತಕ್ಕಂಥ ಆಟೋ ರಿಕ್ಷಾ ಅವ್ರ ತರಹ. ಏನಪ್ಪ ಜಯನಗರ ಬರ್ತೀಯಾ? ವಿಜಯನಗರಕ್ಕೆ ಹೋಗ್ತೀನಿ ಸ್ವಾಮಿ, ಜಯನಗರಕ್ಕೆ ಬರಲ್ಲ. ಸೊ ಅದರಿಂದ ನೀವು ಕೊಡೋ ದುಡ್ಡು ಕೊಟ್ಟು ಅವ್ನು ಹೋಗೋ ಕಡೆ ನೀವು ಹೋಗಬೇಕೇ ಹೊರತು ನೀವು ಬರೋ ಕಡೆ ಅವ್ನು ಬರಲ್ಲ. ಆವಾಗ ಏನಾಗುತ್ತೆ, ಅದು ದುಷ್ಟಾಶ್ವ ಇವ ಸಾರತೆ, ಕಠೋಪನಿಷತ್ತಲ್ಲಿ ಹೇಳೋ ಹಾಗೆ. ನಿನ್ನ ಅಧೀನದಲ್ಲಿ ಇಲ್ಲದೆ ಹೋದರೆ ಕುದುರೆ ನಾಗಾಲೋಟದಲ್ಲಿ ಓಡುತ್ತೆ, ಕುದುರೆ ಹೋಗೋ ಕಡೆ ನೀನು ಹೋಗಬೇಕಾಗತ್ತೆ. ಅದರಿಂದ ನಾವಿರೋ ಕಡೆ ಅದು ಬರಬೇಕೇ ಹೊರತು ಅದಿರೋ ಕಡೆ ನಾವು ಹೋಗ್ತಕ್ಕಂಥದ್ದಲ್ಲ. ಯಥಾ ಯಥಾ ಪ್ರತ್ಯಗವಸ್ಥಿತಂ ಮನಃ ತಥಾ ಮುಂಚತಿ ಬಾಹ್ಯವಾಸನಾ ನಿಶೇಷ ಮೋಕ್ಷೇ ಸತಿ ವಾಸನಾನಾಂ ಆತ್ಮಾನುಭೂತಿ ಪ್ರತಿಬಂಧ ಶೂನ್ಯ. ಆತ್ಮ ಅನುಭೂತಿ ಆಗಬೇಕು. ಅನುಭೂತಿ ಉಂಟಾಗೋದು ಅನುಭವದಿಂದ. ವೇದಾಂತಕ್ಕೆ ಇರತಕ್ಕಂಥದ್ದೇ ಅನುಭವ. ಅದಕ್ಕೆ ಪರಮ ಪ್ರಮಾಣ ಯಾವುದಪ್ಪ ಅಂದರೆ ವೇದಾಂತಕ್ಕೆ ಅನುಭವವೇ. ಅನುಭವಗಮ್ಯ ವೇದಾಂತ, ಅನುಭವಾವಸಾನತ್ವ ಶಾಸ್ತ್ರಾಣ, ಅನುಭವಗಮ್ಯಂ ಹಿ ವಿದ್ಯಾಫಲಂ. 2 ಬ್ರಹ್ಮಸೂತ್ರಗಳು ಹೊರಟಿರೋದು ಅನುಭವದ ಪ್ರಾಶಸ್ತ್ಯವನ್ನು ಹೇಳೋದಕ್ಕೆ. ಒಂದು ಕಡೆ ಭಾಷ್ಯದಲ್ಲೇ ಬರುತ್ತೆ, 100 ವೇದವಾಕ್ಯ ಬಂದು ಬೆಂಕಿ ತಣ್ಣಗಿದೆ ತಣ್ಣಗಿದೆ ಅಂದರೂ ಕೂಡ ನೀನು ಒಪ್ಪಬೇಕಾಗಿಲ್ಲ, ನಿನ್ನ ಅನುಭವಕ್ಕೇನು ಬರ್ತಾ ಇದೆ. ನಹಿ ಶ್ರುತಿಶತೇನಾಪಿ ಅಗ್ನಿ ಶೀತಃ ಇತಿ ಅಭ್ಯುಪಗಂತುಂ ಶಕ್ಯತೆ. ಹತ್ತಿರ ಹೋದ್ರೆ ಕೈ ಸುಡುತ್ತೋ ಇಲ್ವೋ, ಆದ್ದರಿಂದ ಅನುಭವವೇ ಪರಮ ಪ್ರಮಾಣ ಮುಖ್ಯವಾಗಿರ್ತಕ್ಕಂಥದ್ದು. ನನಗೆ ಹಸುವಾದಾಗ ನಾನೇ ಊಟ ಮಾಡಬೇಕೇ ಹೊರತು ನಾನು ಊಟ ಮಾಡಿಬಿಟ್ಟು ರಾಮು ಅವ್ರ ಹಸುವು ಹೋಗಲಿ, ನಾನು ಊಟ ಮಾಡಿಬಿಟ್ಟು SR ರಾಮಸ್ವಾಮಿ ಅವರ ಹಸುವು ಹೋಗಲಿ ಅಂದರೆ ಹೋಗುತ್ತಾ? ಸೊ ಅದರಿಂದ ಅವರವರಿದಕ್ಕೆ ಅವರವರೇ ಪ್ರಯತ್ನ ಮಾಡಬೇಕು ಅನ್ನೋದನ್ನು ಒತ್ತಿ ಹೇಳ್ತಾರೆ ನೋಡಿ. ವಾಸನಾ ಪ್ರಕ್ಷಯೋ ಮೋಕ್ಷ ಜೀವನ್ಮುಕ್ತಿ ರಿಷ್ಯತೆ. ಯಾರು ವಾಸನವನ್ನು ಸಂಪೂರ್ಣವಾಗಿ ಗೆದ್ದಿರ್ತಾರೋ ಅದು ಜೀವನ್ಮುಕ್ತ ಸ್ಥಿತಿ ಎಂಬುದಾಗಿ. ಸಮಾಧಿಮಾನೇನ ಸಮಸ್ತ ವಾಸನಾ ಗ್ರಂಥೇರ್ವಿನಾಶೇ ಅಖಿಲ ಕರ್ಮನಾಶಃ ಅಂತರ್ಬಹಿ ಸರ್ವತ ಏವ ಸರ್ವದಾ ಸ್ವರೂಪ ವಿಸ್ಫೂರ್ತಿರಯತ್ನತ ಸ್ಯಾತ್. ಸಮಾಧಿ ಜ್ಞಾನೇನ ಸಮಸ್ತ ವಾಸನಾ ಗ್ರಂಥೇ ವಿನಾಶಃ. ಸಂಪೂರ್ಣವಾಗಿ ಈ ವಾಸನಾ ಗ್ರಂಥಿಗಳು ಎಲ್ಲಿ ಕಳಚಿಕೊಳ್ಳುತ್ತೆ ಅಂದರೆ ಸಮಾಧಿ ಸ್ಥಿತಿಯಲ್ಲಿ. ಸಮಾಧಿ ಅಂದ್ರೇನು? ಸಮ್ಯಕ್ ಆಧೀಯತೆ ಮನಃ ಯತ್ರ. ಯಾರಿಗೆ ಸಂಪೂರ್ಣವಾಗಿ ಮನಸ್ಸಿನ ಮೇಲೆ ಹತೋಟಿ ಇರುತ್ತೋ ಅವರು ಮಾತ್ರ ಸಮಾಧಿ ಸ್ಥಿತಿಗೆ ಹೋಗೋದಕ್ಕೆ ಸಾಧ್ಯ. ಪರಿಪೂರ್ಣ ಸಮಾಧೀನಾಂ ಕಿಂ ಕಿಂ ನಾಮಿ ನ ಸಿದ್ಧ್ಯತಿ. ವಾರ್ತಿಕಾಚಾರ್ಯರು ಹೇಳ್ತಾರೆ, ಯಾರಿಗೆ ಸಂಪೂರ್ಣವಾಗಿ ಸಮಾಧಿ ಸ್ಥಿತಿಯಲ್ಲಿ ಇರ್ತಾರೋ ಅವ್ರಿಗೆ ಏನು ತಾನೇ ಸಿದ್ಧಿಸೋದಿಲ್ಲ ಅಂತ. ರಾಮಕೃಷ್ಣ ಪರಮಹಂಸರು ಸಮಾಧಿಗೆ ಹೋಗ್ತಾಯಿದ್ರು, ರಮಣ ಮಹರ್ಷಿಗಳು ಸಮಾಧಿಯಲ್ಲಿರ್ತಾಯಿದ್ರು, ಸದಾಶಿವ ಬ್ರಹ್ಮೇಂದ್ರ ಸಮಾಧಿ ಸ್ಥಿತಿಗೆ ಹೋಗ್ತಾಯಿದ್ರು, ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು ಸಮಾಧಿ ಸ್ಥಿತಿಗೆ ಹೋಗ್ತಾಯಿದ್ರು. ಎಷ್ಟು ಜನ ಮಹಾತ್ಮರು ಆ ಸ್ಥಿತಿಲಿರುವಾಗ ಅವರಿಗೆ ಸಂಪೂರ್ಣವಾಗಿ ಲೌಕಿಕವಾಗಿರ್ತಕ್ಕಂಥ ಕಟ್ಟುಪಾಡುಗಳೇ ಇರೋದಿಲ್ಲ, ಇದಕ್ಕಿಂತ ಮೇಲಿರ್ತಾರೆ. ಅದಕ್ಕೆ ಎಲ್ಲ ಸಮಾಧಿಯಲ್ಲಿ ಇರೋರು ಕೂಡ ಸಾಮಾನ್ಯರ ದೃಷ್ಟಿಗೆ ಹೆಂಗೆ ಕಾಣ್ತಾರೆ ಅಂದರೆ ಹುಚ್ಚರ ತರಹ ಕಾಣ್ತಾರೆ. ಯಾಕಂದರೆ ನಾವೇನು ಅನ್ಕೋತೀವಿ, ಎಲ್ಲರೂ ನಮ್ಮ ಥರನೇ ಇರಬೇಕು ಅಂತ ಒಂದು ಭಾವನೆ ಇರುತ್ತೆ ನೋಡಿ. ಯಾರಾದರೂ ಸ್ವಲ್ಪ ನಮಗಿಂತ ವಿಲಕ್ಷಣವಾಗಿದ್ದರೆ ಅವನು ಹುಚ್ಚ ಅಂತ ಹೇಳಿಬಿಡ್ತೀವಿ. ಅದಕ್ಕೆ ಒಂದು ಮಾತಿದೆ ಇಂಗ್ಲೀಷಲ್ಲಿ, ದ ಲೈನ್ ಆಫ್ ಡಿಮಾರ್ಕೇಷನ್ ಬಿಟ್ವೀನ್ ಅ ಜೀನಿಯಸ್ ಆ್ಯಂಡ್ ಅ ಲೂನೆಟಿಕ್ ಈಸ್ ವೆರಿ ವೆರಿ ಥಿನ್ ಅಂತ.
ಹೂ ಈಸ್ ಜೀನಿಯಸ್, ಹೂ ಈಸ್ ಲೂನಟಿಕ್ ಇಸ್ ವೆರಿ ಡಿಫಿಕಲ್ಟ್ ಟು ಫೈಂಡ್ ಔಟ್. ಯಾವನು ಹುಚ್ಚ, ಯಾವನು ಜ್ಞಾನಿ ಅಂತ ಹೇಳೋದು ಬಹಳ ಕಷ್ಟ. ಯಾಕೆಂದರೆ ಅವರು ಮಾತಾಡಲ್ಲ, ಇವರು ಮಾತಾಡಲ್ಲ. ಇವನು ಗೊತ್ತಿದ್ದೋ ಮಾತಾಡಲ್ಲ, ಅವನು ಗೊತ್ತಿದ್ದೇ ಮಾತಾಡೋದಿಲ್ಲ. ಅದರಿಂದ ಬಹಳ ಕಷ್ಟ ಆ ಸ್ಥಿತಿ ಎಂಬತಕ್ಕಂಥದ್ದು. ಸದಾಶಿವ ಬ್ರಹ್ಮೇಂದ್ರರು ಕರೂರ್ ಹತ್ತಿರ ಇರತಕ್ಕಂಥ ನೆರೂರಲ್ಲಿ ಸಮಾಧಿಸ್ಥರಾಗಿದ್ದಾಗ ಸಂಪೂರ್ಣವಾಗಿ ಕಾವೇರಿ ಉಕ್ಕಿ ಪ್ರವಾಹ ಹರಿದು ಅವರ ದೇಹ ಪೂರ್ತಿ ಮುಚ್ಚೋದಾಗ ಕಾರ್ಮಿಕರು ಗುದ್ಲಿ ಪಿಕಾಸೆ ಹಾರೆ ತೆಗೆದುಕೊಂಡು ಅಗೀತಾ ಇದ್ದಾಗ, ಗುದ್ಲಿ ಪಿಕಾಸೆ ಹಾರೆ ಕೊನೆಗೆ ರಕ್ತ ಸಿಕ್ಕಿದಾಗ ಅವರ ಹಣೆ ಮೇಲೆ ಗಾಯ ಆಗಿ ಧಾರಾಕಾರವಾಗಿ ರಕ್ತ ಹರಿದು ಹೋಗ್ತಾ ಇದ್ರು. ಆ ಕಡೆ ಗಮನವೇ ಇಲ್ಲದೆ ಸಮಾಧಿ ಸ್ಥಿತಿಯಲ್ಲೇ ಮುಂದುವರಿತಾ ಇದ್ದಿದ್ದರಿಂದ ಅವರಿಗೆ ದೇಹಾಭಿಮಾನ ಹೊರಟೋಗಿದೆ ಅನ್ನೋದು ಸಾಬೀತಾಗತ್ತೆ ಅನ್ನೋದಕ್ಕೆ ಮತ್ತೆ ಹೇಳಬೇಕಾಗಿಲ್ಲ. ದಟ್ ಈಸ್ ದ ಸ್ಟೇಟ್ ಆಫ್ ಸಮಾಧಿ. ಇನ್ನೊಂದು ಸ್ಥಿತಿಯಲ್ಲಿ ಒಬ್ಬ ಮಹಮ್ಮದೀಯನಾಗಿರ್ತಕ್ಕಂಥವನ ಕತ್ತಿ ತಿರುಗಿಸ್ತಾ ನವಾಬ ಬರ್ತಾ ಇದ್ದಾಗ ಇವರ ಕೈ ಮೇಲೆ ಬಿದ್ದು ಬಲಗೈ ಕತ್ತಿ ಬಿದ್ದು ಪೂರ್ತಿ ತೋಳು ಕೆಳಗಡೆ ಬಿದ್ದು ಹೋದಾಗ ಅವರು ಮುಂದುವರಿತಾನೆ ಇದ್ದರು, ಆ ಕಡೆ ಗಮನನೇ ಇಲ್ಲದೆ. ಆಮೇಲೆ ನವಾಬನಿಗೆ ಜುಗುಪ್ಸೆ ಆಗಿಬಿಟ್ಟು ಆ ತೋಳನ್ನು ತೆಗೆದುಕೊಂಡು ಬಂದಾಗ ಅವ್ರು ಸುಮ್ಮನೆ ಹಿಂಗೆ ತೋಳನ್ನು ಹಿಂಗೆ ಇಟ್ಕೊಂಡು ಮುಂದಕ್ಕೆ ಹೋಗ್ತಾನೆ ಇದ್ದರು. ಅದು ಬಿದ್ದಿದ್ದೂ ಗೊತ್ತಿಲ್ಲ, ಅವನು ಕೊಟ್ಟಿದ್ದೂ ಗೊತ್ತಿಲ್ಲ, ತಾವು ಇಟ್ಕೊಂಡಿದ್ದೂ ಗೊತ್ತಿಲ್ಲ. ಆ ಸ್ಥಿತಿಯಲ್ಲಿ ಯಾರಾದರೂ ಇದ್ದರೆ ಅದು ಸಮಾಧಿ ಸ್ಥಿತಿ. ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳಿಗೆ ದೇಹಕ್ಷೇಮ ಅಷ್ಟು ಚೆನ್ನಾಗಿಲ್ಲ ಅಂದ್ಬಿಟ್ಟು ಮೈಸೂರು ಮಹಾರಾಜರು ಗೋವಿಂದ ಸ್ವಾಮಿ ಎಂಬತಕ್ಕಂಥ ವೈದ್ಯರನ್ನು ಕಳಿಸಿದ್ರಂತೆ ಶೃಂಗೇರಿಗೆ. ಸ್ವಾಮಿಗಳು ಸಮಾಧಿ ಸ್ಥಿತಿಯಲ್ಲಿದ್ದರು. ತಕ್ಷಣ ಸಮಾಧಿಯಿಂದ ಹೊರಗೆ ಬಂದು, ತಾವೇ ತಾನೇ ಸ್ವಾಮಿ ವೈದ್ಯರು, ಮಹಾರಾಜರು ಕಳಿಸಿರ್ತಕ್ಕಂಥವರು, ನನಗೇನೋ ದೇಹ ಅಷ್ಟು ಚೆನ್ನಾಗಿಲ್ಲ ಅಂತ, ನನಗೆಲ್ಲ ಚೆನ್ನಾಗಿದೆ ಅಂತ ನಿಮ್ಮ ಮಹಾರಾಜರಿಗೆ ಹೇಳಿಬಿಡಿ ಅಂತ ಹೇಳಿದ್ರಂತೆ. ಸೊ ಅದರಿಂದ ಸಮಾಧಿಯ ಸ್ಥಿತಿಯಲ್ಲಿ ಇದ್ದವರಿಗೆ ಸಂಪೂರ್ಣವಾಗಿ ಎಂತಹ ಮಟ್ಟದ ಜ್ಞಾನ ಇರೋದಕ್ಕೆ ಸಾಧ್ಯ ಅನ್ನೋದಕ್ಕೆ ಸಂಪೂರ್ಣವಾಗಿ ತಮ್ಮ ಶಕ್ತಿಯನ್ನೆಲ್ಲ ಧಾರೆ ಎರಿತಕ್ಕಂಥ ಶಕ್ತಿ ಇತ್ತು ಅವರಿಗೆ. ಶಾರದಾದೇವಿ ಸನ್ನಿಧಿಯಲ್ಲಿ ಅವರು ಮಂಗಳಾರತಿ ಮಾಡ್ತಾ ಇದ್ದಾಗ ತರ್ಕಶಾಸ್ತ್ರ ವಿದ್ವಾಂಸರಿಬ್ಬರು ಬಂದ್ರಂತೆ. ಇವತ್ತು ಸ್ವಾಮಿಗಳನ್ನು ಸೋಲಿಸಿಬಿಡ್ತೀವಿ ತರ್ಕದಲ್ಲಿ ಅನ್ನೋ ಅಹಂಕಾರದಿಂದ. ಇವರೊಬ್ಬ ಮೂಗನ ಕಡೆ ನೋಡಿದರು. ಮೂಗ ಜನ್ಮೇಪಿ ಮಾತು ಬಂದಿಲ್ಲ, ಮಾತಾಡಲ್ಲ, ಮಾತಾಡೋಕ್ಕಾಗಲ್ಲ. ಅವನು ಸಮಸ್ತವಾದ ತರ್ಕಶಾಸ್ತ್ರ ಪಾಂಡಿತ್ಯವನ್ನು ಗಳಿಸ್ಕೊಂಡು ಅವರಿಬ್ಬರಿಗೂ ಏನೂ ಗೊತ್ತಿಲ್ಲ ಅಂತ ಆಚೆ ಓಡಿಸಿದ್ನಂತೆ ಮಾತಾಡಿಬಿಟ್ಟು. ಕೇವಲ ನೋಟದಿಂದ ಅದು ಮಾಡೋಕ್ಕೆ ಸಾಧ್ಯ ಆದರೆ ಎಂತಹ ಮಹತ್ತಿರಬೇಕು ನೋಡಿ. ಅದು ನಿಜವಾಗಿರ್ತಕ್ಕಂಥ ಸ್ಥಿತಿ ಅಂದರೆ ಅದು ಸಹಜ ಸ್ಥಿತಿ, ಅದು ಮಹಾತ್ಮರ ಸ್ಥಿತಿ. ಆ ಸ್ಥಿತಿಯಲ್ಲಿರ್ತಕ್ಕಂಥವರು ನಿಜಕ್ಕೂ ಕೂಡ ಮಹಾತ್ಮರಾಗ್ತಾರೆ. ಅದಕ್ಕೇ ಈ ವಾಸನೆಗಳನ್ನು ಸಂಪೂರ್ಣವಾಗಿ ತೊಳಿಬೇಕು. ಸಮಾಧಿ ಎಂಬತಕ್ಕಂಥದ್ದು ಯೋಗಶಾಸ್ತ್ರದಲ್ಲಿ ವಿಶೇಷವಾಗಿರ್ತಕ್ಕಂಥ ಅರ್ಥ ಕೊಡುತ್ತೆ. 64 ವಿಧ ಸಮಾಧಿಯನ್ನು ಹೇಳ್ತಾರಪ್ಪ ಯೋಗಶಾಸ್ತ್ರದಲ್ಲಿ. ಸವಿಕಲ್ಪಕ, ನಿರ್ವಿಕಲ್ಪಕ, ಸವಿಚಾರ, ನಿರ್ವಿಚಾರ, ಧರ್ಮಮೇಘ ಸಮಾಧಿ, ಋತಂಬರ ಪ್ರಜ್ಞಾ ಹೇಳ್ತಾ ಹೋಗ್ತಾರೆ. ಸಮಾಧಿ ಪಾದ ಅಂತಲೇ ಒಂದು ಪಾದ ಇದೆ ಯೋಗಸೂತ್ರದಲ್ಲಿ. ಆ ಯೋಗಸೂತ್ರದಲ್ಲಿರ್ತಕ್ಕಂಥ ಸಮಾಧಿ ಪಾದದ ಮೇಲೆ ಪತಂಜಲಿಗಳ ಭಾಷ್ಯ ಇದೆ. ಪತಂಜಲಿಗಳ ಭಾಷ್ಯದ ಮೇಲೆ ವಾಚಸ್ಪತಿ ಮಿಶ್ರರ ತತ್ವವೈಶಾರದಿ ವ್ಯಾಖ್ಯಾನ ಇದೆ. ತತ್ವವೈಶಾರದಿ ವ್ಯಾಖ್ಯಾನದ ಮೇಲೆ ಭೋಜರಾಜನ ರಾಜಮೃಗಾಂಕ ಇದೆ. ರಾಜಮೃಗಾಂಕದ ಮೇಲೆ ಸದಾಶಿವ ಬ್ರಹ್ಮೇಂದ್ರ ಯೋಗ ಸುಧಾಕರ ಇದೆ. ಆ ಯೋಗ ಸುಧಾಕರದ ಮೇಲೆ ಇನ್ನೂ ಅನೇಕ ವ್ಯಾಖ್ಯಾನಗಳು ಹೊಸದಾಗಿ ಬಂದಿದೆ. ಇದು ಒಂದು ಯೋಗಸೂತ್ರದ ಮೇಲೆ ನೀವು ಮಾತಾಡಬೇಕಾದ್ರೆ ಇಷ್ಟೂ ಜ್ಞಾನ ಇಟ್ಕೊಂಡು ಮಾತಾಡಬೇಕಾಗತ್ತೆ. ದಟ್ ಈಸ್ ದಿ ಡೈಮೆನ್ಷನ್ ಆಫ್ ಯೋಗ. ಈಗ ನಾವು ಅನ್ಯಾಯವಾಗಿ ಬಾಹ್ಯ ಯೋಗಕ್ಕೆ ಬೆಲೆ ಕೊಟ್ಬಿಟ್ಟು ಅಂತರ್ಯೋಗ ಮರಿತಾ ಇದ್ದೀವಿ. ಅಷ್ಟಾಂಗ ಯೋಗದಲ್ಲಿ ಯಮನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರಗಳು ಸರಿ ಮಾಡಬೇಡಿ ಅಂತೆಲ್ಲ ಹೇಳ್ತಾ ಇರೋದು. ಆದರೆ ಧಾರಣಾ, ಧ್ಯಾನ, ಸಮಾಧಿ ಕಡೆಗೂ ಗಮನ ಇರಬೇಕು ಮುಖ್ಯವಾಗಿ. ಅದು ಬಾಹ್ಯ ಯೋಗ, ಇದು ಅಂತರ್ಯೋಗ. ಸೊ ಅದಕ್ಕೆ ಆ ಆಂತರಿಕವಾಗಿರ್ತಕ್ಕಂಥ ಯೋಗವೂ ಕೂಡ ಮುಖ್ಯ ಅನ್ನೋದನ್ನು ನಾವು ಮರೆಯೋ ಹಾಗಿಲ್ಲ. ಪ್ರಾರಬ್ಧ ಕರ್ಮ ಪರಿಕಲ್ಪಿತ ವಾಸನಾಭಿ ಸಂಸಾರಿವಚ್ಚರತಿ ಭುಕ್ತಿಷು ಮುಕ್ತ ದೇಹ ಸಿದ್ಧ ಸ್ವಯಂ ವಸತಿ ಸಾಕ್ಷಿವದತ್ರ ತೂಷ್ಣೀಂ ಚಕ್ರಸ್ಯ ಮೂಲಮಿವ ಕಲ್ಪ ವಿಕಲ್ಪ ಶೂನ್ಯ. ಪ್ರಾರಬ್ಧ ಕರ್ಮದಿಂದ ಮಹಾತ್ಮರೆಲ್ಲರೂ ಕೂಡ ನಡೆಸ್ತಾ ಇರ್ತಾರೆ. ಕೆಲವರು ಹೇಳೋದುಂಟು, ನಾನು ಈ ಲೋಕದಲ್ಲಿ ಯಾರಿಗೂ ಏನೂ ತೊಂದರೆ ಕೊಟ್ಟಿಲ್ಲ ರೀ, ಆದರೂ ಕಷ್ಟವನ್ನೇ ಅನುಭವಿಸ್ತಾ ಇದ್ದೇನೆ. ಯಾಕ್ರಿ ಇದು? ಈ ಜನ್ಮದಲ್ಲಪ್ಪ, ಇದು ಜನ್ಮಾಂತರಗಳದು. ಮಹಾಭಾರತದಲ್ಲಿ ಒಂದು ಮಾತು ಬರುತ್ತೆ, 1000 ಹಸು ಇದ್ದರೂ ಕೂಡ ಕರು 999 ಹಸುಗಳನ್ನು ದಾಟಿಕೊಂಡು ತಾಯಿ ಹಸು ಹತ್ರನೇ ಹೇಗೆ ಹೋಗುತ್ತೋ ಹಾಗೆ 1000 ಜನ್ಮ ಹಿಂದೆ ಮಾಡಿರೋ ನಮ್ಮ ಕರ್ಮ ಈ ಜನ್ಮದಲ್ಲಿ ನಮ್ಮನ್ನೇ ಹುಡುಕೊಂಬರುತ್ತೆ ಅಂತ. ಯಥಾದೇನು ಸಹಸ್ರೇಷು ವತ್ಸೋ ವಿಂದತಿ ಮಾತರಂ ಪೂರ್ವಜನ್ಮ ಕೃತಂ ಕರ್ಮ ಕರ್ತಾರಮನುಗಚ್ಚತಿ. ಬಿಡೋದಿಲ್ಲ ಅದು. ಪ್ರಾರಬ್ಧಂತ್ವಿಹ ಭುಜ್ಯತಾಂ. ನಾವು ಅದನ್ನು ಅನುಭವಿಸಿಯೇ ತೀರಬೇಕು, ಬೇರೆ ತರಹ ಸಾಧ್ಯವೇ ಇಲ್ಲ. ಅದಕ್ಕೇ ಇಲ್ಲಿ ನೋಡಿ ಎಂಥ ಒಳ್ಳೆಯ ಮಾತನ್ನು ಹೇಳಿದ್ದಾರೆ. ಮನಸ್ಸಿನ ದೋಷಗಳು, ವಾಸನೆ ಮೊದಲಾದವು ಅವಿದ್ಯಾದಿ ಕರ್ಮಗಳು ಅವನನ್ನು ಹಿಂಸಿಸುವವು.
ಮನುಷ್ಯರನ್ನು ಹಿಂಸಿಸ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಅವಿದ್ಯೆಯಿಂದ ಬರ್ತಕ್ಕಂತಹ ಕರ್ಮಗಳು. ವಿದ್ಯೆಗೆ ವಿರುದ್ಧವಾದದ್ದು ಅವಿದ್ಯೆ. ಅದಕ್ಕೆ ನಮ್ಮಲ್ಲಿರ್ತಕ್ಕಂಥದ್ದು ಸಾವಿದ್ಯಾ ಯಾ ವಿಮುಕ್ತಯೇ. ಯಾವುದು ಮುಕ್ತಿಯನ್ನು ಉಂಟು ಮಾಡುತ್ತೋ ಅದೇ ವಿದ್ಯೆ ಅಂತ. ಮಿಕ್ಕಿದೆಲ್ಲವೂ ಕೂಡ ಪರಾವಿದ್ಯೆ ಅಪರಾವಿದ್ಯೆ ಅಂತ ವರ್ಣನೆ ಯಾತಕ್ಕೆ ಮಾಡಬೇಕಾಯಿತು? ದ್ವೇ ವಿದ್ಯೆ ವೇದಿತವ್ಯೇ ಪರಾಚೈವ ಅಪರಾಚ ಪರಾಯಯಾ ತದಕ್ಷರಮಧಿಗಮ್ಯತೆ ಅಪರಾ ಋಗ್ವೇದೋ ಯಜುರ್ವೇದೋ ಸಾಮವೇದೋ ಅಥರ್ವವೇದ ಶಿಕ್ಷಾ ವ್ಯಾಕರಣಂ ಛಂದೋ ನಿರುಕ್ತೋ ಕಲ್ಪೋ ಜ್ಯೋತಿಷಮಿತಿ. ಎರಡು ವಿದ್ಯೆಗಳನ್ನು ಕಲಿಯತಕ್ಕದ್ದು. ಅವಿದ್ಯಾ ಅಂದರೆ ಯಾವುದು? ಆತ್ಮನೋ ಅಸ್ಫೂರ್ತಿ. ಆತ್ಮಜ್ಞಾನ ಯಾರಿಗೆ ಉಂಟಾಗಿಲ್ಲವೋ ಅದು ಅವಿದ್ಯಾಸ್ಥಿತಿ ಅನ್ನೋ ದೃಷ್ಟಿಯಿಂದನೇ ಮುಖ್ಯವಾಗಿ ವಿದ್ಯಾ ಕಥಂ ಭಾತಿ ನ ಚೇದ ವಿದ್ಯಾ ವಿದ್ಯಾಂ ವಿನಾ ಕಿಂ ಪ್ರವಿಭಾತ್ಯ ವಿದ್ಯಾ ದ್ವಯಂಚ ಕಸ್ಯೇತಿ ವಿಚಾರ್ಯ ಮೂಲೆ ಸ್ವರೂಪನಿಷ್ಠಾ ಪರಮಾರ್ಥ ವಿದ್ಯಾ ಅಂತ ರಮಣಗೀತ. ವಿದ್ಯಾ ಮತ್ತು ಅವಿದ್ಯಾ ಎರಡೂ ಕೂಡ ಇರೋವಾಗ ನಮ್ಮ ನಿಜವಾಗಿರ್ತಕ್ಕಂಥ ಸ್ವರೂಪ ವಿದ್ಯಾ ಸ್ವರೂಪವೇ ಹೊರತು ಅವಿದ್ಯಾ ಸ್ವರೂಪವಲ್ಲ. ಅದಕ್ಕೇ ಅವಿದ್ಯೆಯ ಮೃತ್ಯುಂತೀರ್ಥ ವಿದ್ಯೆಯ ಅಮೃತಂ ಅಶ್ನುತೆ. ಅವಿದ್ಯೆ ಅನ್ನೋದೇ ಮೃತ್ಯು. ಯಾವಾಗ ಅವಿದ್ಯೆಯನ್ನು ಮೃತ್ಯು ದಾಟ್ತೀವೋ ಆವಾಗಿರ್ತಕ್ಕಂಥದ್ದೇ ವಿದ್ಯೆ. ಏತಾಮಾಹುಹು ಅವಿದ್ಯಾಂ ಬೀಜಂ ಸಂಸಾರ ವೃಕ್ಷರಾಜಸ್ಯ. ಹುಟ್ಟು ಸಾವುಗಳು ಎಂಬತಕ್ಕಂತಹ ಸಂಸಾರ ವೃಕ್ಷಕ್ಕೆ ಬೀಜ ರೂಪದಲ್ಲಿರೋದೇ ಅವಿದ್ಯಾ ಎಂಬುದಾಗಿ ಕಾವ್ಯಕಂಠ ಗಣಪತಿ ಮುನಿಗಳು ಉಮಾಸಹಸ್ರಂ ಮಹಾಕಾವ್ಯದ 1ನೇ ಸರ್ಗದ 13ನೇ ಶ್ಲೋಕದಲ್ಲಿ ಹೇಳ್ತಾರೆ. ರಾಜಸುಂದರಾನ ನಾಮ ರಾಲ ರಾಜಗಾಮಿನಿ ರಾಜಮೌಲಿ ವಲ್ಲಭ ಮೃಗಾದಿರಾಜ ಮಧ್ಯಮ ರಾಜಮಾನ ವಿಗ್ರಹ ವಿರಾಜಮಾನ ಸದ್ಗುಣ ರಾಜತೆ ಮಹೀಧರೆ ಮದಂಬಿಕಾ ವಿರಾಜತೆ ಓಜಸಶ್ಚ ತೇಜಸಶ್ಚ ಜನ್ಮಭೂಮಿರಚ್ಯುತ ನೀಲಕಂಜ ಬಂಧುಬದ್ಧ ಮೌಲಿರಾಗಮಸ್ತುತ ವೀತರಾಗ ಪಾಶಜಾಲ ನಾಶಬದ್ಧ ಕಂಕಣ ವಿಶ್ವಪಾಲಿನಿ ಮಯಾ ಮಹೇಶ್ವರಿ ವಿಚಿಂತ್ಯತೆ ಪಂಚಯುಗ್ಮ ವೇಷಭೃತ್ಪರಾತ್ಪರಾ ಸುರಾರ್ಚಿತ ಪಂಚವಕ್ತ್ರ ವಕ್ತ್ರ ಪದ್ಮ ಚಂಚರೀಕಲೋಚನ ವಂಚಕಾಂತ ರಂಗಶತ್ರು ಸಂಜಯ ಪ್ರಣಾಶಿನಿ ಪ್ರೇತಮಂಚಶಾಯಿನಿ ಕುಲಂ ಚಿರಾಯ ಪಾತು ಮೇ. ಈ ರೀತಿಯಾಗಿ ಉಮಾಸಹಸ್ರಂ 1000 ಶ್ಲೋಕಗಳು ಭಗವತಿ ಉಮೆ ಮೇಲೆ ಅವರು ಮಾಡಿರ್ತಕ್ಕಂಥದ್ದು ಅವಿದ್ಯಾ ನಿವಾರಣೆಗೋಸ್ಕರ ಅನ್ನೋದನ್ನು ಕಪಾಲಿ ಶಾಸ್ತ್ರಿಗಳು ಪ್ರಭಾ ಎಂಬತಕ್ಕಂಥ ವ್ಯಾಖ್ಯಾನದಲ್ಲಿ ಅನುಗ್ರಹಿಸ್ತಾರೆ. ಆ ದೃಷ್ಟಿಯಿಂದ ಮುಖ್ಯವಾಗಿ ಈ ಅವಿದ್ಯೆಯನ್ನು ದಾಟ್ತಕ್ಕಂಥದ್ದೇ ಪ್ರಧಾನವಾಗಿರ್ತಕ್ಕಂಥ ಮಾತು. ಯಾಕೆಂದರೆ ಕಠೋಪನಿಷತ್ತಲ್ಲಿ ಹೇಳೋ ಹಾಗೆ ಅವಿದ್ಯಾಯಾಮಂತರೇ ವರ್ತಮಾನಾ ಸ್ವಯಂ ಧೀರಾ ಪಂಡಿತಂ ಮನ್ಯಮಾನಾ ದಂದ್ರಮ್ಯಮಾಣ ಪರ್ಯಂತಿ ಮೂಢಾ ಅಂಧೇನೈವ ನೀಯಮಾನ ಯಥಾಂಧಾ. ಅದೇ ಮುಂಡುಕೋಪನಿಷತ್ತಲ್ಲಿ ಜಂಘನ್ಯಮಾನ ಪರ್ಯಂತಿ ಮೂಢ ಅಂಧೇನೈವ ನಿಯಮಾನ ಯಥಾಂಧ. 3ನೇ ಪದ ಮಾತ್ರ ವ್ಯತ್ಯಾಸ ಆಗುತ್ತೆ. ಹೆಂಗಿರುತ್ತೆ ಆ ಸ್ಥಿತಿ ಅಂದರೆ ಒಬ್ಬ ಕುರುಡ ಇನ್ನೊಬ್ಬ ಕುರುಡನಿಗೆ ದಾರಿ ತೋರಿಸ್ದ ಹಾಗೆ. ಪಂಡಿತರಾದರೆ ಸಂತೋಷ, ಪಂಡಿತ ಮನ್ಯರಾಗಬಾರ್ದು ಅಷ್ಟೇ. ಇಲ್ಲಿರೋರು ಪಂಡಿತ ಮನ್ಯರು ಅಂತ ಕಠೋಪನಿಷತ್ತಲ್ಲಿ ಯಮ ನಚಿಕೇತನಿಗೆ ಹೇಳ್ತಾ ಇರೋದು. ಪಂಡ ಆತ್ಮವಿಷಯ ಬುದ್ಧಿ ಯಸ್ಯ ಪಂಡಿತ ಅಂತ. ಪಂಡಿತ ಸಮದರ್ಶನ ಅನ್ನೋ ಶಬ್ದದ ಮೇಲೆ ಭಾಷೆಯಲ್ಲಿ ಬರ್ತಕ್ಕಂಥ ಮಾತದು. ಯಾರಿಗೆ ಆತ್ಮಜ್ಞಾನವಾಗಿದೆಯೋ ಅವ್ರನ್ನ ಮಾತ್ರ ಪಂಡಿತರು ಅಂತ ಕರಿಬೇಕು ನಿಜವಾದ ಅರ್ಥದಲ್ಲಿ. ನಾವು ಸಾಮಾನ್ಯವಾಗಿ ಶತಶ್ಲೋಕೇನ ಪಂಡಿತ ಸಹಸ್ರ ಶ್ಲೋಕೇನ ಪಂಡಿತ ಹೇಳ್ತೀವಿ. 100 ಶ್ಲೋಕ ಬಾಯಿಗೆ ಬರೋರು ಪಂಡಿತರು, 1000 ಶ್ಲೋಕ ಬಾಯಿಗೆ ಬರೋರು ಪಂಡಿತರು ಅಂತ. ಹಿಂದೆ ಅಂತ್ಯಾಕ್ಷರಿ ಕಾಂಪಿಟೇಷನ್ನು ಸಂಸ್ಕೃತ ಪಾಠಶಾಲೆಯಲ್ಲಿ ಮಾಡ್ತಾ ಇದ್ದಾಗ ಒಂದೊಂದು ಅಕ್ಷರಕ್ಕೆ 300 ಶ್ಲೋಕ ಗಟ್ಟು ಮಾಡಿಕೊಂಡು ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ ಡೆಲ್ಲಿನಲ್ಲಿ ನಡೆದಾಗ 7 ದಿನ ಸತತವಾಗಿ ಅಂತ್ಯಾಕ್ಷರಿ ಕಾಂಪಿಟೇಷನ್ ಗೆದ್ಕೊಂಡು ವಾಪಸ್ ಬಂದಾಗ ಪಂಡಿತರಾಜ NT ಶ್ರೀನಿವಾಸ ಅಯ್ಯಂಗಾರ್ ಎಂಥ ಆನಂದ ಪಟ್ಟರು ಅಂದರೆ, ನಿಜಕ್ಕೂ ಕೂಡ ಇದ್ದರೆ ಇಂಥ ವಿದ್ಯಾರ್ಥಿಗಳಿರಬೇಕಯ್ಯ ಬೆಂಗಳೂರು ಪಾಠಶಾಲೆಯಲ್ಲಿ ಅಂತ ಹೇಳಿದರು. ಯಾತಿಕ ಮಾತನ್ನು ಹೇಳ್ತೀನಿ ಅಂತ ಹೇಳಿದರೆ, ಒಂದೊಂದು ಅಕ್ಷರಕ್ಕೆ 300 ಶ್ಲೋಕಗಳು ಗಟ್ಟು ಮಾಡ್ತಕ್ಕಂಥ ಪರಂಪರೆ ಇತ್ತು. ಈಗ ಒಟ್ಟು 100 ಶ್ಲೋಕ ಹೇಳೋದೇ ಕಷ್ಟ. ಹಾಗಿರುವಾಗ ಒಂದು ಅಕ್ಷರಕ್ಕೆ 300 ಶ್ಲೋಕ, 299 ನಿಲ್ಲಿಸ್ತೀಯಾ? ಆಲ್ ರೈಟ್, 300ನೇದು ಹೇಳಿ ನಾನು ಗೆಲ್ತೀನಿ ಅನ್ನೋ ಒಂದು ಚಾಲೆಂಜು. ಈ ZTVಲಿ ಬರ್ತಕ್ಕಂಥ ನಿಮ್ಮ ಹಿಂದಿ ಫಿಲ್ಮ್ ಸಾಂಗ್ಸು ಅದೆಲ್ಲ ಜುಜುಬಿ. ಅದು ಈ ಅಂತ್ಯಾಕ್ಷರಿ ಮಾಡಿದವ್ರಿಗೆ ಅದು ಎಂಥ ಅಂತ್ಯಾಕ್ಷರಿ ಅದು. ಸೊ ನಿಜವಾಗಿರ್ತಕ್ಕಂಥ ಅಂತ್ಯಾಕ್ಷರಿ ಅಂದರೆ ಅದು ಕಾಂಪಿಟೇಷನ್. ಬುದ್ಧಿಶಕ್ತಿ ಅಂದರೆ ಆ ರೀತಿ ಹೊಳಿಬೇಕು ಆ ಶ್ಲೋಕಗಳು ಆನ್ ದ ಸ್ಪಾಟ್. 1 ನಿಮಿಷದ ಮೇಲೆ ಟೈಮ್ ತೆಗೆದುಕೊಳ್ಳೋ ಹಾಗಿಲ್ಲ. ಹಾಗೆ ಪುಂಖಾನುಪುಂಖವಾಗಿ ಬರ್ತಾ ಇರಬೇಕು ಆ ಶ್ಲೋಕಗಳು ಎಂಬತಕ್ಕಂಥದ್ದು. ಈ ಅವಿದ್ಯಾದಿ ಕರ್ಮಗಳು ಅವನನ್ನು ಹಿಂಸಿಸುತ್ತೆ. ಅದಕ್ಕೆ ಯಾವುದು ಹಿಂಸೆ ಮಾಡ್ತಕ್ಕಂಥದ್ದು? ಅವಿದ್ಯಾದಿ ಕರ್ಮಗಳು. ಈ ದೃಷ್ಟಿಯಿಂದನೇ ಈ ಅವಿದ್ಯೆ ಅಂದರೆ ಹೆಂಗಪ್ಪ ಇದೆ ಅಂತ ಕೇಳಿದರೆ, ನಾವು ಯಾರೋ ಒಬ್ಬರು ಕುತ್ತಿಗೆನಲ್ಲಿ ಸರ ಹಾಕ್ಕೊಂಬಿಟ್ಟು ಮನೆಯೆಲ್ಲ ಹುಡುಕ್ತಾ ಇದ್ದಾರೆ. ನನ್ನ ಸರ ಕಳೆದೋಯ್ತು, ನನ್ನ ಸರ ಕಳೆದೋಯ್ತು.
ಯಾರೋ ಹೇಳಿದ್ರೆ ನಿನ್ನ ಕುತ್ತಿಗೆಲೇ ಇದ್ದಂಗೆ ಇದೆಯಲ್ಲಮ್ಮ ಸರ, ನೋಡಿದ್ರೆ ಇಲ್ಲೇ ಇದೆ, ಎಲ್ಲೂ ಹೋಗಿಲ್ಲ. ಇರೋ ಜಾಗ ಬಿಟ್ಟು ಇಲ್ಲದೇ ಇರೋ ಜಾಗ ಎಲ್ಲ ಹುಡುಕ್ತೀವಿ ನಾವು. ಆತ್ಮಾತು ಸತತಂ ಪ್ರಾಪ್ತ ಅಪ್ರಾಪ್ತವತ್ ಅವಿದ್ಯೆಯ ತನ್ನಾಶೇ ಪ್ರಾಪ್ತವದ್ ಭಾತಿ ಸ್ವಕಂಠಾಭರಣಂ ಯಥ. ಎಂಥ ಒಳ್ಳೆ ಮಾತು ನೋಡಿ. ನಾವು ಯಾವಾಗಲೂ ಕೂಡ ಇಲ್ಲದೇ ಇರೋ ಕಡೆನೇ ಹುಡುಕೋದು ಜಾಸ್ತಿ. ಅಷ್ಟ್ಯಾಕೆ, ಬೆಳಗ್ಗೆ ನಾವು ಹಲ್ಲುಜ್ಜೋದಕ್ಕೆ ಬಚ್ಚಲ ಮನೆಗೆ ಹೋಗ್ಬಿಟ್ಟು ಕನ್ನಡಕ ತೆಗೆದು ಕಿಟಕಿಲಿ ಇಟ್ಬಿಟ್ಟು ವಾಪಸ್ ಬಂದುಬಿಡ್ತೀವಿ. ಆಮೇಲೆ ಮನೇಲಿರೋರೆಲ್ಲ ಕೇಳ್ತೀವಿ, ನನ್ನ ಕನ್ನಡಕ ನೋಡಿದ್ರೆ ಅಲ್ಲೇ ಇರುತ್ತೆ. ಸೊ ಅದರಿಂದ ಇರೋ ಜಾಗ ಬಿಟ್ಟು ಮಿಕ್ಕ ಎಲ್ಲ ಕಡೆನೂ ಹುಡುಕ್ತೀವಿ. ಅದೇ ಆಗಿರೋದು. ಸಂತ್ಯಜ್ಯ ಹೃದ್ಗುಹೇಶಾನಂ ದೇವಮನ್ಯಂ ಪ್ರಯಾಂತಿತೆ ತೇ ರತ್ನಮಭಿವಾಂಚಂತಿ ತ್ಯಕ್ತಹಸ್ತಸ್ಯ ಕೌಸ್ತುಭಾ. ಯೋಗ ವಾಸಿಷ್ಠದಲ್ಲಿ ಬರ್ತಕ್ಕಂಥ ಮಾತು. ಕೈಯಲ್ಲಿರ್ತಕ್ಕಂಥ ರತ್ನವನ್ನು ಬಿಟ್ಟು ಎಲ್ಲೋ ಇರ್ತಕ್ಕಂಥ ಚಿನ್ನಕ್ಕೆ ಪರದಾಡಿದ ಹಾಗಾಗತ್ತಲ್ಲಪ್ಪ ನಿಮ್ಮ ಸ್ಥಿತಿ. ಮಾರ್ಕೆಟಲ್ಲಿ, ಬಜಾರಲ್ಲಿ, ಅಂಗಡಿನಲ್ಲಿ ಸಿಗ್ತಕ್ಕಂಥ ವಸ್ತು ಅಲ್ಲ ಆತ್ಮವಸ್ತು. ಆತ್ಮವಸ್ತು ಒಳಗಡೆ ನೋಡ್ಕೋಬೇಕು, ಹೊರಗಡೆ ಅಲ್ಲ. ಅದಕ್ಕೆ ಪರಾಂಚಿಕಾನಿ ವ್ಯತುಣತ್ ಸ್ವಯಂಭೂ ತಸ್ಮಾತ್ ಪರಾಂಗ್ ಪಶ್ಯತಿ ನಾಂತರಾತ್ಮನ್ ಕಶ್ಚಿದ್ಧೀರ ಪ್ರತ್ಯಗಾತ್ಮಾನಮೈಕ್ಷತ ಆವೃತ್ತ ಚಕ್ಷು ಅಮೃತತ್ವಮಿಚ್ಛನ್ ಕೂರ್ಮೋಂಗಾನೀವ ಸರ್ವಶಃ. ಎಂಥ ಉದಾಹರಣೆ ಕೊಟ್ಟ ನೋಡಿ ಭಗವಂತ ಗೀತೆಯಲ್ಲಿ. ಒಂದು ಆಮೆ ಚಿಪ್ಪಿಂದ ಹೊರಗಡೆ ತನ್ನ ಕಾಲುಗಳೆಲ್ಲ ಚಾಚ್ಕೊಂಡಿದೆ. ಅದಕ್ಕೆ ಭಯ ಆದ ಕೂಡಲೇ ಏನು ಮಾಡುತ್ತೆ, ಚಿಪ್ ಒಳಗಡೆ ಕಾಲೆಲ್ಲ ಎಳ್ಕೊಂಡ್ಬಿಡುತ್ತೆ. ನೀವು ಚಿಪ್ ಮೇಲೆ ಎಷ್ಟು ಹೊಡೆದ್ರೂ ಅದಕ್ಕೇನು ಆಗಲ್ಲ. ಹಾಗೆಯೇ ನಮ್ಮ ಹೊರಮುಖವಾಗಿರ್ತಕ್ಕಂಥ ಇಂದ್ರಿಯಗಳನ್ನು ಒಳಮುಖವಾಗಿ ಎಳ್ಕೋಬೇಕು ಅಂತ ಆಮೆಯಿಂದನೂ ನಾವು ಪಾಠ ಕಲಿಯೋದಿದೆಯಪ್ಪ. ಹಾಗಿರೋವಾಗ ನನಗೇನು ಗೊತ್ತು ಅಂತ ಅಹಂಕಾರ ಪಡೋದಕ್ಕೆ ಸಾಧ್ಯ? ಅಂಧಂತಮ ಪ್ರವಿಶಂತಿ ಯೇ ಅವಿದ್ಯಾಮುಪಾಸತೆ ಅವಿದ್ಯಾಯ ಪರಂಪಾರಂ ತಾರಯಸಿ. ನೋಡಿ, ಪ್ರಶ್ನೋಪನಿಷತ್ತಲ್ಲಿ 6 ಜನ ವಿದ್ಯಾರ್ಥಿಗಳು ಬಂದು 6 ಪ್ರಶ್ನೆಗಳನ್ನು ಗುರುಗಳಿಗೆ ಕೇಳಿದಾಗ ಗುರುಗಳು ಏನು ಹೇಳ್ತಾರೆ? ಯೋಚನೆ ಮಾಡ್ತೀನಪ್ಪ, ಸಮಯ ಕೊಡಿ, ನನಗೆ ಗೊತ್ತಾದರೆ ನಾನು ಹೇಳ್ತೀನಿ, ಇಲ್ಲದೆ ಹೋದರೆ ನನ್ನ ಗುರುಗಳಿದ್ದಾರಲ್ಲ ಅವ್ರ ಹತ್ರ ಹೋಗೋಣ, ನಾನು ನಿಮ್ಮ ಜೊತೆ ಬರ್ತೀನಿ. ನೋಡಿ ಎಂಥ ವಿನಯ! ಅದು ಗುರುವಾದವನಿಗೆ ಇರಬೇಕಾಗಿರ್ತಕ್ಕಂಥದ್ದು. ಶ್ವೇತಕೇತು ಆಗಬಾರ್ದು. ನಾವು ಯಾವಾಗಲೂ ಪ್ರಶ್ನೋಪನಿಷತ್ತಿನ ಗುರು ಆಗಬೇಕೇ ಹೊರತು ಚಾಂದೋಗ್ಯೋಪನಿಷತ್ತಿನ ಶ್ವೇತಕೇತು ಆಗಬಾರ್ದು. ಚಾಂದೋಗ್ಯೋಪನಿಷತ್ತಲ್ಲಿ ಶ್ವೇತಕೇತು ಎಂಥ ಅಹಂಕಾರದಿಂದ ಮನೆಗೆ ಬರ್ತಾನೆ ಅಂದರೆ 12 ವರ್ಷಾಣಿ ಅಧೀತ್ಯ ಮಹಾಮನ ಅನೂಚಾನಮಾನಿ ಸ್ತಬ್ಧಯೇಯಾಯ. ನನ್ನ ಸಮಾನ ಇಲ್ಲ ಅಂತ ಮನೆಗೆ ಬಂದ. ತಂದೆಯಾಗಿರೋನು ಒಂದೇ ಒಂದು ಪ್ರಶ್ನೆ ಕೇಳ್ದ, ಯಾವ ಒಂದನ್ನು ಅರ್ಥಕೊಂಡ್ರೆ ಎಲ್ಲವೂ ಅರ್ಥಂತಾಗತ್ತೋ ಅದು ನಿನಗೆ ಗೊತ್ತಾ ಅಂತ. ಅದಕ್ಕೆ ಒಂದು ಕೊಟ್ಟು ಉತ್ತರ ಏನೋ, ನನ್ನ ಗುರುಗಳಿಗೆ ಗೊತ್ತಿಲ್ಲ ಅಂತ ಹೇಳಿದ. ಎಂಥ ಅಹಂಕಾರದ ಪರಮಾವಧಿ! ನನಗೆ ಗೊತ್ತಿಲ್ಲ ಅಂದರೆ ಪರವಾಗಿಲ್ಲ, ನನ್ನ ಗುರುಗಳಿಗೆ ಗೊತ್ತಿಲ್ಲ ಅಂದರೆ? ಆವಾಗ ತಂದೆಯಾಗಿರ್ತಕ್ಕಂಥವನು ತಾನು ಸಾಕ್ಷಾತ್ತಾಗಿ ಆ ತತ್ವಮಸಿ ವಾಕ್ಯಾರ್ಥವನ್ನು ಬೋಧಿಸ್ತಾನೆ 9 ಲೌಕಿಕ ಉದಾಹರಣೆಗಳಿಂದ. ಇದೇ ಉದಾಹರಣೆ ನೋಡಪ್ಪ. ಮಗು, ಒಂದು ಲೋಟ ತೊಗೊಂಬ, ಲೋಟದ ತುಂಬ ನೀರು ಹಾಕು, ನೀರಲ್ಲಿ ಸ್ವಲ್ಪ ಉಪ್ಪು ಹಾಕು, ಆ ಉಪ್ಪು ಕರಗೋ ತನಕ ಬಿಡು, ಆಮೇಲೆ ನೀರನ್ನು ಕುಡಿ. ಮೇಲ್ಗಡೆ ಭಾಗ ಕುಡಿ, ಹೆಂಗಿದೆ? ನೀರು ಉಪ್ಪಾಗಿದೆ. ಮಧ್ಯಭಾಗ ಕುಡಿ, ನೀರು ಹೆಂಗಿದೆ? ಉಪ್ಪಾಗಿದೆ. ಕೆಳಗಡೆ ಭಾಗ ಕುಡಿ, ನೀರು ಹೆಂಗಿದೆ? ಉಪ್ಪಾಗಿದೆ. ಉಪ್ಪು ಕಣ್ಣಿಗೆ ಕಾಣಿಸ್ತಾ ಇದೆಯೋ? ಕಾಣಿಸ್ತಾ ಇಲ್ಲ. ಹಾಗಿದ್ರೆ ನೀರು ಉಪ್ಪಾಗಿದೆ ಅಂತ ಹೆಂಗೆ ಹೇಳ್ತಾ ಇದೆಯಾ? ನಾಲಿಗೆಗೆ ಅನುಭವ ಬರ್ತಾ ಇದೆ, ರುಚಿ ಗೊತ್ತಾಗ್ತಾ ಇದೆ. ನಿನ್ನ ಲೌಕಿಕದಲ್ಲಿ ನೀನು ಕಾಣ್ತಕ್ಕಂತಹ ನೀರನ್ನೇ ಉಪ್ಪು ನೀರು ಅಂತ ನೀನು ಅನುಭವದಿಂದ ತಿಳ್ಕೋಬೇಕಾದ್ರೆ ಬ್ರಹ್ಮವಸ್ತುವನ್ನು ಅನುಭವ ಇಲ್ಲದೆ ಹೆಂಗಪ್ಪ ತಿಳ್ಕೋತೀಯ? ಇದು ಅವ್ರು ಕೊಡ್ತಕ್ಕಂಥ ಉದಾಹರಣೆ. ಆ ದೃಷ್ಟಿಯಿಂದ ಎಂತಹ ಕನ್ವಿನ್ಸಿಂಗ್ ರೀತಿಯಲ್ಲಿ ಉದಾಹರಣೆಗಳು ಕೊಡ್ತಾರೆ ನೋಡಿ. ಮುಖ್ಯವಾಗಿ ಈ ದೃಷ್ಟಿಯಿಂದನೇ ಅವಿದ್ಯಾಯ ಪರಂಪಾರಂ ತಾರಯಸಿ. ನೀನು ಅವಿದ್ಯೆಯನ್ನು ಖಂಡಿತವಾಗಿಯೂ ಕೂಡ ಗೆಲ್ಲೋದಕ್ಕೆ ಸಾಧ್ಯ. ಇದು ಗುರು ಕೊಡ್ತಕ್ಕಂತಹ ಒಂದು ಆಶ್ವಾಸನೆ. ಅದಕ್ಕೆ ನೋಡಿ, ಇಲ್ಲಿ ಆಳ್ವಾರರು ವಾಸನೆ ಮೊದಲಾದವು ಅವಿದ್ಯಾದಿ ಕರ್ಮಗಳು ಅವನನ್ನು ಹಿಂಸಿಸುವವು, ಅವನಿಗೆ ಧನವಾದ ಕೈಂಕರ್ಯ ಪೂರ್ವಭಾವಿಯಾದ ಭಕ್ತಿಯು ತಾನೇ ಉಂಟಾಗುತ್ತದೆ. ಭಕ್ತನು ಮಾಡಬೇಕಾದ ಸೇವೆಯನ್ನು ಭಗವಂತನಿಗೆ ಸಲ್ಲಿಸಿದ ಮೇಲೆ ಭಗವಂತನು ಮಾಡಬೇಕಾದದ್ದನ್ನು ಮಾಡೋದಿಲ್ಲವೇ? ಖಂಡಿತವಾಗಿಯೂ ಭಗವಂತ ಮಾಡ್ತಾನೆ. ನಮಗೆ ಆ ವಿಶ್ವಾಸ ಇರಬೇಕಷ್ಟೆ. ಯಾರಿಗೆ ವಿಶ್ವಾಸ ಇರುತ್ತೋ, ಯಾರಿಗೆ ನಂಬಿಕೆ ಇರುತ್ತೋ, ಯಾರಿಗೆ ಶ್ರದ್ಧೆ ಇರುತ್ತೋ, ಖಂಡಿತವಾಗಿಯೂ ಭಗವಂತ ಅವ್ರ ಕೈ ಬಿಡೋದಿಲ್ಲ. ನಿಮಗೆ ನಡೆದಿರೋ ಘಟನೆ ಕೊಡ್ತೀನಿ. ಉದಾಹರಣೆ, ಕುಮಾರಿಲ ಭಟ್ರ ಘಟನೆ ತಮಗೆಲ್ಲ ಗೊತ್ತೇ ಇದೆ. ಕುಮಾರಿಲ ಭಟ್ಟರು ಬೌದ್ಧರ ಹತ್ತಿರ ಹೋಗ್ಬಿಟ್ಟು ಸಮಸ್ತವಾಗಿರ್ತಕ್ಕಂಥ ಬೌದ್ಧ ದರ್ಶನವನ್ನು ಕಲ್ತ್ಕೊಂಡು ಕೊನೆಗೆ ಅವ್ರಿಗೆ ಗೊತ್ತಾಗೋಯ್ತು ತಮ್ಮನ್ನು ಖಂಡಿಸೋದಕ್ಕೆ ಇವರು ಕಲ್ತಿರೋದು ತಮ್ಮನ್ನು ಸಪೋರ್ಟ್ ಮಾಡೋಕ್ಕಲ್ಲ ಅಂತ. ಬೆಟ್ಟದ ತುಟ್ಟುತ್ತಿಯಿಂದ ಅವ್ರನ್ನ ಕೆಳಗೆ ತಳ್ಳಿದ್ರಂತೆ. ಬೀಳೋವಾಗ ಕುಮಾರಿಲ ಭಟ್ರು ಒಂದು ಮಾತು ಹೇಳಿದರು, ಭಗವಂತ ಇದ್ದಿದ್ದೇ ಆದರೆ ನನ್ನನ್ನು ಕಾಪಾಡಲಿ ಅಂತ. ಬಿದ್ದಾಗ ಅವ್ರಿಗೆ ಒಂದು ಕಣ್ಣು ಹೋಯಿತು. ಯಾಕೆ? ಭಗವಂತ ಇದ್ದಿದ್ದೇ ಆದರೆ ಅಂತ ಭಗವಂತನನ್ನೇ ಪ್ರಶ್ನಾರ್ಥಕವಾಗಿ ನೋಡಿದ್ರಿಂದ.
ಭಗವಂತ ಕಾಪಾಡು ಅಂತ ಬಿದ್ದಿದ್ರೆ ಏನೂ ಆಗ್ತಾ ಇರಲಿಲ್ಲ. ಭಗವಂತ ಇದ್ದಿದ್ದೇ ಆದರೆ ಅಂತ ಹೇಳಿದರೆ ನೋಡಿ, ಅದರಿಂದ ಒಂದು ಕಣ್ಣು ತೆಗೆದುಬಿಟ್ಟು ಭಗವಂತ ತೋರಿಸ್ದ ತಾನಿದ್ದೀನಿ ಅಂತ. ಆಮೇಲೆ ಪ್ರಾಯಶ್ಚಿತ್ತ ರೂಪವಾಗಿ ತುಷಾಗ್ನಿ ಪ್ರವೇಶ ಅವರು ಮಾಡಿದ್ದು. ಇದು ಶಂಕರ ದಿಗ್ವಿಜಯದಲ್ಲಿ ಬರ್ತಕ್ಕಂಥ ಒಂದು ಘಟನೆ. ನಾನು ಯಾತಕ್ಕೆ ಹೇಳಕ್ಕೆ ಬಂದೆ ಅಂದರೆ, ಸಂಪೂರ್ಣವಾಗಿರ್ತಕ್ಕಂಥ ಶ್ರದ್ಧೆ ನಂಬಿಕೆ ಇದ್ದರೆ ಭಗವಂತ ಯಾವತ್ತೂ ಕೂಡ ಕೈ ಬಿಡೋದಿಲ್ಲ ಅನ್ನೋದಕ್ಕೆ ಇದೇ ಉದಾಹರಣೆ ಇಲ್ಲಿ ಕೊಡ್ತಾರೆ ನೋಡಿ. ಪುಷ್ಪಾದಿ ಉಪಕರಣಗಳನ್ನು ತೆಗೆದುಕೊಂಡು ಸ್ವಾಮಿಯನ್ನು ಸೇವಿಸು, ಹಾಗೆ ಸೇವಿಸಿದ್ದು ನಾವು ಉಜ್ಜೀವಿಸೋಣ. ವಿಚ್ಛೇದವಿಲ್ಲದೆ ಎಲ್ಲ ಮಂತ್ರಗಳನ್ನು ಕಲಿತಿದ್ದು ಅವನಿಗೆ ಸೇವೆ ಮಾಡುವುದಕ್ಕೆಯೇ. ಯಾತಕ್ಕೋಸ್ಕರ ನಾವು ಮಂತ್ರ ಕಲಿತಿರ್ತಕ್ಕಂಥದ್ದು? ಭಗವಂತನ ಸೇವೆಗೋಸ್ಕರ, ಇನ್ನು ಯಾರು ಬೇರೆಯವ್ರ ಸೇವೆಗೋಸ್ಕರ ಅಲ್ಲ. ಅದಕ್ಕೆ ಭಗವತ್ ಸನ್ನಿಧಾನದಲ್ಲಿ ನಾವು ಮಂತ್ರಪಠನ ಮಾಡಬೇಕು ಅಂತ ಹೇಳ್ತಕ್ಕಂಥದ್ದು ಯಾವಾಗಲೂ ಕೂಡ. ಅದಕ್ಕೆ ನೋಡಿ, ಆ ಮಂತ್ರದ ಒಂದು ಸ್ವರ ಏನಾದರೂ ವ್ಯತ್ಯಾಸ ಆದರೆ ಎಂತಹ ವಿರುದ್ಧಾರ್ಥ ಬಂದ್ಬಿಡುತ್ತೆ ಅಂದರೆ, ಇಂದ್ರ ಶತ್ರುರ್ ವರ್ಧಸ್ವ, ಅದೇ ಸಾಕು ಉದಾಹರಣೆ. ಉದಾತ್ತ ಹೋಗ್ಬಿಟ್ಟು ಅನುದಾತ್ತ ಹೇಳಿಬಿಟ್ರೆ ಇಂದ್ರನ ಶತ್ರು ಹಾಳಾಗಲಿ ಅನ್ನೋ ಬದಲು ಇಂದ್ರ ಹಾಳಾಗಲಿ ಅನ್ನೋ ಅರ್ಥ ಬರುತ್ತೆ. ಎಂಥ ವಿರುದ್ಧಾರ್ಥ ಬರುತ್ತೆ ನೋಡಿ. ಹಾಗೆಯೇ ಪೂಜೆ ಕೂತಿರೋವಾಗ ನೈವೇದ್ಯ ಇಡುವಾಗ ದಯವಿಟ್ಟು ಮಹಾಪ್ರಾಣ ಫಲಮಾನಯ ಅಂತ ಹೇಳಿಪ್ಪ, ಫಲಮಾನಯ ಅಂತ ಹೇಳಬೇಡಿ. ಫಲ ಅಂದರೆ ಹಣ್ಣು, ಫಲ ಅಂದರೆ ಮಾಂಸ ತಂದಿಡಬೇಕು ನೈವೇದ್ಯಕ್ಕೆ. ಫಲಮಾನಯ ಅಂತ ಹೇಳಿದರೆ ರಾಕ್ಷಸರಿಗೆ ಫಲಾಶನಃ ಅಂತ ಹೆಸರಿರೋದು. ಕೆಲವರು ಹೋಟ್ಲ್ ಆಚೆ ಕಡೆ ಫಲಹಾರ ಮಂದಿರ ಅಂತ ಬೋರ್ಡ್ ಹಾಕ್ಕೊಂಡಿರ್ತಾರೆ. ಸೊ ಎಂಥ ವೈಪರೀತ್ಯ ಅಂದರೆ, ನಾನು ಕೆಲವರಿಗೆ ಅರ್ಥ ಹೇಳಿ ಬಂದಿದ್ದೀನಿ. ಕೆಲವರು ಫಲಕೃಪಾ ಅಂತ ಬೋರ್ಡ್ ಹಾಕ್ಕೊಂಡಿರ್ತಾರಲ್ಲಪ್ಪ ಆಚೆ ಕಡೆ. ಎಂತಹ ಅಪಾರ್ಥ ಬರುತ್ತೆ ನೋಡಿ. ಸೊ ಅದರಿಂದ ನಾವು ಏನು ಮಾಡಬೇಕು ಅನ್ನೋದಕ್ಕೆ ಇಲ್ಲಿ ನೋಡಿ, ಒಂದು ಕ್ಷಣವನ್ನೂ ವ್ಯರ್ಥವಾಗಿ ಕಳೆಯದೆ ಭಗವಂತನ ಪಾದಗಳನ್ನೇ ಸೇವಿಸು. ಎಂಥ ಒಳ್ಳೆಯ ಮಾತು ನೋಡಿ. ಒಂದು ಕ್ಷಣ ಹೋದರೆ ಮತ್ತೆ ಆ ಕ್ಷಣ ವಾಪಸ್ ಬರಲ್ಲ. ಹೋದಂಗೇನೆ. ಅದಕ್ಕೇ ಸಮಯವನ್ನು ಮಾತ್ರ ವ್ಯರ್ಥ ಮಾಡಬಾರ್ದು. ಅನಂತ ಶಾಸ್ತ್ರಂ ಬಹುವೇದಿತವ್ಯಂ ಅಲ್ಪಶ್ಚ ಕಾಲ ಬಹವಶ್ಚ ವಿಘ್ನಾ ಯತ್ ಸಾರಭೂತಂ ತದ್ ಗ್ರಹೀತವ್ಯಂ ಹಂಸೋ ಯತ ಕ್ಷೀರಮಿವ ಅಂಬಃ. ಅದಕ್ಕೆ ಮಾತು ಹೇಳಿರೋದು ಅನಂತ ಶಾಸ್ತ್ರಂ. ನಾವು ತಿಳ್ಕೋಬೇಕಾಗಿರೋ ಶಾಸ್ತ್ರಗಳು ಅನಂತವಾಗಿದೆ. ಬಹುವೇದಿತವ್ಯಂ, ಆದರೆ ಅಲ್ಪಶ್ಚ ಕಾಲ, ನಮ್ಮ ಹತ್ರ ಇರೋ ಸಮಯ ಬಹಳ ಕಡಿಮೆ. ಬಹವಶ್ಚ ವಿಘ್ನಾ, ಮಧ್ಯೆ ಬರ್ತಕ್ಕಂಥ ತೊಂದರೆಗಳು, ಅಡಚಣೆಗಳು, ವಿಘ್ನಗಳು ಸಾಕಷ್ಟಿದೆ. ಯತ್ ಸಾರಭೂತಂ ತದ್ ಗ್ರಹೀತವ್ಯಂ, ಏನು ಸಾರವೋ ಅದನ್ನು ಮಾತ್ರ ಗ್ರಹಿಸಬೇಕು. ಹಂಸೋ ಯತ ಕ್ಷೀರಮಿವ ಅಂಬಃ, ಹಂಸ ಹಾಲನ್ನು ತೆಗೆದುಕೊಂಡು ನೀರನ್ನು ಬಿಡೋ ಹಾಗೆ ಅಂತ. ಸೊ ಅದರಿಂದ ಒಂದು ಕ್ಷಣ ಹೋದರೆ ಹೋದಂಗೇನೆ ಅದು. ಗತನ್ನ ಶೋಚಯೇತ್ ಪ್ರಾಜ್ಞಃ ಭವಿಷ್ಯ ನೈವ ಚಿಂತೆಯೇತ್ ಅಂತ. ಅದಕ್ಕೆ ಆ ಮಾತಿರೋದು. ಹೋಗಿದ್ದು ಹೊರಟೋಯ್ತು, ಮುಂದೆ ಆಗಿದ್ದಕ್ಕೆ ನೀನು ಯಾವಾಗಲೂ ಪಶ್ಚಾತ್ತಾಪ ಪಡಬೇಡ, ಈಗೇನು ಮಾಡಬೇಕು ಅನ್ನೋದನ್ನು ನೋಡು. ರಂಗಪ್ರಿಯ ಸ್ವಾಮಿಗಳು ಕಬೀರ್ ದೋಹೆನ ಕೋಟ್ ಮಾಡೋರು ಕ್ಲಾಸಲ್ಲಿ. ಅವರು ಹಿಂದಿ MA ಕೂಡ ಮಾಡಿದರು. ಆಚೆ ದಿನ ಪಾಚೆ ಗಯೇ ಜಬ್ ಚಿಡಿಯ ಚುಗ್ಗಯಿ ಖೇತ್ ತಬ್ ಪಚಿತಾಯೇ ಕ್ಯಾ ಹೋವತ ಹೈ. ಒಳ್ಳೆ ದಿನಗಳೆಲ್ಲ ಬಂದು ಹೊರಟೋಯ್ತು. ಗಿಳಿಗಳು ಬಂದು, ಹಕ್ಕಿಗಳು ಬಂದು ಕಾಳುಗಳನ್ನು ಆಯ್ದುಕೊಂಡು ಹೊಲದಿಂದ ಹೊರಟೋದ್ಮೇಲೆ ಒಬ್ಬರು ಯೋಚನೆ ಮಾಡಿದ್ರಂತೆ, ಬೇಲಿ ಹಾಕಬೇಕಾಗಿತ್ತು, ವಾಚ್ಮನ್ ನೇಮಿಸಬೇಕಾಗಿತ್ತು, ನಾನೇ ನಿಂತ್ಕೋಬೇಕಾಗಿತ್ತು ದೊಣ್ಣೆ ಹಿಡ್ಕೊಂಡು. ಈಗ ನೀನು ಅಂದ್ಕೊಂಡೇನು ಪ್ರಯೋಜನ? ಆಗಿದ್ದಾಗೋಯ್ತು. ಸಮಯ ಯಾರಿಗೂ ಕಾಯೋದಿಲ್ಲ. ಅದಕ್ಕೆ ಹೇಳ್ತಾರೆ ಯಾವಾಗಲೂ ಕೂಡ, ಕಾಲಾಯ ತಸ್ಮೈ ನಮಃ ಕಾಲೋ ಜಗದ್ಭಕ್ಷಕಃ. ಟೈಮ್ ಆ್ಯಂಡ್ ಎಟರ್ನಿಟಿ ಅಂತ ಆನಂದ್ ಕುಮಾರ ಸ್ವಾಮಿ ಒಂದು ಒಳ್ಳೆ ಪುಸ್ತಕ ಬರೆದಿದ್ದಾನೆ. ಆ ಪುಣ್ಯಾತ್ಮನಿಗೆ 16 ಭಾಷೆ ಬರ್ತಾಯಿತ್ತು. ತಾಯಿ ಇಂಗ್ಲೀಷ್ ಲೇಡಿ, ತಂದೆ ಸಿಲೋನಿಸ್, ಆನಂದ್ ಕೆಂಟಿಶ್ ಕುಮಾರಸ್ವಾಮಿ. ಇಫ್ ಯು ವಾಂಟ್ ಟು ಅಂಡರ್ಸ್ಟ್ಯಾಂಡ್ ಒನ್ ಲೈನ್ ಆಫ್ ಆನಂದ್ ಕುಮಾರಸ್ವಾಮಿ, ಯು ಶುಡ್ ಹ್ಯಾವ್ ಮಾಸ್ಟ್ರಿ ಓವರ್ ಆಲ್ ದಿ 16 ಲ್ಯಾಂಗ್ವೇಜಸ್, ಬಿಕಾಸ್ ಫುಟ್ ನೋಟ್ಸ್ ವಿಲ್ ಬಿ ಇನ್ ದೋಸ್ 16 ಲ್ಯಾಂಗ್ವೇಜಸ್. ಅಂತಹ ಶ್ರೇಷ್ಠವಾಗಿರ್ತಕ್ಕಂಥ ಆನಂದ್ ಕುಮಾರಸ್ವಾಮಿ ಗ್ರಂಥಗಳು ಸಿಗ್ತಕ್ಕಂಥದ್ದೇ ಬಹಳ ರೇರು. ಮಿಥಿಕ್ ಸೊಸೈಟಿನಲ್ಲಿ ಕೆಲವು ಗ್ರಂಥಗಳಿದ್ದಾಗ ಆ ಗ್ರಂಥಪಾಲಕರಾಗಿ ಇಲ್ಲೇ ನನ್ನ ಮುಂದೆ ಆಸೀನರಾಗಿರ್ತಕ್ಕಂಥ ಪುಣ್ಯಾತ್ಮರು ನನಗೆ ಜೆರಾಕ್ಸ್ ಮಾಡಿಸ್ಕೊಟ್ರು. ನಾನು ಸ್ಮರಿಸ್ಕೋಬೇಕು ಅದನ್ನು. ಯಾಕೆ ಅಂತ ಹೇಳಿದ್ರೆ, ಒದ್ದಾಡ್ತಾ ಇದ್ದೆ ಆ ಗ್ರಂಥಗಳು ಸಿಗದೆ. ನನಗೆ ಯಾವುದಾದ್ರೂ ಒಂದು ಪುಸ್ತಕ ಸಿಗದೆ ಹೋದರೆ, ಊಟ ಸಿಗದೆ ಹೋದರೂ ತೊಂದರೆ ಇಲ್ಲ, ಆ ಪುಸ್ತಕ ಸಿಗೋ ತನಕ ಮನಃಶಾಂತಿನೇ ಇರೋದಿಲ್ಲ. ಸೊ ಯಾತಕ್ಕೆ ಹೇಳ್ತೀನಿ ಅಂದರೆ, ಆ ತರಹ ಗ್ರಂಥಗಳನ್ನು ನಾವು ಸಂಪಾದನೆ ಮಾಡೋಕ್ಕಾಗಲ್ಲ. ಐದರ್ ಫಾರ್ ಲವ್ ಆರ್ ಫಾರ್ ಮನಿ ಯು ಕಾಂಟ್ ಗೆಟ್ ಇಟ್ ದೀಸ್ ಡೇಸ್. ಹೋಗಿಬಿಡುತ್ತೆ. ಬುಕ್ಸ್ ಆರ್ ಪ್ರೆಷಿಯಸ್ ಲೈಫ್ ಬ್ಲಡ್ ಆಫ್ ಎ ಮಾಸ್ಟರ್ ಸ್ಪಿರಿಟ್, ಎಂಬಾಮ್ಡ್ ಆ್ಯಂಡ್ ಟ್ರೆಷರ್ಡ್ ಅಪ್ ಫಾರ್ ಲೈಫ್ ಬಿಯಾಂಡ್ ಲೈಫ್ ಅಂತ ಹೇಳ್ತಾನೆ ಫ್ರಾನ್ಸಿಸ್ ಬೇಕನ್ನು. ಸಮ್ ಬುಕ್ಸ್ ಹ್ಯಾವ್ ಟು ಬಿ ಸ್ವ್ಯಾಲೋಡ್, ಸಮ್ ಟು ಬಿ ಟೇಸ್ಟೆಡ್, ಸಮ್ ಟು ಬಿ ಚೂಡ್ ಆ್ಯಂಡ್ ಡೈಜೆಸ್ಟೆಡ್ ಅಂತ.
ಎಲ್ಲ ಪುಸ್ತಕಗಳನ್ನು ಒಂದೇ ತರಹ ಓದೋಕ್ಕಾಗಲ್ಲ. ಕೆಲವು ತರಹನೇ ನಾವು ಓದಬೇಕಾಗತ್ತೆ. ಅದಕ್ಕೆ ನೋಡಿ ಇಲ್ಲಿ ಹೇಳ್ತಾ ಇದ್ದಾರೆ, ಒಂದು ಕ್ಷಣವನ್ನೂ ವ್ಯರ್ಥವಾಗಿ ಕಳೆಯದೆ, ಆಳ್ವಾರುಗಳ ಮಾತು, ಅವನ ಪಾದಗಳನ್ನು ಸೇರು ಗುರುಕುಲ ವಾಸ ಮಾಡಿ ಆಚಾರ್ಯ ಪ್ರತಿಪತ್ತಿಪೂರ್ವಕ ಪಡೆದುಕೊಂಡ ಮಂತ್ರಗಳಾದ್ದರಿಂದ ಯಾವ ದೋಷವೂ ಇರುವುದಕ್ಕೆ ಸಾಧ್ಯವಿಲ್ಲ. ಇದು ವಿಧಿವಾಕ್ಯ. ಇದು ಹೆಂಗೆ ಬರುತ್ತೆ ನೋಡಿ, ಗುರುಕುಲ ವಾಸವನ್ನು ಮಾಡಿ. ಹಿಂದಿನ ಕಾಲದಲ್ಲಿ ಗುರುಕುಲ ವಾಸವೇ ನಿಜವಾದ ಅರ್ಥದಲ್ಲಿ ಅಧ್ಯಯನ. ಅಯನ. ಹೆಂಗೆ ಅಧ್ಯಯನ ಮಾಡಬೇಕು? ಗುರುವಿನ ಮನೆಗೆ ಹೋಗಬೇಕು, ಗುರು ಶುಶ್ರೂಷೆ ಮಾಡಬೇಕು. ತದ್ವಿಜ್ಞಾನಾರ್ಥಂ ಸ ಗುರುಮೇವಾಭಿಗಚ್ಚೇತ್ ಸಮಿತ್ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ. ಮುಂಡಕೋಪನಿಷತ್ ಹೇಳ್ತಾ ಇದೆ, ಸಮಿತ್ಯಗಳನ್ನು ಕೈಯಲ್ಲಿ ಹಿಡ್ಕೊಂಡು ಗುರುಕುಲ ವಾಸಕ್ಕೆ ಹೋಗಬೇಕಲ್ಲಿ. 12 ವರ್ಷಗಳ ಕಾಲ ಗುರುವಿನ ಮನೆಯಲ್ಲಿದ್ದು ಗುರು ಶುಶ್ರೂಷೆ ಮಾಡಿ ಗುರುವಿನ ಧನ್ಯತಾಭಾವದಿಂದ ಮನೆಗೆ ವಾಪಸ್ ಬರ್ತಕ್ಕಂಥದ್ದಕ್ಕೆ ಸಮಾವರ್ತನ ಅಂತ. ನಮ್ಮಲ್ಲಿ 16 ಸಂಸ್ಕಾರಗಳಲ್ಲಿ ಸಮಾವರ್ತನ ಅಂತಲೂ ಒಂದಿದೆ. ಆ ಸಮಾವರ್ತನ ಸಂಸ್ಕಾರವನ್ನು ಬಾಣ ತನ್ನ ಕಾದಂಬರಿಯಲ್ಲಿ ವರ್ಣನೆ ಮಾಡ್ತಾನೆ. ತತಃ ಕತಿಪಯ ದಿವಸ ಭಗಮೇ ಚ ರಾಜ ಸ್ವಯಮುತ್ಕ್ಷಿಪ್ತ ಮಂಗಲ ಕಲಶಃ ಸಹ ಶುಕನಾಸೇನ ಪುಣ್ಯೇಹನಿ ಪುರೋದಸ ಸಂಪಾದಿತ ಅಶೇಷ ರಾಜ್ಯಾಭಿಷೇಕ ಮಂಗಲಂ ಅನೇಕ ನರಪತಿ ಸಹಸ್ರ ಪರಿವೃತೆಭ್ಯಃ ಸರ್ವಾಭ್ಯೋ ನದೀಭ್ಯಃ ಸರ್ವೇಭ್ಯಃ ಸಾಗರೇಭ್ಯಃ ಸಮಾಹೃತೇನ ಸರ್ವೌಷಧಿಭಿಃ ಸರ್ವಮೃದ್ಭಿಃ ಸರ್ವಫಲೈಃ ಸರ್ವರತ್ನೈಶ್ಚ ಪರಿಗೃಹೀತೇನ ಆನಂದ ಬಾಷ್ಪಜಲಮಿಶ್ರೇಣ ಮಂತ್ರಪೂತೇನ ವಾರಿಣ ಸುತಂ ಅಭಿಷೇಚ. ಚಂದ್ರಾಪೀಡನಿಗೆ ಯಾವ ರೀತಿ ಇದು ಮಾಡಿದರು ಅಂತ. ಇದು ಚಿಕ್ಕ ವಾಕ್ಯ, ಬಾಣನ ದೊಡ್ಡ ವಾಕ್ಯ ನಾನು ಹೇಳ್ತಾ ಇಲ್ಲ. ದೊಡ್ಡ ವಾಕ್ಯ 13 ಪುಟ ಇದೆ. ಬಾಣನ ಒಂದೇ ಒಂದು ವಾಕ್ಯ ಇಟ್ ರನ್ಸ್ ಫಾರ್ 13 ಪೇಜಸ್ ನಾನ್ ಸ್ಟಾಪ್. 30 ವರ್ಷದ ಹಿಂದೆ ನಾವೆಲ್ಲ ಸಮೃತ MA ಮಾಡಿಕೊಂಡು ಲೆಕ್ಚರರ್ಶಿಪ್ ಅಪ್ಲೈ ಮಾಡಿದಾಗ ಒಂದೇ ಕ್ವೆಶ್ಚನ್ನು ಇಂಟರ್ವ್ಯೂನಲ್ಲಿ ಕೇಳಿದ್ದು. ಆ 13 ಪುಟ ಬರುತ್ತಲ್ಲ ಒಂದು ವಾಕ್ಯ ಬಾಣನ ಕಾದಂಬರಿನಲ್ಲಿ, ಬಾಯಿಗೆ ಹೇಳಿಬಿಡಪ್ಪ, ನಾವು ನೋಡ್ಕೋತೀವಿ, ಬಾಯಿಗೆ ಹೇಳು, ಪದವಿ ಭಾಗ ಮಾಡು, ಅರ್ಥ ಹೇಳು, ವ್ಯಾಕರಣ ವಿಶೇಷ ಹೇಳು, ಹೋಗ್ತಾಯಿರು ಅಷ್ಟೇ. One question used to decide the fate of a lecturer's post in Sanskrit 30 years ago in Bangalore. ಯಾತಕ್ಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಆ ಥರ ಇಂಟರ್ವ್ಯೂ ಕಂಡಕ್ಟ್ ಮಾಡ್ತಾಯಿದ್ರು. ಈಗ ನಾವು ಪುಸ್ತಕ ನೋಡ್ಕೊಂಡು ಓದೋರೇ ದೊಡ್ಡ ಮನುಷ್ಯರು, ಹಾಗಾಗ್ಬಿಟ್ಟಿದೆ. ಆ ಮುಖತಃ ಹೇಳೋದು ಹೊರಟೇ ಹೋಗಿದೆಯಲ್ಲ. ಗುರುಕುಲ ವಾಸವನ್ನು ಮಾಡಿ. ಎಂತಹ ಗುರುಕುಲ ವಾಸ ಮಾಡಬೇಕು? ಕಾಳಿದಾಸ ವರ್ಣನೆ ಮಾಡ್ತಾನೆ ರಘುವಂಶದಲ್ಲಿ. ಕೌತ್ಸ ಎಂಬತಕ್ಕಂಥ ಮಗು 14 ವರ್ಷಗಳ ಕಾಲ 14 ವಿದ್ಯೆಗಳನ್ನು ವರತಂತು ಎಂಬತಕ್ಕಂಥ ಗುರುವಿನ ಹತ್ರ ಅಭ್ಯಾಸ ಮಾಡಿ, ನಾನು ಏನು ಗುರುದಕ್ಷಿಣೆ ಕೊಡಬೇಕು ಸ್ವಾಮಿ ಅಂತ ಕೇಳ್ತಾನೆ. ಅದಕ್ಕೆ ಗುರು ಹೇಳ್ತಾನೆ, ಏನು ಬೇಡಪ್ಪ, ನೀನು ಚೆನ್ನಾಗಿ ಓದಿದೆಯಾ, ನನಗೆ ಸಂತೋಷ ಆಗಿದೆ, ಹೋಗ್ಬಾ ಅಂತ ಹೇಳ್ತಾನೆ. ಆದರೆ ಕೌತ್ಸ ಕೇಳಲ್ಲ, ಇಲ್ಲ ನೀವು ಹೇಳಲೇಬೇಕು, ನಾನು ಕೊಡಲೇಬೇಕು, ಇಲ್ಲದೆ ಹೋದರೆ ನಾನು ಓದಿದ್ದಕ್ಕೆ ಅದು ಸಾರ್ಥಕ ಆಗಲ್ಲ ಅಂತ ಬಲವಂತ ಮಾಡ್ತಾನೆ. ಗುರುಗೆ ಕೋಪ ಬರುತ್ತೆ, ಕೊಡ್ತೀಯ ಹಾಗಿದ್ರೆ? 14 ವರ್ಷ 14 ವಿದ್ಯೆ ನನ್ನ ಹತ್ರ ಅಭ್ಯಾಸ ಮಾಡಿದೆಯೋ ಇಲ್ವೋ, 14 ಕೋಟಿ ಸುವರ್ಣ ನಾಣ್ಯಗಳನ್ನು ನಾಳೆ ಬೆಳಗ್ಗೆ ಅವಳಿಗೆ ತಂದಿಡು. ಆ ಚಿಕ್ಕ ಮಗು ಎಲ್ಲಿ ತರೋದು? ಓವರ್ ನೈಟ್ 14 ಕೋಟಿ ಸುವರ್ಣ ನಾಣ್ಯಗಳನ್ನು. ರಘು ಮಹಾರಾಜನ ಮನೆಗೆ ಹೋಗ್ತಾನೆ. ಆ ರಘು ಚಕ್ರವರ್ತಿ ವಿಶ್ವಜಿತ್ ಯಾಗ ಮಾಡಿ ಸರ್ವಸ್ವವನ್ನು ದಾನ ಮಾಡಿ ಮಣ್ಣಿನ ಪಂಚಪಾತ್ರೆಯಲ್ಲಿ ಚಕ್ರವರ್ತಿಯಾಗಿರ್ತಕ್ಕಂಥವನು ಸಾಯಂ ಸಂಧ್ಯಾ ವಂದನೆ ಮಾಡ್ತಾಯಿದ್ದಾನೆ. ಅದನ್ನು ನೋಡಿ ಎದೆ ಡಗ್ಗನ್ನತ್ತೆ ಇವನಿಗೆ. ಇವನ ಹತ್ರ ನಾನು ಕೇಳಕ್ಕೆ ಬಂದಲ್ಲ 14 ಕೋಟಿ ಸುವರ್ಣ ನಾಣ್ಯ ನನಗೇನು ಗಿಟ್ಟತ್ತೆ ಅಂತ. ಆಗ ರಘು ಹೇಳ್ತಾನೆ, ನನ್ನ ಮನೆ ಬಾಗಿಲಿಗೆ ಬಂದು ಬರೀ ಕೈಯಲ್ಲಿ ಯಾರಾದರೂ ವಾಪಸ್ ಹೋದರೆ ನನಗೆ ಶ್ರೇಯಸ್ಸಲ್ಲ, ದಯವಿಟ್ಟು ಹೇಳು ಯಾತಿಗೆ ಬಂದಿದೆಯಾ ಅಂತ. ಆಗ ಕೌತ್ಸ ಹೇಳ್ತಾನೆ, ಸ್ವಾಮಿ ಹಿಂಗೆ ಆಗ್ಬಿಟ್ಟಿದೆ ನನ್ನ ಪರಿಸ್ಥಿತಿ, ನಾಳೆ ಬೆಳಗ್ಗೆ ಒಳಗೆ 14 ಕೋಟಿ ಸುವರ್ಣ ನಾಣ್ಯ ನನ್ನ ಗುರುಗಳಾಗಿರ್ತಕ್ಕಂಥ ವರತಂತುಗಳ ಪಾದಕ್ಕೆ ನಾನು ಸಮರ್ಪಿಸಬೇಕು, ಅದಕ್ಕೋಸ್ಕರ ಬಂದೆ. ರಘು ಹೇಳ್ತಾನೆ, ಅಷ್ಟೇ ತಾನೇಪ್ಪ, ಏನು ಯೋಚನೆ ಮಾಡಬೇಡ, ಊಟ ಮಾಡು, ನಿದ್ದೆ ಮಾಡು, ಬೆಳಗ್ಗೆ ದುಡ್ಡು ತೊಗೊಂಡು ಹೋಗು ಅಂತ ಹೇಳ್ತಾನೆ. ಅವ್ನಿಗೆ ಅರ್ಥ ಆಗಲ್ಲ, ರಾತ್ರಿ ಹೆಂಗೆ ಇವನು ಮ್ಯಾನೇಜ್ ಮಾಡ್ತಾನೆ ಅಂತ. ತಕ್ಷಣ ರಘು ಮಹಾರಾಜ ಡಂಗುರ ಹೊಡಿಸ್ತಾನೆ, ಕುಬೇರ್ನ ಮೇಲೆ ನಾನು ಯುದ್ಧಕ್ಕೆ ಬರ್ತಾಯಿದ್ದೀನಿ ಅಂತ. ಯಾರಿಗೆ ಗೊತ್ತಿಲ್ಲ ಕುಬೇರ್ನ ಹಣ ಅಂದರೆ? ಕುಬೇರ ನಡುಕ್ಕೊಂಡು ಓಡಿ ಬರ್ತಾನೆ, ನನ್ನ ಮೇಲೆ ಮಾತ್ರ ಯುದ್ಧ ಮಾಡಬೇಡ, ನನ್ನ ಹಣ ಎಲ್ಲ ನಿಂದೆ ಅಂತ ರಘುಗೆ ಸಮರ್ಪಣೆ ಮಾಡ್ತಾನೆ. ಕುಬೇರ್ನ ಹಣ ಅಂದರೆ ಏನು ಕೇಳಬೇಕೆ? ಆಗ ರಘು ಹೇಳ್ತಾನೆ, ತೊಗೊಂಡೋಗಿ ಎಲ್ಲನೂ. ಕೌತ್ಸ ಹೇಳ್ತಾನೆ, ಸ್ವಾಮಿ ನನ್ನ ಗುರುಗಳು ಕೇಳಿರೋದು ಕೇವಲ 14 ಕೋಟಿ ಮಾತ್ರ, ಅದರ ಮೇಲೆ ಒಂದು ಬಿಡಿಗಾಸು ನನಗೆ ಬೇಕಾಗಿಲ್ಲ, ಯಾಕೆ ನನ್ನ ಗುರುಗಳು ಕೊಡಬೇಕಾಗಿರೋದು. ರಘು ಹೇಳ್ತಾನಪ್ಪ, ವಿಶ್ವಜಿತ್ ಯಾಗ ಮಾಡಿ ಎಲ್ಲವನ್ನೂ ದಾನ ಕೊಟ್ಟು ಇನ್ನೂ ನಾನು ದುಡ್ಡಿಟ್ಕೊಂಡ್ರೆ ದಾನ ಮಾಡಿದ್ದಕ್ಕೆ ಏನು ಫಲ, ಎಲ್ಲ ತೊಗೊಂಡೋಗು ಅಂತೀವನು, ಇಷ್ಟು ಮಾತ್ರ ಬೇಕು ಅಂತವನು. ಹಾಗಿತ್ತು ಆಗಿನ ಕಾಲದಲ್ಲಿ. ಈಗ ಕೊಡದೇ ತಲೆ ಹೊಡಿತಾರೆ, ಕೊಟ್ಟರೆ ಬಿಡ್ತಾರಾ? 14 ಕೋಟಿ ಸುವರ್ಣ ನಾಣ್ಯ ಏನಾಗೋಯ್ತು? ಅಸ್ಟ್ರಾನಾಮಿಕಲ್ ಫಿಗರ್ಸ್ ಅದು. ಕುಬೇರ ಅಂದರೆ ಜ್ಞಾಪಕ ಬರುತ್ತೆ. ಹಿಂದಿನ ಕಾಲದವರಿಗೆ ಇಲ್ಲಿರೋರಿಗೆ ಕೆಲವರಿಗೆ ಗೊತ್ತಿರುತ್ತೆ, ನಿಮ್ಮ ಸ್ಮರಣೆಗೆ ತರ್ತಾಯಿದ್ದೀನಿ. ಸೆಂಟ್ರಲ್ ಕಾಲೇಜಲ್ಲಿ 2 ಪ್ರೊಫೆಸರ್ಸ್ ಇದ್ದರು.
ಒಬ್ಬರು ಕುಬೇರ ಅಂತ, ಒಬ್ಬರು ಕುಚೇಲ ಅಂತ. ಅವರು ಆಪೋಸಿಟ್ ಆಗಿದ್ದಿದ್ದು ಯಾವಾಗಲೂ ಕೂಡ. ಕುಬೇರ 20ನೇ ತಾರೀಕು ಬರೋಷ್ಟೊತ್ತಿಗೆ ಕುಚೇಲನ ಹತ್ರ ಸಾಲ ಮಾಡ್ಕೊಂಡು ಮನೆಗೆ ಹೋಗೋದು. ಹೀಗೆ ನಡೀತಾ ಇದ್ದಿದ್ದು. ಇರಲಿ, ನಾನು ಯಾರನ್ನೂ ದೂಷಣೆ ಮಾಡೋಕ್ಕೆಲ್ಲ ಹೇಳ್ತಾ ಇರೋದು, ಏನೋ ಜ್ಞಾಪಕ ಬಂತು ಹೇಳಿದೆ ಅಷ್ಟೇ. ಏನೇನೋ ಜ್ಞಾಪಕ ಬರ್ತಾ ಇರುತ್ತೆ, ಅದಕ್ಕೆ ನಾನು ಇರೋದಕ್ಕಿಂತ ಇಲ್ಲದೇ ಇರೋದು ಹೇಳೋದೇ ಜಾಸ್ತಿ. ತಾವು ಸಹಿಸ್ಕೊಂಡಿದ್ದೀರಾ, ಅದಕ್ಕೋಸ್ಕರ ನಾನು ಧನ್ಯ ಅಷ್ಟೆ. ನೋಡಿ, ಗುರುಕುಲ ವಾಸಾದಿಗಳನ್ನು ಮಾಡಿ 1000 ಜನ ಮಕ್ಕಳನ್ನು ಮನೇಲಿ ಇಟ್ಕೊಂಡು ಊಟ ಬಟ್ಟೆ ಕೊಟ್ಟು ವಿದ್ಯೆ ಕಲಿಸ್ಕೊಡ್ತಕ್ಕಂಥ ಗುರುವಿಗೆ ಕುಲಪತಿ ಅಂತ ಹೆಸರು. ಕಣ್ವ ಮಹರ್ಷಿಗಳು ಕುಲಪತಿಗಳಾಗಿದ್ದರು ಅಂತ ಕಾಳಿದಾಸ ವರ್ಣನೆ ಮಾಡ್ತಾನೆ ಶಾಕುಂತಲ ನಾಟಕದಲ್ಲಿ. ಸೊ ಆ ದೃಷ್ಟಿಯಿಂದ ಈ ಗುರುಕುಲ ವಾಸ ಎಂಬತಕ್ಕಂಥದ್ದು ಅಂತಹ ಮಹತ್ವದಿಂದ ಕೂಡ್ಕೊಂಡಿರ್ತಕ್ಕಂಥದ್ದು. ಇವತ್ತು ನಾವು ದೊಡ್ಡದಾಗಿ ಬೋರ್ಡಿಂಗ್ ಸ್ಕೂಲು ಅದು ಇದು ಹೇಳ್ತೀವಲ್ಲ, ಇದೆಲ್ಲ ಗುರುಕುಲ ವಾಸದಲ್ಲಿ ಇದ್ದಿದ್ದೇನಪ್ಪ. ಹೊಸದಾಗಿ ನಾವೇನೂ ಮಾಡ್ತಾ ಇಲ್ಲ. ಡೂನ್ ಸ್ಕೂಲು ತುಂಬ ಫೇಮಸ್ ತಾನೆ, ಡೆಹ್ರಾಡೂನಲ್ಲಿ ಡೂನ್ ಸ್ಕೂಲಿಗೆ ಸೇರಿಸಿದ್ದೀವಿ. ಬೋರ್ಡಿಂಗ್ ಸ್ಕೂಲು ಅಂದರೆ ಅದೇನೋ ಒಂದು ಕಿರೀಟ ಇದ್ದ ಹಾಗೆ. ಸೊ ಹೀಗೆಲ್ಲ ಮಾತಾಡ್ತೀವಿ. ಆ ಗುರುಕುಲ ವಾಸದಲ್ಲಿ ಇದ್ದಿದ್ದೇ ಅದು ಮುಖ್ಯವಾಗಿ ಆ ಗುರುವಿನ ಸಾಂಗತ್ಯ ಅನ್ನೋದು ನೋಡಿ ಆ ರೀತಿ ಬರ್ತಾ ಇತ್ತು. ಆಸುಪ್ತೇಹೆ ಆಮೃತೆ ಕಾಲಂ ನಯೇದ್ ವೇದಾಂತ ಚಿಂತೆಯಾಗೆ ಪರ್ಫೆಕ್ಟ್ ಪ್ಲ್ಯಾಟ್ಫಾರ್ಮ್ ಅದು. ಮಲಗಿ ನಿದ್ದೆ ಮಾಡುವಾಗಿಂತ ಹಿಡಿದು ಕೊನೆ ಉಸಿರು ಎಳೆಯೋ ತನಕ ವೇದಾಂತ ಚಿಂತನೆಯಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೋಬೇಕೇ ಹೊರತು ಬೇರೆ ತರಹ ಅಲ್ಲ. ಅದಕ್ಕೆ ನಾನು ಮೊನ್ನೆ ದಿವಸದ ಉಪನ್ಯಾಸದಲ್ಲಿ ಹೇಳಿದೆ, ಗುರು ಅನ್ನೋ ಶಬ್ದವನ್ನು ಭಾಷಾಂತರ ಮಾಡೋಕ್ಕೆ ಬರಲ್ಲ. ಯು ಕ್ಯಾನ್ ನಾಟ್ ಟ್ರಾನ್ಸ್ಲೇಟ್. ಗುರು ಇಸ್ ನಾಟ್ ಟೀಚರ್, ಗುರು ಇಸ್ ನಾಟ್ ಮೆಂಟರ್, ಗುರು ಇಸ್ ನಾಟ್ ಪ್ರಿಸೆಪ್ಟರ್, ಗುರು ಇಸ್ ಗುರು ಹಿಮ್ಸೆಲ್ಫ್. ಈಗಿರೋರೆಲ್ಲ ಟೀಚರ್ಸೇ. 3 ಥರ ಟೀಚರ್ಸ್ ಇದ್ದೀವಿ. ಔಟ್ಸ್ಟ್ಯಾಂಡಿಂಗ್ ಟೀಚರ್ಸ್, ಬಿಕಾಸ್ ವಿ ಆಲ್ವೇಸ್ ಸ್ಟ್ಯಾಂಡ್ ಔಟ್ಸೈಡ್ ದ ಕ್ಲಾಸ್ ರೂಮ್. ಕ್ಲಾಸ್ ಒಳಗೆ ಬರಲ್ಲ, ಅದಕ್ಕೆ ನಾವೆಲ್ಲ ಔಟ್ಸ್ಟ್ಯಾಂಡಿಂಗ್ ಟೀಚರ್ಸು. ಇನ್ನು ಕೆಲವರು ಇದ್ದಾರೆ ಟೀಚರ್ಸು, ರೇರ್ ಟೀಚರ್ಸ್, ಬಿಕಾಸ್ ರೇರ್ಲಿ ದೇ ಟೇಕ್ ಕ್ಲಾಸಸ್. ಪ್ರತಿನಿತ್ಯ ಕ್ಲಾಸೇ ತೊಗೊಳ್ಳಲ್ಲ, ಅದಕ್ಕೋಸ್ಕರ ರೇರ್ ಟೀಚರ್ಸು. ಇನ್ನು ಕೆಲವರು ಇದ್ದಾರೆ, ದೇ ಆರ್ ಎ ಕ್ಲಾಸ್ ಬೈ ದೆಮ್ಸೆಲ್ಸ್, ಬಿಕಾಸ್ ನೋ ಬಡಿ ಎವರ್ ಅಟೆಂಡ್ಸ್ ದೇರ್ ಕ್ಲಾಸಸ್. ದೇ ಆರ್ ಆಲ್ ಅಲೋನ್ ಇನ್ ದ ಕ್ಲಾಸ್ ರೂಮ್, ಅದರಿಂದ ದೇ ಆರ್ ಎ ಕ್ಲಾಸ್ ಬೈ ದೆಮ್ಸೆಲ್ಸ್. ಈ ಥರ ಟೀಚರ್ಸೇ ಜಾಸ್ತಿ ಇರೋರು. ವೀಣಾ ದೊರಸಾಮಯ್ಯಂಗಾರು ಮಲ್ಲೇಶ್ವರದ 3ನೇ ಮೇನ್ ರೋಡಿನ 30ನೇ ಡೋರ್ ನಂಬರಲ್ಲಿ 36 ವರ್ಷಗಳ ಹಿಂದೆ ಮಧ್ಯಾಹ್ನ 3 ಗಂಟೆಗೆ ಒಂದು ಮಾತು ನನ್ನ ಹತ್ರ ಹೇಳಿದರು. ಅದನ್ನು ತಮ್ಮ ಹತ್ರ ವಿನಂತಿ ಮಾಡ್ಕೋತಾ ಇದ್ದೀನಿ. 3 ಜನ ಗುರುಗಳ ತರಹ 3 ಜನ ಶಿಷ್ಯರು ಇದ್ದಾರಪ್ಪ. ಮೊದಲನೇ ಥರ ಶಿಷ್ಯರು ಯಾರು ಗೊತ್ತಾ? ಕರ್ಪೂರ ಥರ ಶಿಷ್ಯರು. ಕರ್ಪೂರ ಥರ ಶಿಷ್ಯರನ್ನು ನೀನು ತಯಾರು ಮಾಡಬೇಕು ಅಂತ ಅವ್ರು ಆವಾಗ ಹೇಳಿದ್ದು. ಕರ್ಪೂರ ಹಚ್ಚಿದ ಕೂಡಲೇ ಟಕ್ಕಂತ ಹಚ್ಕೊಂಡು ಉರಿಯತ್ತೋ ಇಲ್ವೋ ಆ ತರಹ ಪಾಠ ಮಾಡಬೇಕು ಅಂತ ಶಿಷ್ಯರಿಗೆ ನಾಟಬೇಕದು. ಜಿ ಪಿ ರಾಜರತ್ನಮ್ಮ 36 ವರ್ಷದಿಂದ ನಾನು ಬೆನ್ನ ಮೇಲೆ ಗುದ್ದುಬಿಟ್ಟು ಒಂದು ಮಾತು ಹೇಳಿದ್ರು, ನೋಡು ಮಗು, ಎದುರುಗಡೆ ಕೂತಿರ್ತಕ್ಕಂಥವ್ರು ಸಜೀವವಾಗಿ ಕೂತಿದ್ದಾರೆ, ಅವರ ಮುಖ ನೋಡ್ಕೊಂಡು ಮಾತಾಡು, ಗೋಡೆಗೆಲ್ಲ ಮಾತಾಡೋದು, ನಿಧಾನಕ್ಕೆ ಮಾತಾಡು, ಒತ್ತಿ ಹೇಳು, ಅರ್ಥ ಆಗದೆ ಹೋದರೆ ಇನ್ನೊಂದು ಉದಾಹರಣೆ ಕೊಡು, ಜಾಸ್ತಿ ತುರ್ಕೋಕ್ಕೆ ಹೋಗಬೇಡ ಅಂತ ಅವ್ರು ಹೇಳಿದರು ಜಿ ಪಿ ರಾಜರತ್ನಮ್. 2ನೇ ಥರ ಶಿಷ್ಯರು ಯಾರು ಗೊತ್ತಾ? ಇಜ್ಜಿಲು ಒಲೆ ತರಹ ಶಿಷ್ಯರು. ಇಜ್ಜಿಲು ಒಲೆ ಒಂದೇ ಸಲ ಹತ್ತಲ್ಲ, ಅದು ಊದಿ 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 ಅದನ್ನು ಹಚ್ಚಿಸ್ಬೇಕು. ಹಾಗೆ ಕೆಲವು ಶಿಷ್ಯರಿಗೆ ಹೇಳಿ 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 ಕೂಡಿಸ್ಬೇಕು ತಲೆ ಮೇಲೆ. ಇನ್ನು 3ನೇ ಥರ ಶಿಷ್ಯರಿದ್ದಾರಪ್ಪ, ಬಾಳೆ ದಿಂಡು ತರಹ. ಬಾಳೆ ದಿಂಡಿನ ಬೆಂಕಿಗೆ ಹಾಕಿದರೆ ಬೆಂಕಿನೇ ಆರೋಗುತ್ತೆ. ನೀಕು ಒಚ್ಚಲೇದು ನಾಕು ಮರ್ಚಲೇದು, ನೀಕು ಪಾಠಂ చెప్పి ನಾಕು ಮಾನಂ ಪೋಯನೆ ಅಂತ ಆಗ್ಬಿಡತ್ತೆ ಅಂತ. ಸೊ ವೀಣಾ ದೊರಸ್ವಾಮಿಗಾರು ಹೇಳಿದ ಮಾತು ನಂದಲ್ಲ. ಗುರುಕುಲ ವಾಸಾದಿಗಳನ್ನು ಮಾಡಿ ಆಚಾರ್ಯ ಪ್ರತಿಪತ್ತಿ ಪೂರ್ವಕ ಪಡೆದುಕೊಂಡ ಮಂತ್ರಗಳು. ಆಚಾರ್ಯ ಜ್ಞಾಪಕ ಇಟ್ಕೊಳ್ಳಿ ಶಬ್ದ. ಆಚಿನೋತಿ ಶಾಸ್ತ್ರಾರ್ಥಾನ್ ಆಚಾರ್ಯ ಸ್ಥಾಪಯತ್ಯಪಿ ಸ್ವಯಂ ಆಚರತೆ ಯಸ್ತು ಸತು ಆಚಾರ್ಯ ಇತಿ ಶ್ರುತಃ. 3 ಗುಣ ಇರಬೇಕು ಆಚಾರ್ಯ ಅಂತ ಅನ್ನಿಸ್ಕೋಬೇಕಾದ್ರೆ. ಮೊದಲನೇದು ಚೆನ್ನಾಗಿ ಓದಿರಬೇಕು. 2ನೇದು ನೇರವಾಗಿ ಸ್ಪಷ್ಟವಾಗಿ ತಿಳಿಯಾಗಿ ಆಕರ್ಷಕವಾಗಿ ಮನದಟ್ಟಾಗೋ ಹಾಗೆ ಹೇಳ್ತಕ್ಕಂಥ ಕಲೆ ಇರಬೇಕು. 3ನೇದು ಹೇಳೋದನ್ನು ಅನುಷ್ಠಾನದಲ್ಲಿಟ್ಕೊಂಡು ಸ್ವಾನುಭವದಿಂದ ಹೇಳಬೇಕು. 3ನೇದು ಎಲ್ಲಕ್ಕಿಂತ ಕಷ್ಟ. ಕಾಳಿದಾಸ ಹೇಳ್ತಾನೆ ಮಾಲವಿಕಾಗ್ನಿಮಿತ್ರ ನಾಟಕದಲ್ಲಿ, ಶ್ಲಿಷ್ಟ ಕ್ರಿಯಾ ಕಸ್ಯಚಿತ್ ಆತ್ಮಸಂಸ್ಥಾ ಸಂಕ್ರಾಂತಿರನ್ಯಸ್ಯ ವಿಶೇಷಯುಕ್ತ ಯಸ್ಯ ಉಭಯಂ ಸಾಧು ಸ ಶಿಕ್ಷಕಾಣ ಧುರಿ ಪ್ರತಿಷ್ಠಾಪಯಿತವ್ಯ ಏವ ಅಂತ. ಕೆಲವು ಚೆನ್ನಾಗಿ ತಿಳ್ಕೊಂಡಿರ್ತಾರಂತೆ, ಆದರೆ ಹೇಳಕ್ಕೆ ಬರಲ್ಲ. ಕೆಲವ್ರಿಗೆ ಹೇಳೋ ಕಲೆ ಚೆನ್ನಾಗಿರುತ್ತೆ, ಆದರೆ ವಿಷಯವೇ ಗೊತ್ತಿರಲ್ಲ. ಅವರಿಬ್ಬರು ದೇ ವಿಲ್ ಫೇಲ್ಯೂರ್ ಆಸ್ ಟೀಚರ್ಸ್ ಅಂತ ಕಾಳಿದಾಸ ಹೇಳೋದು. ಆದರೆ ಇಲ್ಲಿ ಆಚಾರ್ಯ ಅಂದರೆ ಇನ್ನೊಂದು ಹಂತ ಮುಂದೆ, ಸ್ವಾನುಭವದಿಂದ ಹೇಳಬೇಕು. ಅವನ ಅನುಭವಕ್ಕೆ ಬಂದಿದ್ದನ್ನು ಮಾತ್ರ ಅವನು ಹೇಳಬೇಕು, ಆವಾಗಲೇ ಅದಕ್ಕೆ ಬೆಲೆ ಬರೋದು. ಅದಕ್ಕೆ ನೋಡಿ, ನರೇಂದ್ರ ರಾಮಕೃಷ್ಣ ಪರಮಹಂಸರನ್ನು ನೀವು ದೇವರನ್ನು ನೋಡಿದ್ದೀರಾ ಅಂತ ಕೇಳಿದ್ದಕ್ಕೆ, ನಿನಗೆ ತೋರಿಸ್ತೀನಿ ನಾನು ನೋಡಿದ್ದೀನಿ ಅಂತ ಹೇಳಿದರು.
ಎಂಥ ಗಟ್ಸ್ ಇರಬೇಕು ಆ ಮಾತು ಹೇಳಬೇಕಾದ್ರೆ, 8 ಎದೆ ಇರಬೇಕು, ನಿನಗೆ ದೇವ್ರನ್ನ ತೋರಿಸ್ತೀನಿ ಅಂತ ಹೇಳಬೇಕಾದ್ರೆ. ಆವಾಗಲೇ ನರೇಂದ್ರನಿಗೆ ಕಾನ್ಫಿಡೆನ್ಸ್ ಬರೆದಿದ್ದು. ಇಲ್ಲದೆ ಹೋದರೆ ಸುಮ್ಮನೆ ಹೋಗಲಿಲ್ಲ ನರೇಂದ್ರ ರಾಮಕೃಷ್ಣವರ ಹಿಂದೆ. ಯಾಕೆ ಅಂತ ಹೇಳಿದ್ರೆ, ಗುರು ಶಿಷ್ಯವು ಉಭೌ ನೋಚೇದ್ ಅಪರೀಕ್ಷ ಪರಸ್ಪರಂ. ಒಂದು ಮಾತಿದೆ, ಗುರು ಶಿಷ್ಯನನ್ನು ಪರೀಕ್ಷೆ ಮಾಡೋ ಹಾಗೆ ಶಿಷ್ಯನು ಗುರುವನ್ನು ಪರೀಕ್ಷೆ ಮಾಡಿ ಒಪ್ಕೊಂಡ ಮೇಲೆ ಆ ಹೇಳಿದ್ದೆಲ್ಲ ನಡೆದೋಗತ್ತೆ ಅಂತ. ಆಮೇಲೆ ನೀನು ಮತ್ತೆ ಪರೀಕ್ಷೆ ಮಾಡಬೇಕಾಗಿಲ್ಲ, ಒಂದೇ ಸಲ ಮಾಡ್ತಕ್ಕಂಥದ್ದು. ಆಚಾರ್ಯ ಪ್ರತಿಪತ್ತಿಪೂರ್ವಕ ಪಡೆದುಕೊಂಡ ಮಂತ್ರಗಳಾದ್ದರಿಂದ, ಮಂತ್ರ ಅಂದ್ರೇನು, ಮನನಾತ್ ತ್ರಾಯತೆ ಇತಿ ಮಂತ್ರ. ಇದು ಮಂತ್ರ ಶಬ್ದಕ್ಕೆ ಇರತಕ್ಕಂಥದ್ದು. ಉದಾತ್ತ, ಅನುದಾತ್ತ ಮತ್ತು ಸ್ವರಿತಗಳನ್ನು ಸರಿಯಾಗಿ ಅದು ಉಚ್ಚಾರ ಮಾಡಿದರೆ ಇವತ್ತಿಗೂ ಮಂತ್ರ ನಡೆಯುತ್ತೆ. ನನಗೆ ಶಕ್ತಿ ಇಲ್ಲ ಅಂತ ಹೇಳಬೇಕೆ ಹೊರತು ಮಂತ್ರಕ್ಕೆ ಶಕ್ತಿ ಇಲ್ಲ ಅಂತ ಮಾತ್ರ ಯಾರೂ ಹೇಳಬಾರ್ದು. 70 ವರ್ಷದ ಹಿಂದೆ ಏನಾಯಿತು ಅಂತ ನನ್ನ ತಾತ ನನಗೆ ಹೇಳಿದ್ದನ್ನು ನಿಮಗೆ ಹೇಳ್ತಾ ಇದ್ದೀನಿ. ಆಗ ಮೈಸೂರಿಂದ ಬೆಂಗಳೂರು ನಡ್ಕೊಂಡು ಬರ್ತಾಯಿದ್ರು, ಸಾರಿಗೆ ಅಷ್ಟು ಚೆನ್ನಾಗಿಲ್ಲದೆ ಇದ್ದಿದ್ದರಿಂದ. ನಡ್ಕೊಂಡು ಬರ್ತಾ ಇರೋವಾಗ ಮಂಡ್ಯದ ಹತ್ತಿರ ಬಂದಿದ್ದಾರೆ, ಮಾಧ್ಯಾಹ್ನಿಕ ಸಂಧ್ಯಾವನ್ನೇ ಮಾಡಬೇಕು. ಬಾವಿ ಹತ್ತಿರ ನೋಡ್ತಾ ಇದ್ದಾರೆ, ಯಾರೋ ಬಂದು ಬಾವಿ ತೋರಿಸ್ಬಿಟ್ಟು ಹೊಟ್ಟೋದ್ರು, ಸ್ನಾನ ಮಾಡ್ಕೊಳ್ಳಿ ಸ್ವಾಮಿ ಅಂತ. ಇವರೇನು ಅಂದ್ಕೊಂಡಿದ್ದಾರೆ, ಹಗ್ಗ ತರಕ್ಕೆ ಹೋಗಿದ್ದಾರೆ ಅಂತ ಕಾಯ್ತಾ ಕೂತಿದ್ದಾರೆ. 1 ಗಂಟೆ ಬಿಟ್ಕೊಂಡು ಬಂದವರು ಸ್ನಾನ ಆಯ್ತಾ ಅಂತ ಕೇಳಿದ್ರಂತೆ. ಅಲ್ಲ ಸ್ವಾಮಿ, ತಾವು ಹಗ್ಗ ತರಕ್ಕೆ ಹೋಗಿದ್ದೀರಾ ಅಂತ ಕಾಯ್ತಾ ಇದ್ದೀನಿ. ಓಹೋ, ಹಿಂಗ ತಮ್ಮ ಸಮಾಚಾರ ಅಂತ ಹೇಳಿಬಿಟ್ಟು ಅವರೊಂದು ಮಂತ್ರ ಪಠನ ಮಾಡಿದ್ರಂತೆ. ಇಮಮ್ಮೆ ಗಂಗೆ ಯಮುನೆ ಸರಸ್ವತಿ ಶತೋದ್ರಿ ಸ್ತೋಮಗುಂ ಸಜತಾ ಪರುಷ್ಣ್ಯ ಅಸಿಕ್ನಿಯ ಮರುದ್ವೃದೆ ವಿತಸ್ತಯಾರ್ಜೀಕೀಯೇ ಶೃಣುಹ್ಯ ಸುಶೋಮಯ. ಆ ಮಂತ್ರ ಹೇಳಿದ ಕೂಡಲೇ 50 ಅಡಿ ಕೆಳಗಡೆ ಇದ್ದಂತಹ ಬಾವಿಯಲ್ಲಿದ್ದ ನೀರು ಬಂದು ಅವ್ರ ತಲೆ ಮೇಲೆ ಬಿದ್ದು ಅವ್ರಿಗೆ ಸ್ನಾನ ಆಯ್ತಂತೆ. ಅದನ್ನು ನನಗೆ ಶಕ್ತಿ ಇಲ್ಲ ಅಂತ ಹೇಳಬೇಕೇ ಹೊರತು ಮಂತ್ರಕ್ಕೆ ಶಕ್ತಿ ಇಲ್ಲ ಅಂತ ಮಾತ್ರ ಯಾರೂ ಹೇಳಬಾರ್ದು. ಅದು ನಡೆಯುತ್ತೆ ಆ ಮಂತ್ರ. ಆ ಒಂದು ನಮಗೆ ಅದರ ಬಗ್ಗೆ ನಂಬಿಕೆ ಇರಬೇಕು, ನನಗೆ ಆ ಸಿದ್ಧಿ ಮತ್ತು ಆ ಸಾಧನೆ ಇರಬೇಕು, ಗುರುವಿನ ಅನುಗ್ರಹ ಸಂಪೂರ್ಣವಾಗಿದ್ದರೆ ನಡೆಯುತ್ತೆ ಅದು. ಆದ್ದರಿಂದ ಮಂತ್ರಕ್ಕೆ ಶಕ್ತಿ ಇಲ್ಲ ಅಂತ ಮಾತ್ರ ಯಾರೂ ಹೇಳಬಾರ್ದು. ಮಂತ್ರಗಳಾದ್ದರಿಂದ ಯಾವ ದೋಷವೂ ಇಲ್ಲದ್ದು ಎಂಬುದಾಗಿ ಹೇಳಿದೆ. ಹಾಗೆ ಪಡೆಯದೇ ಹೋದರೆ ಮಂತ್ರ ಪಠಿಸ್ತಕ್ಕಂಥದ್ದು ವ್ಯರ್ಥವಾಗುತ್ತದೆ. ಮುಂದೆ 2ಆಂ ತಿರುವಂದಾದಿ ಅದರಲ್ಲಿ 58ನೇ ಪಾಶರಕ್ಕೆ ನಾವು ಹೋಗೋದಾದರೆ, ಇಲ್ಲಿ ಆಳ್ವಾರುಗಳು ನಮ್ಮ ಮುಂದೆ ಇಡ್ತಾ ಇರ್ತಕ್ಕಂಥದ್ದು ಸರಸ್ವತಿ ಮಾತೆಯ ಒಂದು ನಿಜವಾಗಿರ್ತಕ್ಕಂಥ ಸ್ವರೂಪವನ್ನು. ನೀವು ಸ್ತುತಿಸುವುದಕ್ಕೆ ಕಾರಣ ಏನು ಎಂದು ಕೇಳಿದರೆ, ಸರಸ್ವತಿ ಎನ್ನ ಹೃದಯದಲ್ಲಿದ್ದುಕೊಂಡು ನನ್ನಿಂದ ಹೀಗೆ ಹೇಳಿಸುತ್ತಿದ್ದಾಳೆ ಎಂದು ಹೇಳುತ್ತಾರೆ. ನೋಡಿ, ಆಳ್ವಾರ್ ಹೇಳ್ತಕ್ಕಂಥದ್ದು ನಾನು ಹೇಳ್ತಾ ಇದ್ದೀನಿ ಅಂತ ಹೇಳ್ತಾ ಇಲ್ಲ, ಸರಸ್ವತಿ ನನ್ನಲ್ಲಿ ಹೊರಗಡೆಯಿಂದ ಹೇಳಿಸ್ತಾ ಇದ್ದಾಳೆ. ಆದ್ದರಿಂದ ಅವಳೇನು ಹೇಳಿಸ್ತಾಳೋ ನಾನು ಅದನ್ನು ಹೇಳ್ತೀನಿ ಅಷ್ಟೇ, ನಂದು ಯಾವುದು ಅಲ್ಲ ಎಂಬತಕ್ಕಂತಹ ಆ ಸೌಜನ್ಯ ಭಾವ ಎಷ್ಟು ಚೆನ್ನಾಗಿ ಇಲ್ಲಿ ಮೂಡಿ ಬಂದಿದೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಅದ್ಭುತವಾಗಿರ್ತಕ್ಕಂತಹ ಆಳ್ವಾರರ ಒಂದು ಮಹಿಮೆ ಅದು. ಯಾಕೆ ಅಂದರೆ ಶತಪಥ ಬ್ರಾಹ್ಮಣ 3:9-7ರಲ್ಲಿ ವಾಗ್ವೈ ಸರಸ್ವತಿ ಸ್ಪಷ್ಟವಾಗಿದೆ ಮಾತು. ವಾಕ್ಕೇ ಸರಸ್ವತಿ, ಸರಸ್ವತಿಯೇ ವಾಕು ಅಂತ. ಯಾರಿಗಾದ್ರೂ ಒಳ್ಳೆ ಮಾತು ಚೆನ್ನಾಗಿ ಬರೋರಾದರೆ ಕೆಲವು ಹೇಳೋದುಂಟು, ಅವ್ರ ನಾಲಿಗೆ ಮೇಲೆ ಸರಸ್ವತಿ ನಾಟ್ಯ ಆಡ್ತಾಳೆ ಅಂತ. ಸರಸ್ವತಿ ಲಿಟ್ರಲಿ ಡಾನ್ಸಸ್ ಆನ್ ದರ್ ಟಂಗ್ ಅಂತ. ಸೊ ಅದರಿಂದ ಆ ಮಾತು ಯಾರಿಗೆ ಅಧೀನದಲ್ಲಿರುತ್ತೋ ಸರಸ್ವತಿ ಅನುಗ್ರಹ ಆಗಿದೆ ಅಂತಲೇ ಅರ್ಥ. ಆಡಿದ ಮಾತಿನಿಂದ ಯಾವ ಜೀವಕ್ಕೆ ಯಾವ ಕೇಡು ಉಂಟಾಗಬಾರದು, ಅಂತಹ ಮಾತೇ ಸತ್ಯ. ತಿರುಕ್ಕುರಳಲ್ಲಿ ಬರತಕ್ಕಂಥ ಮಾತಿದು. ವಾಗ್ವೈ ಕ್ರೌಂಚಂ, ಶತಪಥ ಬ್ರಾಹ್ಮಣದಲ್ಲಿ ವಾಕ್ಯೇ ಕ್ರೌಂಚ. ಅದಕ್ಕೆ ನೋಡಿ, ಮಾನಿಷಾದ ಪ್ರತಿಷ್ಠಾಂತಮಗಮ ಶಾಶ್ವತೀ ಸಮಾಹ ಯತ್ ಕ್ರೌಂಚ ಮಿಥುನಾದೇಕಂ ಅವಧಿ ಕಾಮಮೋಹಿತಂ. ರಾಮಾಯಣ ಶುರುವಾಗಿದ್ದೇ ಆ ಒಂದು ಮಾತಿನಿಂದ. ಅದಕ್ಕೆ ಸಮಗ್ರವಾಗಿರ್ತಕ್ಕಂಥ ರಾಮಾಯಣದಲ್ಲಿ ಕರುಣರಸ ಅನ್ನೋದು ಹಾಸುಹೊಕ್ಕಾಗಿ ಹರಿಯತ್ತೆ ಪ್ರತಿ ಕಾಂಡದಲ್ಲೂ ಕೂಡ. ಏಕೆಂದರೆ ಶುರುವಾಗಿರೋದೇ ಕರುಣದಿಂದ. ಅದು ಬಾಲಕಾಂಡದಲ್ಲಿ ಅಯ್ಯೋ ಮಕ್ಕಳಿಲ್ವಲ್ಲ ಅಂತ ಗೋಳಾಡ್ತಾನೆ ದಶರಥ. ಅಯೋಧ್ಯಾಕಾಂಡದಲ್ಲಿ ಅಯ್ಯೋ ಕಾಡಿಗೆ ಹೋಗಬೇಕಲ್ಲ, ಕಳಿಸ್ಬೇಕಲ್ಲ ಅಂತ ಒದ್ದಾಡ್ತಾನೆ. ಅರಣ್ಯಕಾಂಡದಲ್ಲಿ ಎಷ್ಟೋ ಜನ ರಾಕ್ಷಸರು ಸಾಯ್ತಾರೆ, ಎಷ್ಟೋ ಜನ ರಾಕ್ಷಸಿಯರು ಕಣ್ಣೀರಿಡ್ತಾರೆ. ಕಿಷ್ಕಿಂಧಾಕಾಂಡದಲ್ಲಿ ವಾಲಿ ಸಾಯ್ತಾನೆ, ತಾರೆ ಕಣ್ಣೀರಿಡ್ತಾಳೆ. ಸುಂದರಕಾಂಡದಲ್ಲಿ ಸೀತೆ ಅಳ್ತಾ ಇದ್ದಾಳೆ ಅಶೋಕವನದಲ್ಲಿ. ಯುದ್ಧಕಾಂಡದಲ್ಲಿ ಎಷ್ಟೋ ಜನ ಸಾಯ್ತಾರೆ, ಕಣ್ಣೀರಿಡ್ತಾರೆ. ಮತ್ತು ಉತ್ತರಕಾಂಡದಲ್ಲಿ ಸೀತಾ ಪರಿತ್ಯಾಗ ಆದಮೇಲೆ ರಾಮ ಕಣ್ಣೀರಿಡ್ತಾನೆ. ನೋಡಿ, ಯಾವ ಕಾಂಡದಲ್ಲಿ ಕಣ್ಣೀರು ಇಲ್ಲ ಅಂತ ರಾಮಾಯಣದಲ್ಲಿ. ಅದರಿಂದಾನೇ ಕರುಣಾ ಫ್ಲೋಸ್ ಥ್ರೂ ದ ಎಂಟೈರ್ ಎಪಿಕ್ ಇನ್ ಎ ಸಿಸ್ಟಮ್ಯಾಟಿಕ್ ವೇ. ಭವಭೂತಿ ಒಂದು ಮಾತು ಹೇಳ್ತಾನೆ, ಏಕೋ ರಸ ಕರುಣ ಏವ ಅಂತ. ಒಂದೇ ರಸ ಇರೋದು, ಅದೇ ಕರುಣ ಅಂತ. ಅದು ಎಲ್ಲಿ ಸಾಬೀತಾಗಿದೆ ಅಂದರೆ ಆದಿಕಾವ್ಯವಾಗಿರ್ತಕ್ಕಂಥ ರಾಮಾಯಣದಿಂದ. ಅದಕ್ಕೇ
ದಡ್ಡನ ಹೃದಯ ಅವನ ಬಾಯಲ್ಲಿರುತ್ತದೆ, ಬುದ್ಧಿವಂತನ ಬಾಯಿ ಅವನ ಹೃದಯದಲ್ಲಿರುತ್ತದೆ ಅಂತ ಹೇಳೋದು. ಯಾವಾಗಲೂ ಕೂಡ ಮನುಷ್ಯನಿಗೆ ಭೂಷಣ ಯಾವುದು? ವಾಕ್ಕೇ ಭೂಷಣ, ಇನ್ನು ಯಾವುದು ಭೂಷಣ ಅಲ್ಲ. ಕೇಯೂರಾಣಿನ ಭೂಷಯಂತಿ ಪುರುಷಂ ಹಾರಾನ ಚಂದ್ರೋಜ್ವಲ ನ ಸ್ನಾನಂ ನ ವಿಲೇಪನನ್ನ ಕುಸುಮಂ ನಾಲಂಕೃತ ಮೂರ್ಧಜಾ ವಾಣ್ಯೇಕ ಸಮಲಂಕರೋತಿ ಪುರುಷಂ ಯಾ ಸಂಸ್ಕೃತ ಧಾರ್ಯತೆ ಕ್ಷೀಯಂತೆ ಖಲು ಭೂಷಣಾನಿ ಸತತಂ ವಾಗ್ಭೂಷಣಂ ಭೂಷಣಂ. ಮನುಷ್ಯನಿಗೆ ನಿಜವಾಗಿರ್ತಕ್ಕಂಥ ಭೂಷಣ ಯಾವುದು? ಕೇಯೂರಾಣಿನ ಭೂಷಯಂತಿ ಪುರುಷಂ, ಕಿವಿಗೆ ಹಾಕ್ಕೊಳ್ತಕ್ಕಂಥ ಆಭರಣಗಳಲ್ಲ. ಹಾರಾನ ಚಂದ್ರೋಜ್ವಲಾಹ, ಕುತ್ತಿಗೆಗೆ ಅಲಂಕೃತವಾಗಿರ್ತಕ್ಕಂತಹ ಹಾರಗಳಲ್ಲ. ನ ಸ್ನಾನಂ, ಸ್ನಾನವಲ್ಲ. ಸ್ನಾನ ಅಂದರೆ ನೆನಪಾಗತ್ತೆ, DS ಸುಬ್ರಹ್ಮಯ್ಯ ಅಂತ ಫಿಸಿಕ್ಸ್ ಪ್ರೊಫೆಸರ್ ಇದ್ದರು ಸೆಂಟ್ರಲ್ ಕಾಲೇಜಲ್ಲಿ. ಹಳಬರಿಗೆ ಗೊತ್ತಿರುತ್ತೆ, ರಿಟೈರ್ ಆಗಿ 40 ವರ್ಷ ಆಯಿತು. ಈಗ 100ನೇ ವರ್ಷ ಇದು ಅವರು ಇದ್ದಿದ್ದರೆ ಆಗ್ತಾಯಿದ್ದು. 1913 ಡೇಟ್ ಆಫ್ ಬರ್ತು, ಈಗ 2013. ಅವರ ತಮ್ಮನ ಮಗಳ ಮದುವೆ ನೆನ್ನೆ ಆಯಿತು. ಅವರು ದಿನಕ್ಕೆ 5 ಸಲ ಸ್ನಾನ ಮಾಡೋರು. ಹಿ ವಾಸ್ ಪ್ರೊಫೆಸರ್ ಆಫ್ ಫಿಸಿಕ್ಸ್, ಡೈರೆಕ್ಟ್ ಸ್ಟೂಡೆಂಟ್ ಆಫ್ CV ರಾಮನ್ ಆ್ಯಂಡ್ ಡೈರೆಕ್ಟ್ ಸ್ಟೂಡೆಂಟ್ ಆಫ್ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು. ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಬ್ಯಾಕ್ಗ್ರೌಂಡ್. ದಿನಕ್ಕೆ 5 ಸಲ ಮನೇಲಿ ಬ್ರಹ್ಮಚಾರಿಗಳು ಸ್ನಾನ ಮಾಡ್ತಾಯಿದ್ರು. ವಸಂತ ನಗರದಲ್ಲಿ 13ನೇ ಮೇನ್ ರೋಡಲ್ಲಿ 4/2ನೇ ಡೋರ್ ನಂಬರಲ್ಲಿ, ನೀವು ಮೌಂಟ್ ಕಾರ್ಮಲ್ ಕಾಲೇಜಿಂದ ಕೆಳಗಡೆ ಹೇಳಿದರೆ 5ನೇ ಮನೆ ಎಡಗಡೆಗೆ. ಒಂದು ಸಲ ಕಾರ್ಪೊರೇಷನ್ ಔಷಧಿ ಬಂದ ಅವ್ರ ಮನೆಗೆ, ಯು ಆರ್ ವೇಸ್ಟಿಂಗ್ ಕಾರ್ಪೊರೇಷನ್ ವಾಟರ್ ಅಂತ. ಅವರು ತನ್ನ ಬಾವಿನಲ್ಲಿ ಸೇದಿಕೊಂಡು ಸ್ನಾನ ಮಾಡ್ತಾಯಿದ್ದಿದ್ದು. ಅವರು ಆ ಕಾರ್ಪೊರೇಷನ್ ಔಷಧಿ ಕರ್ಕೊಂಡೋದ್ರು. ದಿಸ್ ಇಸ್ ಮೈ ವೆಲ್, ದಿಸ್ ಇಸ್ ಮೈ ಬಕೆಟ್, ದಿಸ್ ಇಸ್ ಮೈ ರೋಪ್. ಇಫ್ ಯು ಸೇ ಒನ್ ಮೋರ್ ವರ್ಡ್ ಯು ವಿಲ್ ಬಿ ಇನ್ ದ ವೆಲ್ ಅಂತ ಹೇಳಿದರು. ನೀನು ಯಾರಯ್ಯ ಕೇಳೋದಕ್ಕೆ? ನನ್ನ ಬಾವಿ, ನನ್ನ ಹಗ್ಗ, ನನ್ನ ಬಕೆಟ್, ಎಷ್ಟು ಸಲ ಬೇಕಾ ತಲೆ ಮೇಲೆ ಹೊಯ್ಕೋತೀನಿ, ನೀನು ಯಾರು ಕೇಳೋದಕ್ಕೆ ಅಂತ. ಸೊ ಯಾತಕ್ಕೆ ಹೇಳಿದೆ ಅಂದರೆ, ಆ ತರಹ ಮಾತುಗಳು ನಿಜಕ್ಕೂ ಕೂಡ ವಾಕ್ಯೇ ಭೂಷಣ. ಅವ್ರ ಮನೆಯಲ್ಲಿ ಪ್ರಸ್ಥಾನತ್ರಯ ಭಾಷೆಗಳನ್ನು ಪಾಠ ಮಾಡ್ತಾಯಿದ್ರು. ಮತ್ತು ದಕ್ಷಿಣಾಮೂರ್ತಿ ಸ್ತೋತ್ರದ ಮೇಲೆ 1800 ಪುಟ ಒಬ್ಬ ಫಿಸಿಸಿಸ್ಟು ಹೇಗೆ ಮೆಟಫಿಸಿಕ್ಸ್ ನೋಡ್ಬೋದು ಅನ್ನೋದನ್ನು ಅವರು ಇಂಗ್ಲೀಷಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಶಂಕರ ಮಠದಲ್ಲಿ ಸಿಗುತ್ತೆ ಆ ಕಾಪೀಸು. 2 ವಾಲ್ಯೂಮ್ಸ್ ಆನ್ ದಕ್ಷಿಣಾಮೂರ್ತಿ ಸ್ತೋತ್ರ ಫಾರ್ 1800 ಪೇಜಸ್ ಆಫ್ ಇಂಗ್ಲೀಷ್ ಕಾಮೆಂಟ್ರಿ, ಹೌ ಎ ಫಿಸಿಸಿಸ್ಟ್ ಲುಕ್ಸ್ ಅಟ್ ಮೆಟಫಿಸಿಕ್ಸ್ ಅಂತ. ಏನೋ ಅಂಥ ಗ್ರಂಥಕ್ಕೆ ಸ್ವಲ್ಪ ಪ್ರೂಫ್ ನೋಡೋ ಭಾಗ್ಯ ನಂದು ಆಗಿದ್ದರಿಂದ ಏನೋ ಅಲ್ಪ ಸ್ವಲ್ಪ ನನಗೂ ಆ ಕಡೆ ಗಮನ ಇದೆ. ವಾಕ್ಯೇ ನಿಜವಾಗಿರ್ತಕ್ಕಂಥ ಭೂಷಣ ಮನುಷ್ಯನಿಗೆ. ವಾಂಗ್ ಮಾಧುರ್ಯಾತ್ ನಾಣ್ಯದನ್ಯಸ್ತಿ ಪ್ರಿಯತ್ವಂ. ವಾಕ್ಗಿಂತ ಇನ್ನು ಪ್ರಿಯವಾಗಿರ್ತಕ್ಕಂಥದ್ದು ಯಾವುದೂ ಇಲ್ಲ. ವಾಗ್ದೇವಿ ವದನಾಂಬುಜೆ ವಸತಿ ಚೇತ್ ಕೋ ನಾಮ ದೀನೋ ಜನಃ. ಯಾರ ಬಾಯಲ್ಲಿ ವಾಗ್ದೇವಿ ಇದ್ದಾಳೋ ಅವರ ದೀನರಾಗೋದಕ್ಕೆ ಹೆಂಗಪ್ಪ ಸಾಧ್ಯ? ದಂಡಿ ಹೇಳ್ತಾನೆ, ಇದಂ ಅಂಧತಮ ಕೃತ್ಸ್ನಂ ಜಾಯೇತ ಭುವನತ್ರಯಂ ಯದಿ ಶಬ್ದಾಹ್ವಯ ಜ್ಯೋತಿ ಆಸಂಸಾರಾತ್ ನ ದೀಪ್ಯತೆ. ಶಬ್ದ ಎಂಬತಕ್ಕಂಥ ಜ್ಯೋತಿ ಇಲ್ಲದೆ ಹೋಗಿದರೆ ಈ ಸಮಗ್ರವಾಗಿರೋ ಪ್ರಪಂಚವೇ ಕತ್ತಲೆಯನ್ನು ಅಜ್ಞಾನದಲ್ಲಿ ಮುಳುಗೋಗ್ತಾ ಇತ್ತು ಅಂತ. ಆದ್ದರಿಂದ ಜ್ಯೋತಿ ಅಂದರೆ ಬೇರೆಯಲ್ಲ, ಮಾತು ಅಂದರೆ ಬೇರೆಯಲ್ಲ. ವಚನೇಕ ದರಿದ್ರತ, ಶ್ರೇಷ್ಠವಾಗಿರೋ ಸುಭಾಷಿತ ಅದು. ಮಾತಿಗೇನು ಬರ ಅಂತ. ಯಾರು ರಸ್ತೆಯಲ್ಲಿ ಕಂಡಾಗ ಎಲ್ಲ ಚೆನ್ನಾಗಿದ್ದಿರ್ತಾನೆ ಅಂತ ಮಾತಾಡ್ಸಿದ್ರೆ ನಾವೇನು ಕಳ್ಕೊಳ್ಳಲ್ಲ ಆ ಮಾತಾಡ್ಸೋದ್ರಿಂದ. ಸ್ಮಿತ ಪೂರ್ವಾಭಿಭಾಷಣಂ. ಶ್ರೀರಾಮ ಹೇಗಿದ್ದ ಅಂದರೆ, ವಾಲ್ಮೀಕಿ ಉದಾಹರಣೆ ಕೊಡ್ತಾರೆ ವಾಲ್ಮೀಕಿ ರಾಮಾಯಣದಲ್ಲಿ. ಸ್ಮಿತ ಪೂರ್ವಾಭಿಭಾಷಣಂ, ಮುಗುಳ್ನಗೆ ನಗ್ತಾ ನಗ್ತಾ ತಾನೇ ಪ್ರಜೆಗಳನ್ನು ಮೊದಲೇ ಮಾತಾಡಿಸ್ತಾ ಇದ್ದ ಅಂತ. ಪ್ರಜೆಗಳು ಮಾತಾಡೋಕ್ಕೆ ಮುಂಚೆನೇ. ಅದು ಆದರ್ಶ ರಾಜನಿಗಿರಬೇಕಾಗಿರ್ತಕ್ಕಂಥ ಗುಣ ಅಂತ. ವಾಕು ಮತ್ತು ಅರ್ಥ ಸೇರ್ಕೊಂಡು ಹೆಂಗಾಗತ್ತೆ ನೋಡಿ, ಕಾಳಿದಾಸ ವರ್ಣನೆ ಮಾಡ್ತಾನೆ. ವಾಗರ್ಥ ಇವ ಸಂಪೃಕ್ತವು ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರವು ಒಂದೇ ಪಾರ್ವತಿ ಪರಮೇಶ್ವರವು. ವಾಕಿಲ್ಲದೆ ಅರ್ಥ ಇಲ್ಲ, ಅರ್ಥ ಇಲ್ಲದೆ ವಾಕಿಲ್ಲ. ಅದೆರಡೂ ಕೂಡ ಒಟ್ಟೊಟ್ಟಿಗೆ ಹೋಗುತ್ತೆ. ಅದಕ್ಕೆ ಪರಮೇಶ್ವರ ಅರ್ಧನಾರೀಶ್ವರ. ಬಿಮಲ್ ಕೆ ಮತಿಲಾಲ್ ಅಂತ ಆಕ್ಸ್ಫರ್ಡ್ ಯೂನಿವರ್ಸಿಟಿನಲ್ಲಿ ಫಿಲಾಸಫಿ ಪ್ರೊಫೆಸರ್ ಆಗಿದ್ದರು ರಾಧಾಕೃಷ್ಣನ್ ಆದಮೇಲೆ. ಅವರೊಂದು ಪುಸ್ತಕ ಬರೆದಿದ್ದಾರೆ ಇಂಗ್ಲೀಷಲ್ಲಿ, ವರ್ಡ್ ಆ್ಯಂಡ್ ದ ವರ್ಲ್ಡ್ ಅಂತ. ಕ್ಯಾನ್ ದೇರ್ ಬಿ ಎ ವರ್ಡ್ ವಿತೌಟ್ ಎ ವರ್ಲ್ಡ್ ಆರ್ ವರ್ಲ್ಡ್ ವಿತೌಟ್ ಎ ವರ್ಡ್ ಅಂತ ಶುರುವಾಗುತ್ತೆ ಆ ಗ್ರಂಥ. ಪದ ಹೇಳಿದ ಕೂಡಲೇ ಪ್ರಪಂಚದಲ್ಲಿ ಹೊಟ್ಟೋಗುತ್ತೆ, ಪ್ರಪಂಚ ಅಂತ ಹೇಳಿದ ಕೂಡಲೇ ಪದಗಳ ರಾಶಿ ಇರುತ್ತೆ. ಹಾಗೆ ಪದಕ್ಕೂ ಪ್ರಪಂಚಕ್ಕೂ ಇರತಕ್ಕಂಥ ಅವಿನಾಭಾವ ಸಂಬಂಧ. ಚತ್ವಾರಿ ವಾಕ್ ಪರಿಮಿತ ಪದಾನಿ ತಾನಿ ವಿದುರ್ಬ್ರಾಹ್ಮಣಾಯೇ ಮನೀಷಿಣಃ ಗುಹಾತ್ರೀಣಿ ನಿಹಿತ ನೇಂಗಯಂತಿ ತುರೀಯಂ ವಾಚೋ ಮನುಷ್ಯ ವದಂತಿ. ಪರಾಪಶ್ಯಂತಿ, ಮಧ್ಯಮ, ವೈಖರಿ ಅಂತ 4 ರೀತಿ ವಾಕಿರೋದು. ಮನುಷ್ಯನಿಗೆ ಮಾತ್ರ ವೈಖರಿ ವಾಕಿರೋದು, ಅದಕ್ಕೆ ಸ್ಪಷ್ಟತೆ ಇರೋದು. ನಾವು ಸ್ಪಷ್ಟತೆ ಕಳ್ಕೊಂಡ್ಬಿಟ್ರೆ ಪ್ರಾಣಿಗಳಿಗೂ ನಮಗೂ ಯಾವ ರೀತಿಯಲ್ಲೂ ಕೂಡ ವ್ಯತ್ಯಾಸ ಇಲ್ಲ. ವಾಗ್ವೈ ಬ್ರಹ್ಮ, ಐತರಿಯ ಬ್ರಾಹ್ಮಣದಲ್ಲಿ ಬರ್ತಕ್ಕಂಥ ಮಾತು.
ಯದ್ವಾಚಾನಭ್ಯುದಿತಂ ಯೇನ ವಾಗಭ್ಯುದ್ಯತೆ ತದೇವ ಬ್ರಹ್ಮತ್ವಂ ವಿದ್ಧಿ ನೇದಂ ಯದಿದಮುಪಾಸತೆ. ಕೇನೋಪನಿಷತ್ತಲ್ಲಿ ಸುಂದರವಾಗಿ ವರ್ಣನೆ ಬರುತ್ತೆ. ವಾಕ್ ಸಂಧಿ ವಾಕ್ಪತಿಶ್ಚಕ್ಷುಷ್ಪತಿ ಶ್ರೋತ್ರಪತಿರ್ವಿಜ್ಞಾನಪತಿ. ಸ್ಪಷ್ಟವಾಗಿ ಶ್ರುತಿ ಹೇಳ್ತಾ ಇದೆ ವಾಕ್ಯನ ಬಗ್ಗೆ. ವಾಂಗ್ ಮೇ ಮನಸ್ಸಿ ಪ್ರತಿಷ್ಠಿತ ಮನೋ ಮೇ ವಾಚಿ ಪ್ರತಿಷ್ಠಿತ. ಐತರೇಯ ಮುಖಾದ್ ವಾಕ್ ವಾಚೋ ಅಗ್ನಿ ನಾಸಿಕೆ ನಿರಭಿದ್ಯೇತಾಂ. ನೋಡಿ ಒಂದಕ್ಕೊಂದು ಹೆಂಗೆ ಸಂಬಂಧ ಇದೆ ಅನ್ನೋದನ್ನು ಐತರೇಯ ಸ್ಪಷ್ಟವಾಗಿ ಹೇಳ್ತಾ ಇದೆ. ಅಗ್ನಿರ್ವಾಗ್ ಭೂತ್ವಾ ಮುಖಂ ಪ್ರಾವಿಶತ್. ಅಗ್ನಿಯೇ ವಾಕ್ಕಾಗಿ ಮುಖವನ್ನು ಪ್ರವೇಶ ಮಾಡ್ತು ಅಂತ. ಅದಕ್ಕೆ ಕೆಲವರಿಗೆ ವಾಕ್ಸಿದ್ಧಿ ಅನ್ನೋದಿರುತ್ತೆ. ಕೆಲವು ಮಹಾತ್ಮರಿಗೆ ಅವ್ರು ಹೇಳಿದರೆ ಅದು ಆಗೋಗ್ಬಿಡತ್ತೆ. ಅದಕ್ಕೆ ಹೇಳೋದು ಬೇಡಪ್ಪ ಅವ್ರ ಸಹವಾಸ ಅಂತ. ಏಕೆಂದರೆ ಅವ್ರು ಹೇಳಿದ್ರೆ ಅಂತಹ ಘಟನೆಗಳು ನಡೆದು ಹೋಗ್ಬಿಡುತ್ತೆ. ನಾವು ಅದನ್ನು ಲಾಜಿಕಲಾಗಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಬರಲ್ಲ. ಅವ್ರ ಮಾತು ಮೀರಿ ಹೋದವ್ರಿಗೆ ಏನಾಯಿತು ಅನ್ನೋ ಘಟನೆ ನೋಡ್ಕೊಂಡ ಮೇಲೆ ಅವ್ರಿಗೆ ವಾಕ್ಸಿದ್ಧಿ ಇದೆ ಅಂತ ನಮ್ಗೆ ಅರ್ಥ ಆಗುತ್ತೆ. ಆ ದೃಷ್ಟಿಯಿಂದನೇ ಹೇಳ್ತಕ್ಕಂಥದ್ದು ಧ್ಯಾಯೇತ್ ಸರಸ್ವತೀಂ ದೇವೀಂ ಶ್ವೇತಮಂಡಲ ಮಧ್ಯಗಾಂ ಅಕ್ಷರಾಭರಣ ಸಂಯುಕ್ತಾಂ ವಾಂಗ್ಮಯಾಮೃತವರ್ಷಿಣೀಂ. ಕ್ಷೇಮೇಂದ್ರ ಎಂಬತಕ್ಕಂಥ ಕಾಶ್ಮೀರ ವಿದ್ವಾಂಸ ಔಚಿತ್ಯ ವಿಚಾರ ಚರ್ಚಾ ಗ್ರಂಥದ ಕೊನೆಯ ಶ್ಲೋಕದಲ್ಲಿ ಸರಸ್ವತಿ ವಂದನೆ ಮಾಡ್ತಾನೆ. ನಾವು ಸಾಮಾನ್ಯವಾಗಿ ಸರಸ್ವತಿ ವಂದನೆಯಿಂದ ಪ್ರಾರಂಭ ಮಾಡ್ತೀವಿ ಕೃತಿ, ಆದರೆ ಕ್ಷೇಮೇಂದ್ರ ಸರಸ್ವತಿ ವಂದನೆಯಿಂದ ಕೊನೆ ಮಾಡಿದ್ದಾನೆ. ನೋಡಿ, ಇಲ್ಲೂ ಶ್ಲೇಷಾಲಂಕಾರ ಇರೋದು. ಅಕ್ಷರಾಭರಣ ಸಂಯುಕ್ತ ಅನ್ನೋದಲ್ಲಿ ಶ್ಲೇಷ ಇರೋದು. ಮೊದಲೇ ಅರ್ಥ ಅಕ್ಷರ ಅಂದರೆ ಅ ಈ ಅಕ್ಷರ ಅಂತ, ಎರಡನೇದು ಅಕ್ಷರ ಅಂದರೆ ಆತ್ಮಸ್ವರೂಪ ಅಂತ. ಕ್ಷರಸರ್ವಾಣಿ ಭೂತಾನಿ ಕೂಟಸ್ಥಃ ಅಕ್ಷರ ಉಚ್ಯತೆ. ಅದಕ್ಕೆ ನಕ್ಷರತೀತಿ ಅಕ್ಷರಂ, ಅದು ಅಕ್ಷರ ಸ್ವರೂಪ ಇರತಕ್ಕಂಥದ್ದು. ಇದಂ ಕವಿಭ್ಯ ಪೂರ್ವೇಭ್ಯ ನಮೋ ವಾಕಂ ಪ್ರಶಾಸ್ಮಹೆ ವಂದೇ ಮಹಿಷತಾಂ ವಾಣೀಂ ಅಮೃತಾಂ ಆತ್ಮನ ಕಲಾಂ. ಭವಭೂತಿ ಉತ್ತರಾಮಚರಿತ ನಾಟಕದ ಪ್ರಾರಂಭದಲ್ಲಿ ಈ ಒಂದು ಮಾತನ್ನು ಹೇಳಿ ನನ್ನ ಹಿಂದಿನ ಪೂರ್ವ ಸೂರ್ಯಗಳು ಮಾಡಿಟ್ಟಿರ್ತಕ್ಕಂಥ ಎಲ್ಲರಿಗೂ ನಮಸ್ಕಾರ ಅಂತ ಹೇಳಿ ತನ್ನ ಕಾವ್ಯವನ್ನು ಪ್ರಾರಂಭ ಮಾಡ್ತಾನೆ. ಪ್ರಶ್ನೋತ್ತರ ರತ್ನಮಾಲಿಕಾ ಗ್ರಂಥದಲ್ಲಿ ಕಿಂ ವಾಚ ಮಂಡನಂ. ನಿಜವಾಗಲೂ ಕೂಡ ಬಾಯಿಗೆ ಆಭರಣ ಯಾವುದು ಅಂದರೆ ಉತ್ತರ ಸತ್ಯಂ. ಸತ್ಯವೇ ಆಭರಣ ಅಂತ. ನೋಡಿ, ಅದಕ್ಕೇ ಸತ್ಯಂ ವದ ಅನ್ನೋ ಒಂದು ಮಾತಿನಿಂದ ರಾಮಾಯಣ ಹೊರಡಿತು, ಧರ್ಮಂಚರ ಅನ್ನೋ ಒಂದು ಮಾತಿನಿಂದ ಮಹಾಭಾರತ ಹೊರಡಿತು, ರಸೋ ವೈಸಃ ಒಂದು ಮಾತಿನಿಂದ ಭಾಗವತ ಹೊರಡಿತು. ಮೂರೂ ಬರೋದು ತೈತ್ರಿಯ ಉಪನಿಷತ್ತಲ್ಲಿ. ಸತ್ಯಂ ವದ, ಧರ್ಮಂಚರ, ರಸೋ ವೈಸಃ. ಭಾಗವತ ಅಂತಹ ಸುಲಭವಾಗಿರ್ತಕ್ಕಂಥ ಗ್ರಂಥ ಅಲ್ಲ. ಕೆಲವರು ಅನ್ಕೋತಾರೆ ಏನ್ರಿ ಬರೀ ಕೃಷ್ಣನ ಬಾಲಲೀಲೆಗಳಿರೋದು, ಕೂಟ ಶ್ಲೋಕಗಳಿದೆಯಪ್ಪ, ಅದರಲ್ಲಿ ಬಿಡಿಸೋದೇ ಕಷ್ಟ ಅರ್ಥಗಳು ಕೆಲವಲ್ಲಿ. ಅದಕ್ಕೆ ಹೇಳೋದು ವಿದ್ವಾಂಸನಿಗೆ ನಿಜವಾಗಿರ್ತಕ್ಕಂಥ ಟೆಸ್ಟ್ ಯಾವುದು ಅಂದರೆ ಭಾಗವತ ಅಂತ. ವಿದ್ಯಾವತಾಂ ಭಾಗವತೇ ಪರೀಕ್ಷಾ ಧನಂಜಯೇ ಹಾಟಕ ಸಂಪರೀಕ್ಷಾ ವಿಪತ್ತಿ ಕಾಲೇ ಗೃಹಿಣಿ ಪರೀಕ್ಷಾ ರಣಾಂಗಣೇ ಶಸ್ತ್ರಭೃತಾಂ ಪರೀಕ್ಷಾ ವಿದ್ಯಾವತಾಂ ಭಾಗವತೇ ಪರೀಕ್ಷಾ ಅಂತ. ಚಿನ್ನಕ್ಕೆ ಯಾವಾಗ ಬೆಲೆ ಅಂದರೆ ಬೆಂಕೀಲಿ ಹಾಕಿದಾಗ ಚಿನ್ನ ಹೇಗೆ ಬರುತ್ತೆ ಅಂತ ಚಿನ್ನಕ್ಕೆ ಬೆಲೆ. ವಿಪತ್ತಿ ಕಾಲೇ ಗೃಹಿಣಿ ಪರೀಕ್ಷಾ, ಆಪತ್ಕಾಲದಲ್ಲಿ ಗೃಹಿಣಿಗೆ ಬೆಲೆ ನಿಜವಾದಂಥ ಅರ್ಥದಲ್ಲಿ. ಮನೇಲಿ ಏನೂ ಸಾಮಾನು ಸರಂಜಾಮಿಲ್ಲ, ರಾತ್ರಿ ಇದ್ದಕ್ಕಿದ್ದಂಗೆ 10-12 ಜನ ಬಂದುಬಿಡ್ತಾರೆ ಮನೆಗೆ ಅತಿಥಿಗಳು. ಅವಳು ಹೆಂಗೆ ನಿಭಾಯಿಸ್ತಾಳೆ ಅಂತ ಅದರಲ್ಲಿ ಅವಳ ಇದಿರೋದು ಜಾಣ್ಮೆ. ರಣಾಂಗಣೇ ಶಸ್ತ್ರಭೃತಾಂ ಪರೀಕ್ಷಾ. ಒಬ್ಬ ಯೋಧನಿಗೆ ಎಲ್ಲಿ ಪರೀಕ್ಷೆ ಅಂದರೆ ರಣರಂಗದಲ್ಲಿ ಪರೀಕ್ಷೆ, ಮನೆಯಲ್ಲ. ವಿದ್ಯಾವತಾಂ ಭಾಗವತೇ ಪರೀಕ್ಷಾ, ವಿದ್ವಾಂಸನಿಗೆ ಶ್ರೀಮದ್ ಭಾಗವತದಲ್ಲಿ ಪರೀಕ್ಷೆ ಅಂತ. ಅದಕ್ಕೆ ನೋಡಿ, ರಾಮಾಯಣ ಮಹಾಭಾರತ ಮತ್ತು ಭಾಗವತ ಬಗ್ಗೆ ಒಂದು ಚಾಟು ಶ್ಲೋಕ ಇದೆ. ಪ್ರಾತರ್ದ್ಯೂತ ಪ್ರಸಂಗೇನ ಮಧ್ಯಾಹ್ನೇ ಸ್ತ್ರೀ ಪ್ರಸಂಗತಃ ರಾತ್ರೌ ಚೋರ ಪ್ರಸಂಗೇನ ಕಾಲೋ ಗಚ್ಚತಿ ಧೀಮತಾಂ. ಇದನ್ನು ಇದ್ದದಿದ್ದ ಹಾಗೆ ಅರ್ಥ ಹೇಳಿಬಿಟ್ರೆ ಭಗವಂತನೇ ಕಾಪಾಡಬೇಕು. ಪ್ರಾತರ್ದ್ಯೂತ ಪ್ರಸಂಗೇನ, ಬೆಳಗ್ಗೆ ಜೂಜಾಡೋರು, ಮಧ್ಯಾಹ್ನ ಹೆಂಗಸರ ಜೊತೆ ಇರೋದು, ರಾತ್ರಿ ಕಳ್ತನ ಮಾಡೋನು ಮಹಾತ್ಮ ಅಂತಾಗತ್ತೆ. ಜೂಜ್ ಬಂದಿದ್ದು ಮಹಾಭಾರತದಲ್ಲಿ. ಆದ್ದರಿಂದ ಮಹಾಭಾರತ ಬೆಳಗಿನ ಜಾವ ಪಾರಾಯಣ ಮಾಡಿಪ್ಪ ಅಂತದಿರೋದು ತಾತ್ಪರ್ಯ. ಸೀತಾಪಹರಣ ಆಗಿದ್ದು ಮಧ್ಯಾಹ್ನ, ಅದರಿಂದ ಮಧ್ಯಾಹ್ನ ರಾಮಾಯಣ ಪಾರಾಯಣ ಮಾಡಿ ಅಂತಿರೋದು. ಶ್ರೀಕೃಷ್ಣನ ಬಾಲಲೀಲೆಗಳು ಅದೆಲ್ಲ ನಡೀತಕ್ಕಂಥದ್ದು ರಾತ್ರಿ, ಆದ್ದರಿಂದ ರಾತ್ರಿ ಭಾಗವತ ಪಾರಾಯಣ ಮಾಡಿ ಅಂತಿರೋದು. ಯಾವಾಗ ಪಾರಾಯಣ ಮಾಡಿದ್ರೂ ಪುಣ್ಯನೇ, ಅದು ಬೇರೆ ವಿಷಯ. ಆದರೆ ಅಧಿಕಸ್ಯ ಅಧಿಕಂ ಫಲಂ ಅಂತ ಅದನ್ನು ಇಟ್ಕೊಂಡು ಈ ಮಾತನ್ನು ಹೇಳಿರ್ತಕ್ಕಂಥದ್ದು. ಅದಕ್ಕೆ ವಾಕ್ಯಗೆ ಯಾವುದು ನಿಜವಾಗಿರ್ತಕ್ಕಂಥ ಮಂಡನ ಅಂದರೆ ಅದೇ ಸತ್ಯ. ಈ ದೃಷ್ಟಿಯಿಂದನೇ ಸರಸ್ವತಿಯನ್ನು ಮುಖ್ಯವಾಗಿ ಇಲ್ಲಿ ಹೀಗೆ ಸ್ತುತಿಸುವುದಕ್ಕೆ ಕಾರಣ ಏನು ಎಂದು ಕೇಳಿದರೆ, ಸರಸ್ವತಿ ಎನ್ನ ಹೃದಯದಲ್ಲಿದ್ದುಕೊಂಡು ನನ್ನಿಂದ ಹೀಗೆ ಹೇಳಿಸುತ್ತಿದ್ದಾಳೆ ಎಂಬುದಾಗಿ ಆಳ್ವಾರರು ನಿವೇದಿಸುತ್ತಿದ್ದಾರೆ. ಅವಳು ಹೀಗೆ ಹೇಳಿಸುತ್ತಾ ಇರುವುದರಿಂದಲೇ ನಮಗೆ ಪುರುಷಾರ್ಥ ಪ್ರಾಪ್ತಿ ಆಯಿತು.
ಮನುಷ್ಯ ಮನುಷ್ಯನಾಗಿರಬೇಕಾದ್ರೆ ಪುರುಷಾರ್ಥಗಳನ್ನು ಜೀವನದಲ್ಲಿ ಅಳವಡಿಸ್ಕೋಬೇಕು. 4 ಪುರುಷಾರ್ಥ ಇರೋದು: ಧರ್ಮ, ಅರ್ಥ, ಕಾಮ, ಮೋಕ್ಷ. ಈಗಿನ ಕಾಲದಲ್ಲಿ ಮೊದಲನೇದು ಇಲ್ಲ, ಕೊನೆಯದು ಇಲ್ಲ. ಮಧ್ಯ 2 ಮಾತ್ರ ಹಿಡ್ಕೊಂಡು ಒದ್ದಾಡ್ತಾ ಇದ್ದೀವಿ ನಾವು. ಅರ್ಥ, ಕಾಮ ಎರಡೇ ನಮಗಿರ್ತಕ್ಕಂಥದ್ದು. ಧರ್ಮ ಮೊದಲೇ ಇಲ್ಲ, ಮೋಕ್ಷ ಮೊದಲೇ ಗೊತ್ತಿಲ್ಲ. ಎಂಥ ಸ್ಥಿತಿಗೆ ಬಂದುಬಿಟ್ಟಿದೆ ಅಂದರೆ, ನಾನು ನೆನ್ನೆ ಹೇಳಿದ ಹಾಗೆ ಧರ್ಮ ಅನ್ನೋ ಶಬ್ದವನ್ನು ಭಾಷಾಂತರ ಮಾಡೋಕ್ಕೂ ಬರಲ್ಲ. ಧಾರಣಾತ್ ಧರ್ಮ ಇತ್ಯಾಹು ಧರ್ಮ ಏವ ಹತೋ ಹಂತಿ ಧರ್ಮೋ ರಕ್ಷತೆ ರಕ್ಷಿತಃ. ನಾವು ಧರ್ಮವನ್ನು ಕಾಪಾಡಿದ್ರೆ ಅದು ನಮ್ಮನ್ನು ಕಾಪಾಡುತ್ತೆ. ಮೊದಲ 3 ಪುರುಷಾರ್ಥಗಳೇ. ಆದರೆ ಪರಮ ಪುರುಷಾರ್ಥ ಯಾವುದು ಅಂದರೆ ಮೋಕ್ಷವೇ ಪರಮ ಪುರುಷಾರ್ಥ. ಯಾಕೆ ಅಂತ ಕೇಳಿದರೆ, ಇಹ ಖಲು ಧರ್ಮ ಅರ್ಥ ಕಾಮ ಮೋಕ್ಷಾಖ್ಯೇಷು ಚತುರ್ವಿಧ ಪುರುಷಾರ್ಥೇಷು ಮೋಕ್ಷ ಏವ ಪರಮ ಪುರುಷಾರ್ಥಃ ನ ಸ ಪುನರಾವರ್ತತೆ ಇತಿ ಛಾಂದೋಗ್ಯಶ್ರುತ್ಯ ತಸ್ಯ ನಿತ್ಯತ್ವಾವಗಮಾತ್ ಇತರೇಷಾಂ ತ್ರಯಾಣಾಂ ತದ್ಯತೇಹ ಕರ್ಮಚಿತೋ ಲೋಕಃ ಕ್ಷೀಯತೆ ಏವಮೇವ ಅಮುತ್ರ ಪುಣ್ಯಚಿತೋ ಲೋಕಃ ಕ್ಷೀಯತೆ ಇತಿ ಅನಿತ್ಯತ್ವಾವಗಮಾತ್. ಮಿಕ್ಕ ಎಲ್ಲವೂ ಕೂಡ ಅನಿತ್ಯವೇ. ಶಾಶ್ವತ ಯಾವುದು? ಮೋಕ್ಷ. ಅದಕ್ಕೆ ನೋಡಿ, ಪ್ರತಿಯೊಬ್ಬ ಆಚಾರ್ಯರೂ ಕೂಡ ಮೋಕ್ಷವನ್ನು ಪಡೆಯೋದೇ ಗುರಿ ಎಂಬುದಾಗಿ ಹೇಳಿರ್ತಕ್ಕಂಥದ್ದು. ಯಾವಾಗಲೂ ಕೂಡ ನೀವು ಭಗವದ್ಗೀತೆ ಒಂದು ತೆಗೆದುಕೊಂಡ್ರೆ ಕರ್ಮಷಟ್ಕ, ಉಪಾಸನಾ ಷಟ್ಕ, ಜ್ಞಾನ ಷಟ್ಕ 3 ಇದೆಯಪ್ಪ. ಪರಮಾತ್ಮ ಎಲ್ಲ ಹೇಳಿಬಿಟ್ಟ, ಅರ್ಜುನನಿಗೆ ಹೇಳಿಬಿಟ್ಟು ಕೊನೆಗೇನು ಹೇಳ್ದ? ಯಥೇಚ್ಛಸಿ ತಥಾ ಕುರು. ಎಂಥ ಸ್ವಾತಂತ್ರ್ಯ ಕೊಟ್ಟಿದ್ದಾನೆ ನೋಡಿ. ನಾನು ಹೇಳ್ತೀನಿ, ನೀನು ಮಾಡು ಅಂತ ಹೇಳಿಲ್ಲ. ನಾನು ಹೇಳೋದನ್ನು ಹೇಳಿದ್ದೀನಪ್ಪ, ನಿನಗೆ ಯಾವ ಸರಿ ಅಂತ ತೋರಿದ್ರೆ ಅದು ಮಾಡು ಅಂತ ಹೇಳಿಬಿಟ್ಟ. ಪರ್ಫೆಕ್ಟ್ ಚಾಯ್ಸ್ ಹಿ ಹಸ್ ಗಿವನ್. ಇಂಥ ಫ್ರೀಡಮ್ ಇನ್ ಯಾವ ರಿಲಿಜನಲ್ಲೂ ಬರೋಕ್ಕೆ ಸಾಧ್ಯ ಇಲ್ಲ. ಇಟ್ಸ್ ಓನ್ಲಿ ಇನ್ ಹಿಂದೂಯಿಸಮ್. ಇಟ್ಸ್ ದ ಗ್ರೇಟ್ನೆಸ್ ಆಫ್ ಹಿಂದೂಯಿಸಮ್, ಇಟ್ಸ್ ದ ಬೂನ್ ಆಫ್ ಹಿಂದೂಯಿಸಮ್ ದಟ್ ವಿ ಹ್ಯಾವ್ ಟು ಕನ್ಸಿಡರ್ ದಿಸ್, ಬಿಕಾಸ್ ವಿ ಹ್ಯಾವ್ ಗಿವನ್ ಪರ್ಫೆಕ್ಟ್ ಲಿಬರ್ಟಿ ಫಾರ್ ಎವ್ರಿಬಡಿ. ಪ್ರತಿಯೊಬ್ಬರಿಗೂ ಕೊಟ್ಟಿದ್ದೀವಿ ನೋಡಿ. ಕರ್ಮಷಟ್ಕ ಹೇಳ್ದ, ನೀನು ಕರ್ಮ ಒಪ್ಪತ್ತ ಮಾಡಪ್ಪ, ಕರ್ಮ ಸಂತೋಷ. ಉಪಾಸನೆ ಹೇಳ್ದ, ಮಧ್ಯ 6 ಕಾಂಡಗಳಲ್ಲಿ ಸರಿ ಸಂತೋಷ. ಕೊನೆ ಜ್ಞಾನವನ್ನು ಹೇಳ್ದ ಪರಮಾತ್ಮ. ಹೇಳಿಬಿಟ್ಟು ಯಥೇಚ್ಛಸಿ ತಥಾ ಕುರು. ಕೊನೆಗೆ ಅರ್ಜುನ ಏನು ಹೇಳ್ದ? ಕರಿಷ್ಯೇ ವಚನಂತವ. ಅದು ಪ್ರಾಮಿಸ್. ನೀನು ಹೇಳಿದ್ದೆ ನಾನು ಮಾಡ್ತೀನಿ. ಪ್ರಾರಂಭದಲ್ಲಿ ಏನು ಹೇಳ್ದ? ನನಗೇನು ಮಾಡಬೇಕೋ ಗೊತ್ತಿಲ್ಲ, ನನ್ನ ಕಾಲು ನಡುಗ್ತಾ ಇದೆ, ನನ್ನ ಕೈಯಿಂದ ಅಸ್ತ್ರಗಳೆಲ್ಲ ಬಿದ್ದೋಗ್ತಾ ಇದೆ, ಕಣ್ಣು ಕತ್ತಲೆ ಬರ್ತಾ ಇದೆ, ನನಗೇನು ಮಾಡಬೇಕು ಅಂತ ಗೊತ್ತಿಲ್ಲ. ಒದ್ದಾಡಿರ್ತಕ್ಕಂಥ ಅರ್ಜುನ ಕೊನೆಗೇನು ಹೇಳ್ದ? ನೀನು ಏನು ಹೇಳಿದ್ರೆ ಅದನ್ನು ಮಾಡ್ತೀನಿ ನಾನು. ಆ ಸ್ಥಿತಿಗೆ ಬಂದ ಅರ್ಜುನ. ಅದಕ್ಕೆ S.K. ರಾಮಚಂದ್ರ ರಾವ್ ಬರೆಯೋದು, ಭಗವದ್ಗೀತೆ ಮೇಲೆ ಬರೆಯುವಾಗ, ಕೃಷ್ಣ ಈಸ್ ನಾಟ್ ಎ ಮಿಯರ್ ಟೀಚರ್, ಕೃಷ್ಣ ಈಸ್ ಎ ಸೈಕಲಾಜಿಕಲ್ ಕೌನ್ಸಿಲರ್ ಆ್ಯಂಡ್ ಅರ್ಜುನ ಈಸ್ ಎ ಸೈಕಾಟಿಕ್ ಕೇಸ್ ಅಂತ. ದಟ್ ಈಸ್ ಹಿಸ್ ಆರ್ಗ್ಯುಮೆಂಟ್. ಬೀಯಿಂಗ್ ಎ ಪ್ರೊಫೆಸರ್ ಆಫ್ ಸೈಕಾಲಜಿ, ಹಿ ಆರ್ಗ್ಯೂಸ್ ಲೈಕ್ ದ್ಯಾಟ್. ವಿಭಿನ್ನ ದೃಷ್ಟಿಕೋನಗಳಿಂದ ನೋಡೋದಿದೆ ನೋಡಿ. ಕರಣ್ ಸಿಂಗು ಭಗವದ್ಗೀತೆ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಇನಾಗ್ರೇಟ್ ಮಾಡ್ತಾ ಡೆಲ್ಲಿನಲ್ಲಿ ವಿಜ್ಞಾನ ಭವನಲ್ಲಿ ಒಂದು ಉದಾಹರಣೆ ಕೊಟ್ಟರು. ಕರ್ಮ, ಉಪಾಸನೆ, ಭಕ್ತಿಗೆ. ಒಬ್ಬ ರಾಜ ಒಂದು ದೊಡ್ಡ ದೇವಸ್ಥಾನ ಕಟ್ಟಬೇಕು ಅಂತ ಅಂದ್ಕೊಂಡಂತೆ. ಕೂಲಿ ಆಳುಗಳನ್ನೆಲ್ಲ ನೇಮಕ ಮಾಡ್ದ. ರಾತ್ರಿ ಅವ್ರು ಏನು ಕೆಲಸ ಮಾಡ್ತಾರೆ, ಹೇಗೆ ಮಾಡ್ತಾ ಇದ್ದಾರೆ ಅಂತ ಸಂಜೆ ಹೊತ್ತು ನೋಡ್ಕೊಂಬರಬೇಕು ಅಂತ ಮಾರುವೇಷದಿಂದ ಹೋದನಂತೆ. ಮೊದಲನೇ ಕೂಲಿ ಆಳನ್ನು ಕೇಳ್ದ, ನೀನೇನು ಮಾಡ್ತಾ ಇದೆಯಾ? ನಾನು ಕಲ್ಲು ಹೊಡಿತಾ ಇದ್ದೀನಿ, ನನ್ನ ಹೊಟ್ಟೆ ಪಾಡಿಗೋಸ್ಕರ. ಸರಿ, ಅಲ್ಲಿಂದ ಮುಂದಕ್ಕೆ ಹೋದ. ಎರಡನೇ ಕೂಲಿ ಆಳು, ನೀನು ಯಾಕೆ ಕಲ್ಲು ಹೊಡಿತಾ ಇದೆ ಅಂತ ಕೇಳ್ದ. ನನಗೆ ಒಂದು ಸಂಸಾರ ಅನ್ನೋದಿದೆ, ಆ ಸಂಸಾರವನ್ನು ನೋಡ್ಕೊಳ್ತಕ್ಕಂಥ ಹೊಣೆ ನನ್ನ ಮೇಲಿದೆ, ಅದರಿಂದ ನಾನು ಕಲ್ಲು ಹೊಡಿತಾ ಇದ್ದೀನಿ ಅಂತ ಹೇಳ್ದ. ಮೂರನೇವನು ಹೇಳಿದಂತೆ, ಏನೋ ನಮ್ಮ ರಾಜನಿಗೆ ಬುದ್ಧಿ ಇಲ್ಲ, ಅವನೇನೋ ಒಂದು ದೇವಸ್ಥಾನ ಕಟ್ಟಿಸ್ತಾನಂತೆ, ಏನೋ ನಮ್ಮ ರಾಜನಿಗೆ ನಾವು ಎದುರು ಹೋಗಬಾರ್ದು ಅಂತ ನಾನು ಮಾಡ್ತಾಯಿದ್ದೀನಿ ಅಂತ. 3 ಜನನೂ ಕಲ್ಲೇ ಹೊಡಿತಾ ಇರೋದು, 3 ಜನನೂ ರಾಜನ ಹತ್ರನೇ ಕೆಲಸ ಮಾಡ್ತಾ ಇರೋದು. ಆದರೆ 3 ರೀತಿ ಹೇಗೆ ಮನಸ್ಥಿತಿ ವಿಭಿನ್ನವಾಗುತ್ತೋ ಹಾಗೆ ಕರ್ಮ, ಉಪಾಸನಾ, ಜ್ಞಾನ ಅಂತ ಕರಣ್ ಸಿಂಗ್ ಕೊಟ್ಟು ಉದಾಹರಣೆ. ಆ ವಿಜ್ಞಾನ ಭವನ್ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆನ್ ಭಗವದ್ಗೀತಾ ಇನಾಗ್ರೇಟ್ ಮಾಡ್ತಾ ಸೌತ್ ಎಂಡ್ ಲೈಬ್ರರಿನಲ್ಲಿ ಮಾಡಿ ಮೇಲೆ ರೆಫರೆನ್ಸ್ ಸೆಕ್ಷನ್ನಲ್ಲಿ 4ನೇ ಬೀರುನಲ್ಲಿ 3ನೇ ಕಾಲಮಲ್ಲಿ 2ನೇ ಬುಕ್ಕು ಅದು ಪ್ರಿಂಟ್ ಆಗಿದೆ. ಇಚ್ಛೆ ಇರೋರು ಅಲ್ಲಿ ಹೋಗಿ ನೋಡ್ಬೋದು. ಸೌತ್ ಎಂಡ್ ಲೈಬ್ರರಿನಲ್ಲಿ ಯು ಕ್ಯಾನ್ ಗೆಟ್ ದಟ್ ಕಾಪಿ ಆಫ್ ಕರಣ್ ಸಿಂಗ್, ವಾಟ್ ಹಿ ಹ್ಯಾಸ್ ಟಾಕ್ಡ್ ಆನ್ ದಟ್ ಪರ್ಟಿಕ್ಯುಲರ್ ಸೆಮಿನಾರ್ ಪ್ರೊಸೀಡಿಂಗ್ಸ್, ಭಗವದ್ಗೀತಾ ಇಂಟರ್ನ್ಯಾಷನಲ್ ಸೆಮಿನಾರ್ ಪ್ರೊಸೀಡಿಂಗ್ಸ್ ಅಂತಲೇ ಆ ಪುಸ್ತಕ ಅವೈಲೇಬಲ್ ಇದೆ. ಸೊ ಅದರಿಂದ ಯಾತಕ್ಕೆ ಹೇಳಕ್ಕೆ ಬಂದೆ ಅಂದರೆ, ಸರಸ್ವತಿ ಬಗ್ಗೆ ನಾವು ಹೇಳುವಾಗ ನೋಡಿ, ಜಿಹ್ವಾ ಸರಸ್ವತಿ ಸ್ಪಷ್ಟವಾಗಿ ಆ ಮಾತು ಬರ್ತಾ ಇದೆ. ಸೃಷ್ಟಿ ವಿಧಾನದ 5 ಪ್ರಕೃತಿಗಳಲ್ಲಿ ಸರಸ್ವತಿಯು ಒಂದು. ಗಣೇಶ ಜನನಿ ದುರ್ಗಾ ರಾಧಾ ಲಕ್ಷ್ಮೀ ಸರಸ್ವತಿ ಸಾವಿತ್ರಿ ಚ ಸೃಷ್ಟಿವಿದೌ ಪ್ರಕೃತಿ ಪಂಚದಾ ಸ್ಮೃತ.
5 ರೀತಿಯಾಗಿ ಪ್ರಕೃತಿ ಇರ್ತಕ್ಕಂಥದ್ದು. ವಕ್ತಾರಮಾಸಾಧ್ಯಯಮೇವ ನಿತ್ಯ ಸರಸ್ವತಿ ಸ್ವಾರ್ಥಮಿವ ಆಸೀತ್ ನಿರಸ್ತ ದುಸ್ತರ್ಕ ಕಲಂಕ ಪಂಕ ನಮಾಮಿತಂ ಶಂಕರಮರ್ಚಿತಾಂಗ್ರಿಂ ಅಂತ ಸಂಕ್ಷೇಪ ಶಾರೀರಿಕ ಗ್ರಂಥದಲ್ಲಿ ಶಂಕರಾಚಾರ್ಯರ ಮೇಲೆ ಅವರು ಸರಸ್ವತಿ ಅಪರಾವತಾರ ಅಂತ ಸಾಕ್ಷಾತ್ ಶಿಷ್ಯರು ಹೇಳ್ತಕ್ಕಂತಹ ಒಂದು ಮಾತಿದೆ. ಪುರಾಣಗಳಲ್ಲಿ ಸರಸ್ವತಿ ಅಂದರೆ ವಾಗಧಿಷ್ಠಾತ್ರಿ, ವಿದ್ಯಾಸ್ವರೂಪಿಣಿ, ಹಂಸವಾಹಿನಿ. ಸಾಯಣಾಚಾರ್ಯರು ಋಗ್ವೇದ ಮಂತ್ರಗಳಲ್ಲಿ ಸರಸ್ವತಿ ಶಬ್ದವನ್ನು 5 ರೀತಿಯಾಗಿ ವಿವರಣೆ ಮಾಡ್ತಾರೆ. ಸರಸ್ವತಿ ನದಿ ಸ್ವರೂಪಿಣಿ, ಸರಸ್ವತಿ ಎಂಬತಕ್ಕಂಥ ನದಿಯ ಹೆಸರು, ಸರಸ್ವತಿ ಎಂಬತಕ್ಕಂಥ ದೇವತೆ ಹೆಸರು, ಸರಸ್ವತಿ ಎಂಬತಕ್ಕಂಥ ಆಕಾಶಾಭಿಮಾನಿ ದೇವತೆ, ಸರಸ್ವತಿ ಎಂಬತಕ್ಕಂಥ ವಾಗ್ದೇವಿ ಅಂತ 5 ರೀತಿಯಲ್ಲಿ ಸಾಯಣಾಚಾರ್ಯರು ಈ ಸರಸ್ವತಿ ಎಂಬತಕ್ಕಂಥ ಶಬ್ದವನ್ನು ನಿರ್ವಚನ ಮಾಡಿ ತೋರಿಸ್ತಾರೆ. ಸರಸ್ವತಿ ರಹಸ್ಯೋಪನಿಷತ್ ಅಂತಲೇ ಒಂದು ಉಪನಿಷತ್ತಿದೆ ನಮ್ಮಲ್ಲಿ. ಅನೇಕ ಉಪನಿಷತ್ತುಗಳಲ್ಲಿ ಸರಸ್ವತಿ ರಹಸ್ಯೋಪನಿಷತ್ತು ಒಂದು. ಯಾರು ನಿಜವಾಗಿ ವೇದಾಂತಾರ್ಥ ತತ್ವದ ಏಕಸ್ವರೂಪರೋ, ಯಾರು ಇಲ್ಲಿ ನಾಮರೂಪಗಳಿಂದ ವ್ಯಕ್ತವಾಗಿರುವಳೋ ಆ ಸರಸ್ವತಿಯು ನನ್ನನ್ನು ರಕ್ಷಿಸಲಿ ಎಂಬುದಾಗಿ ಸರಸ್ವತಿ ರಹಸ್ಯೋಪನಿಷತ್ ಪ್ರಾರಂಭ ಆಗುತ್ತೆ. ಯಾ ವೇದಾಂತಾರ್ಥ ತತ್ವೈಕ ಸ್ವರೂಪ ಪರಮಾರ್ಥತಃ ನಾಮರೂಪಾತ್ಮನ ವ್ಯಕ್ತ ಸಾಮಾಂಪಾತು ಸರಸ್ವತಿ. ಈ ರೀತಿಯಾಗಿ ಸರಸ್ವತಿ ರಹಸ್ಯೋಪನಿಷತ್ ಬರುತ್ತೆ. ತದನಂತರ ಬ್ರಹ್ಮನೇ ಸರಸ್ವತಿ ಸ್ತೋತ್ರ ಮಾಡಿರೋದುಂಟು. ಬ್ರಹ್ಮಕೃತ ಸರಸ್ವತಿ ಸ್ತೋತ್ರ. ಐಂ 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 ಇಷ್ಟ ಮಂತ್ರೇ ಅಂತ ಶುರುವಾಗುತ್ತೆ ಆ ಮಂತ್ರ. ಐಂ 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 ಎಂಬ ಬೀಜಾಕ್ಷರವನ್ನು ಇಷ್ಟ ಮಂತ್ರವಾಗುಳ್ಳ ಬ್ರಹ್ಮನ ಮುಖಕಮಲಕ್ಕೆ ಐಶ್ವರ್ಯ ಸ್ವರೂಪವಾಗಿರುವ ಹೇ ಮಾತೆ, ನೀನು ಸಾಕಾರಳಾಗಿಯೂ ನಿರಾಕಾರಳಾಗಿಯೂ ಕಾಣಿಸಿಕೊಳ್ಳುವೆ. ನೀನು ಸಕಲ ಗಣಪತಿ ಪೂಜಳೂ ಸಹ, ನಿರ್ಗುಣ ನಿರ್ವಿಕಾರಳೂ ಸಹ. ನೀನು ಸ್ಥೂಲಳೂ ಅಲ್ಲ, ಕೃಶಲೂ ಅಲ್ಲ. ನಿನ್ನ ವೈಭವವನ್ನು ಅರಿಯುವುದು ಅಸಾಧ್ಯ. ನೀನು ವಿಜ್ಞಾನ ತತ್ವಾತೀತಳು. ವಿಶ್ವವೆಲ್ಲ ನಿನ್ನದೇ. ಈ ವಿಶ್ವಕ್ಕೆ ಅಂತರಾತ್ಮ ಸ್ವರೂಪಳೂ ನೀನೇ. ಸುರೇಶ್ವರನ ನಮಸ್ಕಾರಕ್ಕೆ ಪಾತ್ರಳಾದವಳೂ ನೀನೇ. ನೀನು ಅಖಂಡಳು ಮತ್ತು ನಿತ್ಯಶುದ್ಧಳು. ತದನಂತರ ಯಾಜ್ಞವಲ್ಕ್ಯರು ಸರಸ್ವತಿ ಸ್ತೋತ್ರ ಮಾಡಿದ್ದಾರೆ. ನಮ್ಮಲ್ಲಿ ಎಷ್ಟೋ ಜನ ಗೊತ್ತೇ ಇರೋದಿಲ್ಲ ಈ ಡೈಮೆನ್ಷನ್ ನೋಡಿ. ಬ್ರಹ್ಮಸ್ವರೂಪ ಪರಮ ಜ್ಯೋತಿರೂಪ ಸರಸ್ವತಿ ಸರ್ವವಿದ್ಯಾದಿದೇವೀಯ ತಸ್ಯೈ ವಾಣ್ಯೈ ನಮೋ ನಮಃ. ಯಯಾ ವಿನಾ ಜಗತ್ಸರ್ವಂ ಶಶ್ವಜ್ಜೀವನ್ಮೃತಂ ಭವೇತ್ ಜ್ಞಾನಾದಿದೇವಿ ಯಾ ತಸ್ಮೈ ಸರಸ್ವತ್ಯೈ ನಮೋ ನಮಃ. ಯಯಾ ವಿನಾ ಜಗತ್ಸರ್ವಂ ಮೂಕಮುನ್ಮತ್ತವತ್ ಸದಾ ಯಾ ದೇವಿ ವಾಗಧಿಷ್ಠಾತ್ರಿ ತಸ್ಯೈ ವಾಣ್ಯೈ ನಮೋ ನಮಃ. ಜ್ಞಾನಂದೇಹಿ ಸ್ಮೃತಿಂದೇಹಿ ವಿದ್ಯಾಂ ವಿದ್ಯಾದಿದೇವತೆ ಪ್ರತಿಷ್ಠಾಂ ಕವಿತಾಂ ದೇಹಿ ಶಕ್ತಿಂ ಶಿಷ್ಯಪ್ರಬೋಧಿಕಾಂ. ಸ್ಮೃತಿಶಕ್ತಿ ಜ್ಞಾನಶಕ್ತಿ ಬುದ್ಧಿಶಕ್ತಿಸ್ವರೂಪಿಣಿ ಪ್ರತಿಭಾಕಲ್ಪನಾ ಶಕ್ತಿ ಯಾಚ ತಸ್ಯೈ ನಮೋ ನಮಃ. 5 ಶ್ಲೋಕಗಳಿಂದ ಯಾಜ್ಞವಲ್ಕ್ಯರು ಸರಸ್ವತಿಯ ಗುಣಗಾನವನ್ನು ಮಾಡಿದ್ದಾರೆ. ಯಾವ ದೇವಿ ಸಾಕ್ಷಾತ್ ಪರಬ್ರಹ್ಮ ಸ್ವರೂಪಳೋ, ಪರಮಾತ್ಮ ಸ್ವರೂಪಳೋ, ಸನಾತನಳೋ ಅಂತಹ ಸಮಸ್ತ ವಿದ್ಯಾದಿ ದೇವತೆಯಾದ ಸರಸ್ವತಿಗೆ ನಮಸ್ಕಾರ. ಯಾರಿಲ್ಲದಿದ್ದರೆ ಜಗತ್ತೆಲ್ಲವೂ ಜೀವನ್ಮೃತವಾಗಿ ಹೋಗುತ್ತಿತ್ತೋ ಅಂತಹ ಜ್ಞಾನಾದಿ ದೇವತೆಯಾದ ಸರಸ್ವತಿಗೆ ನಮಸ್ಕಾರ. ಯಾರಿಲ್ಲದಿದ್ದರೆ ಜಗತ್ತೆಲ್ಲರೂ ಮೂಕವಾದಂತೆ ಹುಚ್ಚರಂತೆ ಕಾಣುತ್ತಿತ್ತೋ ಅಂತಹ ವಾಕ್ಯಗೆ ಅಧಿಷ್ಠಾತೃವಾದ ಸರಸ್ವತಿಗೆ ನಮಸ್ಕಾರ. ಹೇ ವಿದ್ಯಾದಿ ದೇವತೆ, ಜ್ಞಾನವನ್ನೂ ಸ್ಮೃತಿಯನ್ನೂ ಅನುಗ್ರಹಿಸು. ವಿದ್ಯೆ, ಕೀರ್ತಿ, ಕವಿತೆ, ಶಿಷ್ಯರನ್ನು ಇಚ್ಛಿಸುವ ಶಕ್ತಿಯನ್ನು ಅನುಗ್ರಹಿಸು. ಯಾವಳು ಸ್ಮೃತಿಶಕ್ತಿಯೋ, ಜ್ಞಾನಶಕ್ತಿಯೋ, ಬುದ್ಧಿಶಕ್ತಿಯೋ, ಪ್ರತಿಭಾಶಕ್ತಿಯೋ, ಕಲ್ಪನಾಶಕ್ತಿಯೋ ಆ ದೇವಿಗೆ ಪುನಃ ಪುನಃ ನಮಸ್ಕಾರ. ಇದು ಯಾಜ್ಞವಲ್ಕ್ಯರು ಸರಸ್ವತಿಯ ಬಗ್ಗೆ ಮಾಡಿರ್ತಕ್ಕಂಥದ್ದು. ಮಹಾಭಾರತದಲ್ಲಿ ತಯಾ ತೈಶ್ಚ ಸಾ ವೀರೈಃ ಪತಿಭಿಃ ಸಹ ಪಂಚಭಿಃ ಬಭೂವ ಪರಮ ಪ್ರೀತ ವಾಗೈರಿವ ಸರಸ್ವತಿ. ಮಹಾಭಾರತ 1:214-3. ವಾಗ್ದೇವತಾ ಬ್ರಾಹ್ಮಿ ಭಾರತಿ ಭಾಷಾ ಗೀಹಿ ವಾಕ್ ವಾಣಿ ಇರಾ ಶಾರದಾ ಗಿರಾ ಗಿರಾದೇವಿ ಗೌರ್ದೇವಿ ಈಶ್ವರಿ ವಚಸಾಮೀಷಾ ಸ್ವರ್ಣಮಾತೃಕ. ಇಷ್ಟು ಕೂಡ ಸರಸ್ವತಿಗಿರ್ತಕ್ಕಂತಹ ಪರ್ಯಾಯ ಪದಗಳು. ಇನ್ನು ಸೌಂದರ್ಯ ಲಹರಿನಲ್ಲಿ ಸರಸ್ವತಿಗೆ ರೆಫರೆನ್ಸ್ ಬರುತ್ತೆ. 60ನೇ ಶ್ಲೋಕ, 64ನೇ ಶ್ಲೋಕ, 99ನೇ ಶ್ಲೋಕ. 14 ನಾಡಿಗಳಲ್ಲಿ ಮಂತ್ರಶಾಸ್ತ್ರದ ಪ್ರಕಾರ ಸರಸ್ವತಿ ನಾಡಿಯೂ ಒಂದು. ನಾಡೀನಾಮಪಿ ಸರ್ವಾಸಾಂ ಮುಖ್ಯಾಸ್ತು ಏತಾಹ ಚತುರ್ದಶ ಇಡಾಚ ಪಿಂಗಲಾಚೈವ ಸುಷುಮ್ನಾಚ ಸರಸ್ವತಿ. ನೋಡಿ, ನಾಡಿಗಳು ತೆಗೆದುಕೊಂಡರೂ ಕೂಡ ಅಲ್ಲೂ ಕೂಡ ಸರಸ್ವತಿಗೆ ನಾವು ರೆಫರೆನ್ಸ್ ಬಂದೇ ಬರುತ್ತೆ.
ದೃಷ್ಟ್ವಾ ವಾಚಿ ಸರಸ್ವತೀಂ ನಯನಯೋರಂತೆ ಚ ಲಕ್ಷ್ಮೀಂ ತತ ಚಿತ್ತೇ ವೀಕ್ಷ್ಯ ಸಮಸ್ತಭೂತಕರುಣಾಂ ಕಾಯೇ ಚ ಹೇಮಪ್ರಭಾಂ ನೋ ಯುಕ್ತಂ ಬಹುಭಾಮಿನಿ ಸಮುದಯೇ ವಾಸಾಯ ಯತ್ವೇತಿ ತೇ ಶ್ರೀಮದ್ದೇಶಿಕರಾಜಕೀರ್ತಿವನಿತಾ ನೂನಂ ದಿಗಂತಾನಗಾತ್. ಆಚಾರ್ಯೇಂದ್ರ ಸ್ತವ ಮೊದಲನೇ ಶ್ಲೋಕದಲ್ಲಿ ಪರಮಪೂಜ್ಯರಾದಂಥ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು ಸರಸ್ವತಿ ಬಗ್ಗೆ ಹೇಳಿರ್ತಕ್ಕಂಥ ಶ್ಲೋಕ. ಕೀರ್ತಿ ಎಂಬ ಹೆಂಗಸು ನಿನ್ನ ಮಾತಿನಲ್ಲಿ ಸರಸ್ವತಿಯನ್ನು, ಎರಡು ಕಣ್ಣುಗಳ ತುದಿಯಲ್ಲಿ ಲಕ್ಷ್ಮಿಯನ್ನು, ಮನಸ್ಸಿನಲ್ಲಿ ಸಕಲ ಪ್ರಾಣಿಗಳನ್ನು, ದಯೆಯನ್ನು ಶರೀರದಲ್ಲೂ ಚಿನ್ನದ ಕಾಂತಿಯನ್ನು ನೋಡಿ ಬಹುಜನ ಪ್ರಿಯರ ಮಧ್ಯದಲ್ಲಿರ್ತಕ್ಕಂಥದ್ದು ಯುಕ್ತ ಅಲ್ಲ ಎಂದು ನಿಶ್ಚಯಿಸಿ ದಿಕ್ಕುಗಳ ಕೊನೆಯ ಭಾಗಗಳಿಗೆ ಸರಸ್ವತಿ ಹೊರಟು ಹೋದಳು. ಇದು ಚಂದ್ರಶೇಖರ ಭಾರತಿಗಳು ಸರಸ್ವತಿ ಮೇಲೆ ಮಾಡಿರ್ತಕ್ಕಂತಹ ಒಂದು ಮಾತು. ಅರವಿಂದೋ ಅವರು ಸರಸ್ವತಿ ಬಗ್ಗೆ ಬರಿತಾ ಹೇಳ್ತಾರೆ, ಸರಸ್ವತಿ ಒನ್ ಆಫ್ ದ 7 rivers ಈಸ್ ದ ರಿವರ್ ಆಫ್ ಇನ್ಸ್ಪಿರೇಷನ್ ಫ್ಲೋಯಿಂಗ್ ಫ್ರಮ್ ಕಾನ್ಷಿಯಸ್ನೆಸ್. ಅವರು ಹೇಳ್ತಾರೆ, ವೆನ್ ಇಂಡಿವಿಜುವಲ್ ಕಾನ್ಷಿಯಸ್ನೆಸ್ ಮರ್ಜಸ್ ವಿತ್ ಯೂನಿವರ್ಸಲ್ ಕಾನ್ಷಿಯಸ್ನೆಸ್, ವಾಟ್ ರಿಮೈನ್ಸ್ ಇಸ್ ಓನ್ಲಿ ಕಾನ್ಷಿಯಸ್ನೆಸ್ ವಿಚ್ ಒನ್ ಶುಡ್ ನಾಟ್ ಇವನ್ ಬಿ ಕಾನ್ಷಿಯಸ್ ಆಫ್ ಅಂತ. ದಟ್ ಈಸ್ ಅರವಿಂದೋ ಸ್ಟೈಲ್. ಅರ್ಥ ಆಗೋದೇ ಕಷ್ಟ. ಅರವಿಂದೋ ಅವರು ಭಗವದ್ಗೀತೆ ಮೇಲೆ ಒಂದು ಉದ್ಗ್ರಂಥವನ್ನು ಕೂಡ ಬರೆದಿದ್ದಾರೆ. The psychological significance of Saraswati carries with it the psychological significance, a whole symbol of Vedic waters. ಇದು ಆನ್ ವೇದ ಅನ್ನೋ ಗ್ರಂಥದಲ್ಲಿ ಸರಸ್ವತಿ ಬಗ್ಗೆ ಅರವಿಂದೋ ಅವರು ಹೇಳಿರ್ತಕ್ಕಂತಹ ಒಂದು ಮಾತು. ಈ ರೀತಿಯಾಗಿ ಸರಸ್ವತಿ ಯಾವ ರೀತಿ ಪ್ರೇರಕಳು ಅನ್ನೋದನ್ನು ಮುಂದಕ್ಕೆ ಆಳ್ವಾರ್ ಹೇಳ್ತಾ ಬರ್ತಾರೆ. ದಾಸರಾದ ನಮ್ಮ ಮೇಲೆ ಕೃಪೆ ತೋರಿ ನಮ್ಮನ್ನು ಒಂದು ಪದಾರ್ಥ ಎಂದು ಕಟಾಕ್ಷಿಸಿದಾಗಲೇ ನೀನು ಶೇಷಿ ನಾನು ಶೇಷಭೂತ ಎನ್ನುವ ಜ್ಞಾನಕ್ಕೆ ವಿರೋಧಿಯಾದ ಅಜ್ಞಾನವನ್ನು ಕಳೆದುಕೊಂಡೆ. ನೋಡಿ, ಶೇಷಶೇಷಿ ಭಾವ ಅನ್ನೋದು ಒಂದು ತುಂಬ ಮುಖ್ಯವಾಗಿರ್ತಕ್ಕಂಥ ಘಟ್ಟ. ಇದನ್ನು ಆಳ್ವಾರು ಹೇಳಿದ್ದಾರೆ. ವಿಶಿಷ್ಟಾದ್ವೈತ ವೇದಾಂತದಲ್ಲಿ ಹಾಸುಹೊಕ್ಕಾಗಿ ಈ ಶೇಷಶೇಷಿ ಭಾವ ಎಂಬತಕ್ಕಂಥದ್ದು ಭಗವದ್ ರಾಮಾನುಜರ ಭಾಷ್ಯಗಳಲ್ಲೂ ಕೂಡ ಬರುತ್ತೆ. ಆದ್ದರಿಂದ ನಿನ್ನ ಪಾದವನ್ನೇ ಸ್ಮರಿಸಿದೆ. ನೋಡಿ, ಅದಕ್ಕೆ ನಾನು ಮೊನ್ನೆ ಹೇಳಿದ ಹಾಗೆ ವೇದಾಂತ ದೇಶಿಕರು ಪಾದುಕಾ ಸಹಸ್ರ ಅನುಗ್ರಹ ಮಾಡಿದಾರಲ್ಲಪ್ಪ. 1000 ಶ್ಲೋಕಗಳು, ಬರೀ ಒಂದಲ್ಲ ಎರಡಲ್ಲ, ಬರೀ ಭಗವಂತನ ಮೇಲಲ್ಲ, ಭಗವಂತನ ಪಾದಗಳ ಮೇಲೆ 1000 ಶ್ಲೋಕಗಳು. ನಾನು ಪರತಂತ್ರ ಎಂಬುದನ್ನು ಚೆನ್ನಾಗಿ ತಿಳಿದುಕೊಂಡ ಕಾರಣ ನಿನ್ನ ಪಾದಗಳಲ್ಲಿ ನನ್ನನ್ನು ಅರ್ಪಿಸಿಕೊಂಡೆ. ದಯವಿಟ್ಟು ಆ ಪದ ನೆನಪಿಟ್ಕೊಳ್ಳಿ, ಅರ್ಪಣೆ. ಮೊದಲನೇ ದಿನ ಭಕ್ತಿ ಅಂದರೆ ಏನು ಅಂತ ಇಂಟ್ರಡ್ಯೂಸ್ ಮಾಡೋವಾಗ ರವೀಂದ್ರನಾಥ್ ಟ್ಯಾಗೋರ್ ನೌಕಾ ಗೀತಾಲ್ ಏನು ಹೇಳಿದ್ರು ಅಂತ ಅವ್ರ ಒಪಿನಿಯನ್ ಕೋಟ್ ಮಾಡೋವಾಗ ಈ ಮಾತನ್ನು ನಾನು ಹೇಳಿದ ನೆನಪು. ಭಕ್ತಿಯಲ್ಲಿ ಸಮರ್ಪಣೆ ಇದೆ, ಬೇಡಿಕೆ ಇಲ್ಲ. ನೀನು ಬೇಡ್ತಾ ಇಲ್ಲ ಭಗವಂತನ ಮುಂದೆ, ನಿನ್ನನ್ನು ನೀನು ಸಮರ್ಪಣೆ ಮಾಡ್ಕೋತಾ ಇದೆಯಾ ಸಂಪೂರ್ಣವಾಗಿ. ಆ ದೃಷ್ಟಿಯಿಂದ ಮಾಡಿದಾಗಲೇ ಭಗವಂತನ ಅನುಗ್ರಹ ಎಂಬತಕ್ಕಂಥದ್ದು ಲೋಕದಲ್ಲಿ ಬರೋದಕ್ಕೆ ಸಾಧ್ಯ. ಹಾಗಿಲ್ಲದೆ ಹೋದರೆ ಆ ಸ್ವಾಮಿಯ ಲೀಲೆ ಅನ್ನೋದು ಏನು ಸಾಮಾನ್ಯನ? ಸ್ವಾಮಿಯ ರೂಪ ಮಾತ್ರವಲ್ಲ, ಅವನ ಲೀಲಾಚೇಷ್ಟಿತೆಗಳು ಆಶ್ರಿತ ಪರತಂತ್ರವಾದವು. ನಿಂತ ಸ್ಥಿತಿಯಲ್ಲೇ ಸ್ವಾಮಿ ಭೂಮಿ ಎಲ್ಲವನ್ನೂ ತನ್ನ ಒಂದು ಪಾದದಿಂದ ಮರೆಸುವಂತೆ ಮಾಡಿದ. ಕೈ ಮೇಲೆ ದಾನಧಾರೆ ಬಿದ್ದಿದ್ದೇ ತಡ ಅಲಭ್ಯವಾದ ಲಾಭವಾದಂತೆ ಅವನ ತೋಳು ದಿಗಂತ ವ್ಯಾಪ್ತವಾಗಿ ಬೆಳೆಯಿತು. ಇಂದ್ರನಿಗೋಸ್ಕರ ಅವನು ಆ ಬಲಿಯಲ್ಲಿ ಹೋಗಿ ಯಾಚಿಸಿದ. ತನಗೇ ಅಪಾಯ ಬಂದರೂ ಹಿಂದೆ ಹಾಕದೆ ಆ ಸ್ವಾಮಿ ಆಶ್ರಿತರಾಗಿ ವಂಚಿಸಿದ. ದೂತ ಕೃತ್ಯ ಮಾಡಿದ, ಸಾರಥ್ಯ ಮಾಡಿದ, ಮತ್ತೆಲ್ಲವನ್ನು ಮಾಡಿದ. ನೋಡಿ, ಏನೆಲ್ಲ ಮಾಡಲ್ಲ ಸ್ವಾಮಿ ಭಕ್ತರಿಗೋಸ್ಕರ ಅನ್ನೋದಕ್ಕೆ ದೂತ ಕೃತ್ಯ ಮಾಡಿದ. ಪಾಂಡವರ ದೂತನಾಗಿ ಹೋದ್ನಲ್ಲಪ್ಪ ಕೃಷ್ಣ ಪರಮಾತ್ಮ. ಇದಕ್ಕಿಂತ ಬೇಕಾ ನಮಗೆ? ಅರ್ಜುನನಿಗೆ ಸಾರಥಿ ಕೆಲಸ ಮಾಡಿದ ಪರಮಾತ್ಮ. ನೋಡಿ, ಭಕ್ತರನ್ನು ಯಾವತ್ತೂ ಕೂಡ ಕೈ ಬಿಡೋದಿಲ್ಲ ಅನ್ನೋದಕ್ಕೆ ಅದೇ ಒಂದು ಮುಖ್ಯವಾಗಿರ್ತಕ್ಕಂಥ ಉದಾಹರಣೆ. ಹೀಗೆಲ್ಲ ಮಾಡಿ ತಮ್ಮನ್ನು ಅವನು ರಕ್ಷಿಸಿಯೇ ತೀರುತ್ತಾನೆ. ಖಂಡಿತವಾಗಿಯೂ ಕೂಡ ಭಗವಂತ ರಕ್ಷಣೆ ಮಾಡೇ ಮಾಡ್ತಾನೆ. ದ್ರೌಪದಿಗೆ ಒಂದು ಕ್ಷಣ ಬರೋ ತಡ ಆಗಿದ್ದರೆ ಎಂತಹ ಪೇಚಿಗೆ ಸಿಹಾಕೋಬೇಕಾಗಿತ್ತು ನೋಡಿ. ತಕ್ಷಣ ಬಂದೋ ಇಲ್ವೋ ಪರಮಾತ್ಮ. ಸೊ ಅದರಿಂದಾನೆ ಯಾವಾಗಲೂ ಕೂಡ ಭಕ್ತರನ್ನು ಕೈ ಬಿಡದೇ ಇರತಕ್ಕಂಥ ಪರಮಾತ್ಮನ ಒಂದು ಸೌಲಭ್ಯ ಗುಣ, ಸೌಮನಸ್ಯ ಗುಣ, ಒಂದು ಸದ್ಗುಣ ಎಂಬತಕ್ಕಂಥದ್ದನ್ನು ನಾವು ಮರೆಯೋ ಹಾಗೆ ಇಲ್ಲ. ಹೀಗೆಲ್ಲ ಮಾಡಿ ತಮ್ಮನ್ನು ಅವನು ರಕ್ಷಿಸಿಯೇ ತೀರುತ್ತಾನೆ ಎಂದು ಪ್ರಾಮಾಣಿಕವಾಗಿ ನಂಬಿದವರು ಯಾವ ಭಯವೂ ಇಲ್ಲದೆ, ಯಾವ ಭಾರವೂ ಇಲ್ಲದೆ ಎದೆ ಮೇಲೆ ಕೈ ಇಟ್ಟುಕೊಂಡು ನಿಶ್ಚಿಂತೆಯಾಗಿ ಮಲಗಲು ಸಾಧ್ಯ. ಎಲ್ಲ ಭಗವಂತನಿಗೆ ಬಿಟ್ಟ ಮೇಲೆ ಅವನು ನೋಡ್ಕೋತಾನೆ. ಸೊ ಅದರಿಂದ ಆ ನಂಬಿಕೆ ಒಂದಿದ್ದರೆ ಸಾಕಪ್ಪ ನಮಗೆ. ಇನ್ನು
ನಾಮಕೀರ್ತನದಿಂದ ಸಾಕ್ಷಾತ್ಕಾರ ಹೆಂಗೆ ಸಾಧ್ಯ ಅನ್ನೋದನ್ನು ಮುಂದಿನ ಪಾಶರದಲ್ಲಿ ಆಳ್ವಾರರು ಅನುಗ್ರಹಿಸ್ತಾ ಇದ್ದಾರೆ. ಇತಿಹಾಸ ಪುರಾಣಗಳ ಹೃದಯವನ್ನು ಚೆನ್ನಾಗಿ ಅರಿತು ಹೇಳಿದ ನಿರ್ಣಯ ಏನೆಂದರೆ, ಆಶ್ರಿತ ಭವ್ಯನಾದ ಅವನ ಶ್ರೀನಾಮಗಳನ್ನು ಕೀರ್ತಿಸಬೇಕು. ಅದಕ್ಕೆ ಕೀರ್ತನ ರೂಪ ಭಕ್ತಿ ಅಂತಲೂ ಒಂದು ಭಕ್ತಿ. ನವವಿಧ ಭಕ್ತಿನಲ್ಲಿ ಭಾಗವತದಲ್ಲಿ ಕೀರ್ತನ ರೂಪ ಭಕ್ತಿಯನ್ನು ಅದಕ್ಕೆ ಹೇಳಿರ್ತಕ್ಕಂಥದ್ದು. ಅದಕ್ಕೆ ಹಿಂದೆ ಕೀರ್ತನೆಗಳನ್ನು ಹಾಡಿಕೊಂಡು ಎಷ್ಟು ಚೆನ್ನಾಗಿ ಹರಿಕತೆ ಮಾಡ್ತಾಯಿದ್ರು ನೋಡಿ. ಈಗ ಪರಂಪರೆಯೇ ಹೊಟ್ಟೋಯ್ತು. ಹರಿಕಥಾ ಕಾಲಕ್ಷೇಪಂ ಸ್ಕೂಲ್ ಅಂತಲೇ ಆಂಧ್ರ ಪ್ರದೇಶದಲ್ಲಿ ಒಂದು ಸ್ಕೂಲ್ ಇದೆ. ಅಲ್ಲಿ ಹರಿಕತೆ ಇವತ್ತಿಗೂ ಕೂಡ ನಡೀತಾ ಇರುತ್ತೆ. ಮತ್ತು ಶಿವಮೂರ್ತಿ ಶಾಸ್ತ್ರಿಗಳಿದ್ದರು, ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ಪ್ರೆಸಿಡೆಂಟ್ ಆಗಿದ್ದವರು, ಮತ್ತು ಎಚ್ ಎಸ್ ಶಿವಪ್ರಕಾಶ್ ಕನ್ನಡ ರೈಟರು, ಮತ್ತು ಈಗ ಟ್ಯಾಗೂರ್ ಚೇರ್ಮನ್ ಇನ್ ಬರ್ಲಿನ್ ಜರ್ಮನಿಯಲ್ಲಿದ್ದಾರೆ. ಅವ್ರ ತಂದೆ ಕೀರ್ತನ ಕೇಸರಿ ಶಿವಮೂರ್ತಿ ಶಾಸ್ತ್ರಿ ಅಂತಲೇ ಅವ್ರಿಗೆ ಟೈಟ್ಲ್ ಇದ್ದಿದ್ದು. ಕೆಲವರು ತಮಾಷೆ ಮಾಡೋರು, ಕೀರ್ತನಕ್ಕೆ ಸರಿ ಅಂತ. ಕೀರ್ತನ ಕೇಸರಿ ಅನ್ನೋದು ಈ ರೀತಿ ಸ್ಪ್ಲಿಟ್ ಮಾಡಿಬಿಟ್ರೆ ಹೆಂಗೆ ಅಪಾರ್ಥ ಆಗುತ್ತೆ ನೋಡಿ. ಆಗಿನ ಕಾಲದಲ್ಲಿ ಒಂದು ಸೆನ್ಸ್ ಆಫ್ ಹ್ಯೂಮರ್ ಇತ್ತಪ್ಪ ಮನುಷ್ಯರಿಗೆ. ಒಬ್ಬರನ್ನೊಬ್ಬರು ತಮಾಷೆ ಮಾಡ್ಕೊಳ್ಳೋದು, ಗೇಲಿ ಮಾಡ್ಕೊಳ್ಳೋದು. ಈಗ ಅದು ಮಾಡಿದ್ರೆ ಪರ್ಸ್ನಲ್ ಇನ್ಸಲ್ಟ್ ತರಹ ಅದನ್ನು ತೆಗೆದುಕೊಂಡ್ಬಿಡ್ತಾರೆ ನೋಡಿ. ನಮಗೆ ಸೆನ್ಸ್ ಆಫ್ ಸ್ಕಾಲರ್ಶಿಪ್ಪೂ ಇಲ್ಲ ಒಂದು ಕಡೆ, ಸೆನ್ಸ್ ಆಫ್ ಹ್ಯೂಮರೂ ಇಲ್ಲ ಇನ್ನೊಂದು ಕಡೆ. ಎಂತಹ ಒಂದು ಅಪಾರ್ಥ. ಈ ರೀತಿಯಾಗಿ ನಾವು ಒಬ್ಬ ಮನುಷ್ಯರಾಗೇ ಬಾಳೋದಕ್ಕೆ ನಿರರ್ಥಕವಾಗಿ ಜೀವನ ನಡೆಸ್ತಾ ಇದ್ದೀವಿ. ಶ್ರೀನಾಮಗಳನ್ನು ಕೀರ್ತಿಸಬೇಕು ಎಂಬುದೇ ಆಗಿದೆ. ಶಾಸ್ತ್ರ ಪ್ರತಿಪಾದ್ಯನಾದ ಸರ್ವೇಶ್ವರನನ್ನು ಅನುಭವಿಸುವಂತೆ ಅನುಗ್ರಹಿಸಬೇಕೆಂಬ ಪ್ರಾರ್ಥನೆಯನ್ನು ಅವನಲ್ಲೇ ಮಾಡಿದೆ. ನೋಡಿ, ಆಳ್ವಾರ್ ಎಷ್ಟು ಮೃದುವಾಗಿ, ಎಷ್ಟು ನಯವಾಗಿ, ಎಷ್ಟು ವಿನಯವಾಗಿ ಈ ಮಾತನ್ನು ಹೇಳ್ತಾ ಇದ್ದಾರೆ. ಅವನನ್ನು ಕಾಣದೆ ಮಾಡುವ ಸ್ತುತಿಯಂತಲ್ಲದೆ ಅವನನ್ನು ಸಾಕ್ಷಾತ್ಕಾರ ಮಾಡಿಕೊಂಡು ಅದರಿಂದಾದ ಆನಂದದಿಂದ ಅವನನ್ನು ಸ್ತುತಿಸುವಂತೆ ಮಾಡಬೇಕೆಂಬ ಕೋರಿಕೆ ಇಲ್ಲಿದೆ. ಅದಕ್ಕೆ ಸಾಕ್ಷಾತ್ಕಾರ ಅನ್ನೋದು ತುಂಬ ಮುಖ್ಯ. ಅದಕ್ಕೆ ನಮ್ಮ ಆಕಾಶವಾಣಿಯಲ್ಲಿ ಸಾಕ್ಷಾತ್ಕಾರ ಅಂತಲೂ ಒಂದು ಕಾರ್ಯಕ್ರಮ ಇದೆ. ಇಲ್ಲಿರ್ತಕ್ಕಂಥ ಈ ತಾಯಿ ಮಗಳು ಡೆಪ್ಯೂಟಿ ಡೈರೆಕ್ಟರ್ ಆಗಿರ್ತಕ್ಕಂಥವ್ರು AAR ಅಲ್ಲಿ ಅವರೇ ಆ ಸಾಕ್ಷಾತ್ಕಾರ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ ಇವತ್ತಿಗೂ ಕೂಡ ಆಕಾಶವಾಣಿನಲ್ಲಿ. ಆದ್ದರಿಂದ ಒಬ್ಬ ಹಿರಿಯರನ್ನು ಕಂಡು ಅವರನ್ನು ಹೆಂಗೆ ನಾವು ಸಾಕ್ಷಾತ್ಕಾರ ಮಾಡ್ಕೋಬೇಕು, ಅದರಿಂದ ಏನಾಗತ್ತೆ ಅನ್ನೋದು ಅದು ನಮಗೆ ಈಗ ಅರ್ಥ ಆಗೋದಿಲ್ಲ, ಮುಂದೆ ಅರ್ಥ ಆಗತ್ತೆ ಅದರ ಮಹತ್ವ ಏನು ಅನ್ನೋದನ್ನು. ಈ ಸಂಸಾರದ ದೋಷವನ್ನು ಕಂಡು ಅದನ್ನು ದೂರ ಮಾಡಿಕೊಳ್ಳಲು ಪ್ರಯತ್ನಿಸು. ಆತ್ಮನಿಗೆ ನಿತ್ಯ ಧರ್ಮವಾದ ಧರ್ಮಭೂತ ಜ್ಞಾನವು ಪ್ರತ್ಯಕ್ಷವಾಗಿ ಕಾಣಲು ಸಾಧನವಾದ ಮನಸ್ಸಿನಿಂದ ಸಾಕ್ಷಾತ್ಕರಿಸುವುದನ್ನು ಕನವಿಲ್ ಎಂದು ಹೇಳಿದೆ. ನೋಡಿಪ್ಪ, ಆ ಪದ ತುಂಬ ಮುಖ್ಯವಾಗಿರೋದು. ವಿಶಿಷ್ಟಾದ್ವೈತ ವೇದಾಂತದಲ್ಲಿ ಧರ್ಮಭೂತ ಜ್ಞಾನ ಎಂಬತಕ್ಕಂತಹದ್ದು ಒಂದು ಶ್ರೇಷ್ಠವಾಗಿರ್ತಕ್ಕಂತಹ ಶಬ್ದ. ಅದು ಸಾಧನವಾದ ಮನಸ್ಸಿನಿಂದ ಸಾಕ್ಷಾತ್ಕರಿಸುವುದಕ್ಕೆ ಕನವಿಲ್ ಎಂದು ಹೇಳಿದೆ. ಸ್ವಪ್ನಧೀ ಗಮ್ಯಂ ಎಂಬಂತೆ ಇಲ್ಲಿ ಅಬಾಧಿತವಾಗಿ ನಾನು ಅವನನ್ನು ಸಾಕ್ಷಾತ್ಕರಿಸಿದೆ. ನಾನು ಅನುಭವಿಸಲೇಬೇಕಾಗಿದ್ದ ಪುಣ್ಯ ಪಾಪಗಳನ್ನು ಮತ್ತು ಅವುಗಳ ವಾಸನೆಯನ್ನು ಹೋಗಲಾಡಿಸುವ ಆ ಸ್ವಾಮಿಯ ಪರಾಕ್ರಮವನ್ನು ನಾನು ಕಂಡೆ. ಬಹಳ ಪರಾಕ್ರಮಿಗಳು, ಭಯಂಕರವಾದ ಕತ್ತಿಗಳನ್ನು ಕೈಯಲ್ಲಿ ಹಿಡಿದವರು ಆದ ರಾಕ್ಷಸರನ್ನು ಪರಾಭವಗೊಳಿಸಲು ದೇವತೆಗಳು ಅಮೃತವನ್ನು ಬಯಸಿದರು. ಆಗ ಸ್ವಾಮಿ ಮಂದರವನ್ನು ಮಂತು ಕೋಲಾಗಿ ಮಾಡಿ ಮತಿಸಿದಾಗ ಅದು ಸೀಳಿ ಹೋಗದಂತೆ ಅದಕ್ಕೆ ಬಲವನ್ನು ಕೊಟ್ಟ. ವಾಸುಕಿಯನ್ನು ಹಗ್ಗವನ್ನಾಗಿ ಮಾಡಿ ಎಳೆದಾಗ ಅದು ಕಿತ್ತು ಹೋಗದಂತೆ ವಾಸುಕಿಗೆ ಬಲವನ್ನು ಕೊಟ್ಟವನೂ ಅವನೇ. ಈ ರೀತಿ ಮತಿಸುವಾಗ ಅಡಿಯ ಮಣ್ಣೆಲ್ಲ ಮೇಲೆ ಸಿಡಿಯುವಂತೆ ಭಯಂಕರವಾಗಿ ಮತಿಸಿದ ತಾನೇ. ತನ್ನನ್ನು ಮುಗಿಸಲು ಬಂದ ಕುವಲಯಾಪೀಡನನ್ನೇ ಮುಗಿಸಿದ. ಲೋಕಕ್ಕೆಲ್ಲ ತನ್ನ ಶೇಷಿತ್ವವನ್ನು ಪ್ರಕಾಶಪಡಿಸಿದವನು ಅವನು. ಅದನ್ನೇ ಶೇಷಿ ಭಾವ, ಧರ್ಮಭೂತ ಜ್ಞಾನ, ಇದೆಲ್ಲವೂ ಕೂಡ ಪಾರಿಭಾಷಿಕವಾಗಿರ್ತಕ್ಕಂಥ ಶಬ್ದಗಳನ್ನು ಬಹಳ ಮನೋಜ್ಞವಾಗಿ ಆಳ್ವಾರರು ಪ್ರತಿ ಪಾಶರದಲ್ಲೂ ಕೂಡ ತರ್ತಾರೆ. ಇನ್ನು ಸ್ವಾಮಿಯ ನಿತ್ಯ ವಾಸಕ್ಷೇತ್ರಗಳೇನಪ್ಪ ಅಂದರೆ, ಭಗವಂತನು ತನ್ನ ಭಕ್ತರುಗಳಿಗಾಗಿ ಮೈದೋರಿರುವ ದಿವ್ಯ ಸ್ಥಾನಗಳನ್ನು ಇಲ್ಲಿ ಹೇಳಿದ್ದಾರೆ. ದಿವ್ಯ ಕ್ಷೇತ್ರಗಳಲ್ಲಿ ಮೊದಲನೆಯದು ಆಶ್ರಿತರ ಹೃದಯ. ನೋಡಿ, ಹೃದಯವೇ ಮೊದಲನೇ ಸ್ಥಾನ ಅಂತ. ಮುಖ್ಯವಾಗಿ ಹೃದಯ ಕುಹರ ಮಧ್ಯೆ ಕೇವಲಂ ಜ್ಞಾನಗಮ್ಯಂ ಅಹಮಹಿಮಿತಿ ಸಾಕ್ಷಾತ್ ಆತ್ಮರೂಪೇಣ ಭಾತಿ. ಅದಕ್ಕೆ ರಮಣಗೀತಾ 2ನೇ ಶ್ಲೋಕದಲ್ಲಿ ಹೇಳೋದು ಅಹಂ ಅಹಂ, ಸೆಲ್ಫ್ ರಿಯಲೈಸೇಷನ್ ಅಂತ. ಅಹಂ ಅಲ್ಲಿ ಐ ಕ್ಯಾಪಿಟಲ್ ಬರೀತೀರಾ, ಐ ಸ್ಮಾಲ್ ಬರೀತೀರಾ, ಐ ಬರೀತೀರಾ, ಅಲ್ಲಿ ಡಿಫರ್ ಆಗುತ್ತೆ ಮೀನಿಂಗು. ಐ ಅಂದರೆ ಸೆಲ್ಫ್ ರಿಯಲೈಸೇಷನ್ ಅಂತ ಯಾವಾಗಲೂ ಕೂಡ. ಅಹಂ ಅಹಂ, ನಮಗೆ ಅಹಂ ಇದೆಯಾ ಹೊರತು ಅಹಂ ಇಲ್ಲ. ಅಹಂ ಹೋದಾಗ ಅಹಂ ಬರುತ್ತೆ, ಅಥವಾ ಅಹಂ ಇರೋದು ಉಳಿಯತ್ತೆ. ಸೊ ಅದರಿಂದ ಮುಖ್ಯವಾಗಿ ದಿವ್ಯ ಕ್ಷೇತ್ರಗಳಲ್ಲಿ ಪ್ರಧಾನವಾದುದು ಶ್ರೀರಂಗ ಕ್ಷೇತ್ರ.
ವೈಷ್ಣವರಿಗೆ ಸರ್ವಸ್ವವಾದ ತಿರುಮಲೆ, ಒಬ್ಬ ಭಕ್ತನಿಗಾಗಿ ನೆಲದ ಮೇಲೆ ಶಯಿಸಿರುವ ಮಹಾಬಲಿಪುರ, 3 ಆಳ್ವಾರುಗಳೊಡನೆ ಸೇರಿ ಅವರಿಗೆ ಇಕ್ಕಟ್ಟು ಉಂಟು ಮಾಡಿದ ಕ್ಷೇತ್ರ ತಿರುಕ್ಕೋವಲೂರು. ಬಹಳವಾಗಿ ಪ್ರಸಿದ್ಧವಾದ ಕ್ಷೇತ್ರ ತಿರುಕ್ಕುಡಂದೈ. ಅದೆಲ್ಲ ಸ್ವಾಮಿಯ ನಿತ್ಯ ವಾಸ ಮಾಡುವ ಕ್ಷೇತ್ರಗಳು. ಅದರಿಂದ ಹೃದಯದಿಂದ ಇಟ್ಕೊಂಡು ಆ ಕ್ಷೇತ್ರಗಳ ತನಕ ಆ ಪರಿಧಿ ಹೆಂಗೆ ಬರುತ್ತೆ, ಯಾವ ರೀತಿಯಾಗಿ ಭಗವಂತನನ್ನು ನಾವು ಉಪಾಸನೆ ಮಾಡಬೇಕು, ಶೇಷಶೇಷಿ ಭಾವವನ್ನು ಯಾವ ರೀತಿಯಾಗಿ ತರಬೇಕು, ಧರ್ಮಭೂತ ಜ್ಞಾನ ಅಂದರೆ ಏನು ಅಂತ ಹೇಗೆ ಅರ್ಥ ಮಾಡ್ಕೋಬೇಕು, ನಮ್ಮನ್ನು ನಾವು ಹೇಗೆ ಸಮರ್ಪಣೆ ಮಾಡ್ಕೋಬೇಕು, ಭಗವಂತನ ಬಗ್ಗೆ ನಿರತಿಶಯವಾಗಿರ್ತಕ್ಕಂಥ ಭಕ್ತಿಯನ್ನು ತೋರಿಸೋದರಿಂದ ಎಂತಹ ದುರಂತಗಳಿಂದ ನಾವು ಹೇಗೆ ಪಾರಾಗೋದಕ್ಕೆ ಸಾಧ್ಯ ಅನ್ನೋದನ್ನು ಸುದೀರ್ಘವಾಗಿ ಆಳ್ವಾರರು 4000 ಪಾಶರಗಳಲ್ಲೂ ವರ್ಣನೆ ಮಾಡ್ತಾ ಬಂದಿದ್ದಾರೆ. ಸಮಯ 8 ಆಗಿರೋದರಿಂದ 3ನೇ ದಿನದ ಉಪನ್ಯಾಸವನ್ನು ಇಲ್ಲಿಗೆ ನಿಲ್ಲಿಸ್ಕೋತಾ ಇದ್ದೀನಿ. ಇನ್ನು ಮುಂದಿನ ಪಾಶರದಲ್ಲಿ ಬರ್ತಕ್ಕಂತಹ ಮುಂದಿನ ಒಂದು ಉಪದೇಶವನ್ನು ಕೊನೆಯ ಹಾಗೂ 4ನೇ ದಿನವಾಗಿರ್ತಕ್ಕಂಥ ನಾಳೆ ತಮ್ಮ ಹತ್ರ ಹಂಚಿಕೊಳ್ಳೋ ಪ್ರಯತ್ನವನ್ನು ಮಾಡ್ತೀನಿ ಅಂತ ಇಟ್ಕೊಂಡು ಇಂದಿನ ಉಪನ್ಯಾಸವನ್ನು ಇಲ್ಲಿಗೆ ನಿಲ್ಲಿಸ್ಕೋತಾ ಇದ್ದೀನಿ. ಶ್ರೀ ಕೃಷ್ಣಾಯ ನಮಃ.